ಮಾತ ಕಾರ್ಯಕ್ರಮಗಳ ಊರ್ದ ಮಾತ ಭಕ್ತ ಮಹಾಶಯರು ಬರ್ತದೆ ಈ ಕಾರ್ಯಕ್ರಮವನ್ನು ಪೊರ್ಲು ಮತ್ತು ಕೊಡು ಬಣ್ಣದೆ ಅಷ್ಟಬಂಧ ಬ್ರಹ್ಮಕಲಶ ಸಮಿತಿಯ ಪರವಾದ ನಿಗಳ ವಿನಮ್ರವಾದ ವಿನಂತಿ ಬಂದದಲ್ಲ. ಮಿತ್ತ ಚಾವಡಿಗೆ ಎದ್ಕೊಂಡಲ್ಲ ಸನಾತನ ರಂದೊಲ್ಲರು ವೈಷ್ಣವಿ ಮೈತ್ರಿ ಬುಕ್ಕ ಹರ್ಷಾಲಿ एकदंत वैकल्यांत सिद्धि बुद्धि द्वयराकांत एकदंत वैकल्यांत सिद्धि बुद्धि द्वयराकांत इष्ट सिद्धि गाधार स्तंभ हेरंभ भरत सृष्टि गाधार स्तंभ गजवदना हेरंभ विजयध्वज शतरवि प्रतिभा गजवदना हेरंभा मूषवाहन सर्वभूषा निन्न नेनेवे श्री गणेश मूषवाहन सर्वभूषा निन्न नेनेवे श्री गणेश ಮಾಡುವೆವು ಕಾರ್ಯದಾರಂಭ ಹೇರಂಭ ಮಾಡುವೆವು ಕಾರ್ಯದಾರಂಭ ಗಜವದನ ಹೇರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಭ ಗಜವದನ ಹೇರಂಭ. इथे परम पूज्य स्वामीलिगे गौरव समर्पणे मनपल्लರು ಶ್ರೀ ಸೀತಾರಾಮ ಶೆಟ್ಟಿ ದಂಪತಿ ನೆತ್ತಿಲ ಬಾಳಿಕೆ ಅಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ಮೇರೆ ಫಲಪುಷ್ಪ ಶಾಲ್ ಅತಿಥಿಗಳನ್ನು ಗೌರವ ಮಲ್ಪನಂಚಿನ ಪ್ರಧಾನ ಅಂಶ ನಮ್ಮೊಟ್ಟಿಗೆಲ್ಲರೂ ಶ್ರೀ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಬಾಳಿಕೆ ಮೇರೆ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ ಶ್ರೀ ಮಹಾವಿಷ್ಣು ಕ್ಷೇತ್ರ ದೇವಂದಪಟ್ಟು ಮುಲ್ ಕ್ಷೇತ್ರದ ಅಧಿದೇವತೆ ನಮ್ಮ ಆರಾಧ್ಯ ಮೂರ್ತಿ ದೇವರನ್ನು ಸ್ಮರಣೆ ಮಂತೊಂದು ವೇದಿಕೆಡೆ ಉಪಸ್ಥಿತಿರೊಪ್ಪನ ಪರಮ ಪೂಜ್ಯ ಸ್ವಾಮೀಜಿಲನ ಪಾದಾರವಿಂದನು ಸ್ಮರಣೆ ಮಂತೊಂದು ವೇದಿಕೆಡುಪ್ಪನ ಅಧ್ಯಕ್ಷರೇ ಬೊಕ್ಕ ಗಣ್ಯರೇ ದೇವಂದ ಪಡ್ಪು ಪನ್ಪನ ಒಂಜಿ ಪ್ರದೇಶಡು ಸುಮಾರು 14 ವರ್ಷ ಕುದುಂಬು ಸರ್ವನಾಶ ಆಯನ ಒಂಜಿ ದೇವಸ್ಥಾನನು ಪಲಿಮಾರ ಮಠದ ವಿದ್ಯಾಧೀಶ ತೀರ್ಥ ಸ್ವಾಮಿನ ಮಾರ್ಗದರ್ಶನರು ಹಿರಿಯರಾಯನ
ಪ್ರೊಫೆಸರ್ ಎಂ ವಿ ಪುರಾಣಿಕರು ಬೊಕ್ಕ ನೆತ್ತಿಲ ಬಾಲಿಕೆ ಕೆ ಸಿ ಆಳ್ವರ್ನ ಮಾರ್ಗದರ್ಶನಡು ಪುನರ್ನಿರ್ಮಾಣ ಆಂಡ್ ಈ ಕ್ಷೇತ್ರದ ಇತಿಹಾಸತ್ತು ನೊಂದಾಂಡ ಮಹಾವಿಷ್ಣು ದೇವರೇನು 400 ವರ್ಷ ಕುದುಂಬು ಈ ಕ್ಷೇತ್ರಡು ಪ್ರತಿಷ್ಠಾಪನೆ ಮಂತನಾರು ಪರಮ ಪೂಜ್ಯ ಜಗದ್ಗುರು ಮಧ್ವಾಚಾರ್ಯರು ಆರು ಚಾತುರ್ಮಾಸ್ಯ ಮಂತ್ರದಿರ ಪನ್ಪುನಲ ವಿಷಯ ಕೆಲವು ಗ್ರಂಥಗಳು ಉಲ್ಲೇಖ ಉಂಟು. ಮಧ್ವಾಚಾರ್ಯರು ಇಡಿಗೆ ಬರಡುನಾಡ ಕಾರಣ ಜನ ಬರ್ರೆ ಸಾಧ್ಯ ಒಲ್ತ ಉಡುಪಿ ಒಲ್ತ ವರ್ಕಾಡಿ ಈ ಕ್ಷೇತ್ರಡು ಪೂರ್ವಕಾಲಡು ಪ್ರಶ್ನೆ ಪ್ರಕಾರ ಚಿಂತನೆ ಮನ್ಪುನಗ ಪೂರ್ವಕಾಲಡೊಂಜಿ ಒಂದು ದೇವಿ ಕ್ಷೇತ್ರ ಆದಿತ್ತು. ಭದ್ರಕಾಳಿ ಸ್ವರೂಪಿ ದೇವಿನ ಆರಾಧನೆ ಮಂತಂತೀರು. ಈ ಕ್ಷೇತ್ರದ ಕಾರಣಿಗೆ ಪಂಡ ಈ ಊರುಡು ಹೂವಾಲ್ನ ಮಲ್ಲ ರೋಗ ಬತ್ತನಾಡ ನರಮನೆಗ ಕಂಜಿಲೆಗ ಅತ್ತನ ಪೊಲೀಸಲೆಕ್ಕ ರೋಗ ಬತ್ತನಾಡ ಮಹಾರಾಜೆ ಭಕ್ತಾದಿಲೆ ಬತ್ತ ಮೂಲ ಪ್ರಾರ್ಥನೆ ಬಂತನ ರೋಗ ನಿವಾರಣೆ ಅವ್ರಿಗೆ ಒಂಜಿ ಸಂದರ್ಭದ ಮೂಲು ಏರಾಲ್ನ ಅನ್ಯರ ಆಕ್ರಮಣ ಬಂತನಾಡ ಈ ಪ್ರದೇಶದ ಮಹಾರಾಜೆ ಮೂಲು ದೇವರ ಕೈ ಮುಗಿದು ಯುದ್ಧಕ್ಕೆ ಪೋಯಿನಾಡ ಗೆಲ್ತು ಬರುವೆಗೆ ಅಂಚಿನ ಕಾರಣಿಕ ಇತ್ತನ ಕ್ಷೇತ್ರಡು ದಾನ್ನ ಕಾಲದೋಷನ ಕರ್ಮದೋಷನ ಈ ಊರದ ಮಹಾರಾಜನ ಪರಿವಾರ ವರ್ಗದ್ದು ಮುಲ್ಪತ್ತನ ಅರ್ಚಕೆರೆಗೆ ಅವಮಾನತ್ ಅಪಮಾನ ಅಂಡ್ ಆ ಅಪಮಾನವನ್ನು ಸಹಿಸಂದ್ರ ಮುಲ್ತ ಅರ್ಚಕ ವರ್ಗ ದೇವರಿನ ಸಮೇತ ಪತ್ತೊಂದು ದಕ್ಷಿಣ ಭಾಗವು ವಲಸೆ ಪೋಯಿರಿ ಭೂಮಿಗೆ ಶಾಪದೀದು ಪೋಯಿರಿ ಪನ್ಪುಣವು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮನ್ಪುಡಾಗ ಬತ್ತನ ವಿಷಯ ಅವೇ ಕಾರಣಗಳು ಈ ಊರುಡು ಕ್ಷಾಮ ಬತ್ತನು ದಾರಿದ್ರ್ಯ ಬತ್ತನು ಆ ಸಂದರ್ಭಡು ರಾಜಗೆ ದೋಷ ಪರಿಹಾರ ನಿವಾರಣೆ ಮನ್ಪುಣಂಚಿನ ಏಕೆ ಏರುಲೇರು ಪಂಡ ಆಲೋಚನೆ ಮನ್ಪುಣಗ ಮಧ್ವಾಚಾರ್ಯರಪ್ಪಗ ಉಡುಪಿಡು ಪ್ರಭಾವಿ ಆದಿತ್ಯರು ಅಂಚ ಮಧ್ವಾಚಾರ್ಯರ ಕೈತನೆ ಪೋದು ಅವ್ರ ಕಾರಪತ್ತು ಬೇಡ್ದು ಈ ಊರು ಲೆತ್ತದು ಬರ್ತದೆ ಮೂಲು ಸರ್ವರೋಗ ನಿವಾರಣೆ ಮನ್ಪುಣಂಚಿನ ಮಹಾವಿಷ್ಣುನು ಪ್ರತಿಷ್ಠೆ ಮನ್ಪದು ಮಧ್ವಾಚಾರ್ಯರನ್ನೇ ಪೂಜೆ ಮನ್ಪೇರಿಗೆ ಅಂಚಿನ ಕಾರಣಿಕಿತರ ಈ ಕ್ಷೇತ್ರ ಕಾಲಕ್ರಮೇಣ ರಾಜಾಶ್ರಯ ಇದ್ದಂದನ ಅತ್ರ ಅನ್ಯರನ ಆಕ್ರಮಣ ಈ ಪ್ರದೇಶ ಸರ್ವನಾಶ ಆದ ಎಂಗ್ಲಿ ಇಲ್ಲಿ ಅಪ್ಪನಗೊಂದೊಂಜಿ ಬಟ್ಟ ಬಯಲು ಪ್ರದೇಶ ದೇವಸ್ಥಾನದ ಕುರುಹು ಮಾತ್ರ ಇರ್ತದೆ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮನ್ಪಡು ಪುನರ್ನಿರ್ಮಾಣ ಮನ್ಪಡು ಕಲ್ಪನೆ ನಮ್ಮ ಹಿಂಗಲ ಹಿರಿಯಾಕ್ಲಿಗೆ ಮಸ್ತ್ ಇರ್ತದೆ. ಆಂಡ ಈ ದೇವಸ್ಥಾನದ ಜಾಗೆ ಸರ್ಕಾರದ ಮುಖಾಂತರ ಬರೀ ಸೈನಿಕಗೆ ಅಲಾಟ್ಮೆಂಟ್ ಆದಿರ್ತದೆ ಕಣ್ಣೂರದ ವ್ಯಕ್ತಿಗೆ ಆರು ಜಾಗೇನು ತೂತಿಜೇರು ಒಂಜಿ ಸಂದರ್ಭ ಈ ಜಾಗೇನು ಸರ್ವೆ ಮಂತ್ರದ ಲಪ್ಪರೆ ಬಂದಾಗ ಮೂರು ದೇವಸ್ಥಾನದ ಕುರುಹುತಿಯರು ಆರೊಂಜಿ ಆಸ್ತಿಗೆ ಬಂದು ಆರು ದೇವಸ್ಥಾನ ಇತರ ಜಾಗ ಹಿಂಗೆ ಮುಡ್ಚಿ ನೀನು ಎರೆಗಾಲನ ಮಾರ್ದು ಯಾನು ಅಂಚಿನೇ ಬೇತೆವಲ್ಲ ಜಾಗೆ ದೆಪ್ಪೆ ಬಂದದ್ದು ಆರ ಅಂಜಿ ಮನಸ್ಸು ಮಂತೇರಿಗೆ ಆ ಸಂದರ್ಭಡು ಕಾಸೆತ್ತನಕ್ಲು ಮೂಲಿ ಏರ್ಲ ಇಜ್ಜನ್ ಇತ್ತಿರೆಟ್ಟು ಶ್ರೀಮಂತೆ ಪಣ್ಣಂದಾಂಡ ಕಲ್ಲರಗೋಡಿದ ಇಸ್ಮಾಲ್ ಹೆಬ್ಬ ಆಜಾರ್ ಆರೆ ಈ ಊರದ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುತ್ತಾರೆ ಆರೆ ಈ ಜಾಗೇನು ಖರೀದಿ ಮಂತೇರಿಗೆ ಆ ಸಂದರ್ಭ ದೇವಸ್ಥಾನ ನಿರ್ಮಾಣ ಆವಡುದಾಂಡ ದೇವಸ್ಥಾನದ ಜಾಗೆ ಅನ್ಯಮತೀಯರನ್ನ ಕೈ ಇಟ್ಟುಂಡು ಅಂಚಾನಿಂಗ್ಲು ಇಸ್ಮಾಲ್ ಹೆಬ್ಬ ಆಜಾರ್ ನಡಿ ಅಡ್ಡ ವಿನಂತಿ ಮನ್ಪೆರೆ ಪೋಯ ದೇವಸ್ಥಾನ ನಿರ್ಮಾಣ ಮನ್ಪೆರೆ ಇದು ಜಾಗೆ ಬಿಡ್ದು ಕೊರಡು ಆರೆ ನೇರ ಕೈನ ದೇವಸ್ಥಾನ ಮನ್ಪುಣಕ್ಲು ಏರು ನಿಕ್ಲು ಇಟ್ಟಂದು ಎಂಗ್ಲು ಪುರಾಣಿಕರನ್ನ ಪುದರ್ ಬಂಡ ಅಪಗಾರ ಬಂಡೇರು ಪುರಾಣಿಕರಿತ್ತನ ದೇವಸ್ಥಾನ ಆಪುಡು ಯಾನು ಖಂಡಿತ ಜಾಗೆ ಕೊರಪೆ ಐಟಿ 25 ಸೆನ್ಸ್ ಜಾಗೆ ನಾನು ದೇವಸ್ಥಾನಕ್ಕೆ ಉಚಿತವಾದ ಕೊರಪೆ ಬೊಕ್ಕ ಯಾನು ಖರೀದಿ ಮಂತನ ಜಾಗೆ ಹಿಂಗಾಯ್ತಾ ಮೌಲ್ಯ ನಿಕ್ಲು ಇಲ್ಲೇ ಮಟ್ಟದ ಮೌಲ್ಯ ಅಲ್ಲ ಹಿಂಗೆ ಕೊರಡು ಬಂಡೇರು ಅಂಚಾದ ನಿಂಗ್ಲು ಸ್ವಾಮೀಜಿದ್ದ ವಿನಂತಿ ಮನ್ಪುನಾಗ ಅರ್ನ ಭಕ್ತ ಪರಿವಾರ ಸಂಗ್ರಹ ಮಂತದ್ದು ಮಠದ ಲೆಕ್ಕೋಡು ಈ ದೇವಸ್ಥಾನನು ಖರೀದಿ ಮಂತದ ಮೂಲು ದೇವಸ್ಥಾನ 14 ವರ್ಷಗೂ ಪುನರ್ನಿರ್ಮಾಣ ಅಂತ ಈ ಪುನರ್ನಿರ್ಮಾಣ ದೇವಸ್ಥಾನಡು ಪ್ರತಿ ಶಾಸ್ತ್ರ ಪ್ರಕಾರ ಪ್ರತಿ 16 ವರ್ಷವರ ಅಷ್ಟಬಂಧ ಬ್ರಹ್ಮಕಲಶ ಆವಡು ಪರಂಪರವು ಶಾಸ್ತ್ರ ಅಂಡ ಕರಿನ 2 ವರ್ಷಡು ಕೊರೋನಾಡು ಸಮಾಜಗಳ ತೊಂದರೆ ಎತ್ತಲು ಸಂಪನ್ಮೂಲಗಳ ತೊಂದರೆ ಎತ್ತಲು ಅಂಚಾದು ಐದು ಮಲ್ಪರಾಯ ಆ ಬೇಗುದಿ ತಂತ್ರಿವರೆಗಳೆತ್ತಲು ಸ್ವಾಮಿಲೆಗಳೆತ್ತಲು ಕರಿ ವರ್ಷ ತಂತ್ರಿವರೆ ನೇರ ಪಂಡೇರು ಮೂಲು ಅಷ್ಟಬಂಧ ಬ್ರಹ್ಮಕಲಶ ಆವಡೇ ಪಣ್ಣದು ಅಂಚಾದಿಂಕಲು ಊರದಕ್ಕೆ ಮಾತ್ರ ಸೇರಿದು ಐಕೊಂಜಿ ಸಮಿತಿನ ರಚನೆ ಮಂತದ್ದು ಅಷ್ಟಬಂಧ ಬ್ರಹ್ಮಕಲಶ ಉತ್ಸವಗೂ ಜತ್ತು ಬತ್ತ ದಾನಿನಕ್ಲ ಸಹಕಾರಡು ಇನಿ ಅವು ನೆರವೇರುಂದುಂಡು ಅಂಚಾಂದ ಇನಿ ನಡಪುನ ಈ ಧಾರ್ಮಿಕ ಸಭೆ ಈ ಧಾರ್ಮಿಕ ಸಭೆಗೆ ನಂಗೆ ಆಶೀರ್ವಚನ ಕೊರಡು ಪಡೆದು ಕೊಂಡವರದ ಯೋಗಾನಂದ ಸ್ವಾಮಿಗಳ
ವಿನಂತಿ ಮನ್ಪನಗಾರ ಬ್ರಹ್ಮ ಈ ಮುಲ್ತ ಜೀರ್ಣೋದ್ಧಾರ ಕಾರ್ಯಕ್ಕೆ ದುಂಬೆ ಬತ್ತದ ಮೂಲು ಎಂಗ್ಲಿಗೆ ಚಾಲನೆ ಕೊರದುತ್ತೇರು ಬ್ರಹ್ಮಕಲಶದ ಸಂದರ್ಭ ಖಂಡಿತ ಬರ್ಪೆ ಯಾಂಕ್ ಕಾರ್ಯದ ಒತ್ತಡ ಉಂಡು ಎನ್ನ ಮಟುಟ್ಲ ಒಂಜಿ ಯಾಗಾಯ 24 ತಾರೀಕು ಯಾನ್ 22 ತಾರೀಕು ಬರ್ಪೆ ಬಂದದು ಎಂಗ್ಲ ಸೂಚನೆ ಮಂತೇರು ಅಂಚಿನ ಸ್ವಾಮಿಲು ಇಡೆ ಬತ್ತದು ಪಾದಸ್ಪರ್ಶ ಮಂತದ್ದು ಈ ಭೂಮಿನ ಪಾವನ ಮಂತನ ಅರೆಗ್ಯಾನ ಅನಂತ ಧನ್ಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಐತೊಟ್ಟಿಗೆ ಮಾರ್ಗದರ್ಶನ ನನ್ನ ಉಪ್ಪಡ ಪಂಡದರಡ ವಿನಂತಿ ಮಂತನುವೆ ಇನ್ನಿತ ಸಮಾರಂಭದ ಅಧ್ಯಕ್ಷರು ಧರ್ಮದರ್ಶಿ ಹರಿಕೃಷ್ಣ ಪುನರವರು ನಾವು ಮಾತಿರಲ್ಲ ಆ ಪುದರ್ನಕೆಯಿಂದ ಧಾರ್ಮಿಕ ಕ್ಷೇತ್ರಡು ಮಸ್ತ್ ಕೆಲಸ ಮಂತ್ರಿಟಾರು ಧರ್ಮದರ್ಶಿ ಪಂಪನ ಗೌರವನು ಪಡೆಯರು ಆರಂಜಿ ಉದ್ಯಮಿ ಆದು ಆರು ಓಡಿಮುಟ್ಟ ಒಂಜಿ ತ್ಯಾಗಮಯಿ ಪಂಡನಾಡ ಆರ್ನ ಊರುಡು ಒಂಜಾತ ಎಕರೆ ಜಾಗದೆತ್ತದು 100 ಜನ ಬಡವರಿಗೆ ಇಲ್ಲು ಕಟ್ಟದ ಕೊರಪುನಂಚಿನ ಸಂಕಲ್ಪ ಮಂತಿನಾರು ಅಂಚಿನ ದಾನಿಲು ಇನಿ ನಮ್ಮ ಸಭೆಟ್ ಅಧ್ಯಕ್ಷ ಸ್ಥಾನ ವಹಿಸುತ್ತಾರೆ ಅರಣ್ಯ ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮದ ದೀಪ ಪ್ರಜ್ವಲನು ಹಿರಿಯರಾಯನ ಸದಾಶಿವ ಶೆಟ್ಟರ್ ಮನ್ಪಡುತ್ತು ಅನಿವಾರ್ಯ ಕಾರ್ಯಗೂ ಅರೆಗೆ ಇನಿ ಬರ್ರೆ ಆಪಜಿಂದ ತಿರಿಪದೇರು ಆನ ಎಂಗ್ಲ ಸೌಭಾಗ್ಯಂಜಿನ ಮಂಡ ಎಲ್ಲಂಜಿ ದೀಪ ಪತ್ತವನ ಪ್ರದೀಪ್ ಕುಮಾರ್ ಕಲ್ಕೂರ ಅರ್ಲ ಹರಿಕೃಷ್ಣ ಪುನರೊಟ್ಟಿಗೆ ಬತ್ತಿರ್ತೇನೆ ಅರೇನೇ ಇನಿ ದೀಪ ಪ್ರಜ್ವಲನೆಗೆ ಹಿಂಗೆ ಆಯ್ಕೆ ಮಂತ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಮಸ್ತ್ ಬೆಂದಿನಾರು ಕೆಲವು ಜನ ಕೇನೇರಪ್ಪು ದಾನೆ ಹರಿಕೃಷ್ಣ ಪುನರೊತ್ತನೆಲ್ಲ ಪ್ರದೀಪ್ ಕುಮಾರ್ ಕಲ್ಕೂರ ಅಕ್ಲಾನೆ ಸಾಹಿತ್ಯ ಅಂದು ಅಕ್ಲೆ ಖಂಡಿತ ಬಾರಿ ಮಲ್ಲ ಪುದರ್ ಪೋಯಿನ ಸಾಹಿತ್ಯ ಹತ್ತು ಅಂಚಿನ ಸಾಹಿತ್ಯಲು ಮಸ್ತ್ ಜನ ಲೇರು ಮಸ್ತ್ ಜನ ಕಾದಂಬರಿ ಬರೆಯನಾಕ್ಲು ಪೂರ ಐದು ಪ್ರಕಟ ಮನ್ಪೆರೆ ತೀರಂದೆ ಅಕ್ಲ ಕಬಾಟಿಡ್ ದೀತಿನಾಕ ಮಸ್ತ್ ಜನ ಲೇರು ಒಂದು ವೇಳೆ ಪ್ರಕಟ ಮನ್ಪೆರೆ ಹೊರಡುದಿಂದ ಇಂಚಿನ ಸಂಪನ್ಮೂಲ ವ್ಯಕ್ತಿನಕ್ಲು ಇತ್ರನೇ ಅವು ಪ್ರಕಟ ಆವು ಅಂಚಾದು ಅಂಚಿನಕ್ಲೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೊಡತಂದು ಏರ ಒಂಜಿ ಪಾಪದ ಸಾಹಿತ್ಯ ಮಂತಂದ ಆ ಸಾಹಿತ್ಯ ಉದ್ಧಾರ ಯಾರ ಸಾಧ್ಯ ಜೀವನ ಪರಂಜಿ ಕಲ್ಪನೆ ಇಡಾರು ಸಾಹಿತ್ಯ ಕ್ಷೇತ್ರದ ಕೆಲಸ ಮಂತದ್ದು ಮಸ್ತ್ ಪುಕರಪ್ತೆ ಪಡೆಯನ ಪ್ರದೀಪ್ ಕುಮಾರ್ ಕಲ್ಕೂರ ಅರೆಲ್ಲ ಯಾರು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ತಾರೆ. ಐದು ಪಕ್ಕ ನಮ್ಮ ವೇದಿಕೆ ಡುಪ್ನಾರು ಪ್ರಸಾದ್ ರೈ ಕಲ್ಲಿಮಾರ್ ಕೊನಾಜಿದ ಮುಲಾರದ ಉಲ್ಲಾಲ್ತಿ ಕ್ಷೇತ್ರನು ಏತೋ ಕಾಲ ಇಂಚೇನೆ ಸರ್ವನಾಶ ಆದಿತ್ರ ಆ ಕ್ಷೇತ್ರನು ಆರ್ನ ನೇತೃತ್ವಡು ಅಭಿವೃದ್ಧಿ ಮಂತದ್ದು ಐಕ್ಬೋಡೈನ ಬ್ರಹ್ಮಕಲಾ ಶಾದಿಲಿನ ಮಂತದ್ದು ಐತ ನಿತ್ಯ ನೈಮಿಕ ವ್ಯವಸ್ಥೆನ ಮಂತನಾರು ಪ್ರದೀಪ್ ಅಮೇರು ಪ್ರಸಾದ್ ರೈ ಕಲ್ಲಿಮಾರ್ ಸಾಮಾಜಿಕ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ಮಸ್ತ್ ಕೆಲಸ ಮಂತದ್ದು ಅನುಭವಪನ ಪ್ರಸಾದ್ ರೈ ಕಲ್ಲಿಮಾರೇನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ತಾರೆ. ಐತೊಟ್ಟಿಗೆ ನಮ್ಮೊಟ್ಟಿಗೆ ಪುಡಾರು ಶಶಿಧರ್ ಶೆಟ್ರು ಸಿರಿಯ ಶ್ರೀ ಶಂಕರನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರ್ ಒಂಜಿ ಧಾರ್ಮಿಕ ಕ್ಷೇತ್ರಗಳು ಮಸ್ತ್ ಸೇವೆ ಸಲ್ಲಿಸೈನ ಶಶಿಧರ್ ಶೆಟ್ರು ಆರು ಕೇವಲ ಧಾರ್ಮಿಕ ಕ್ಷೇತ್ರ ಸಿರಿಯ ಮಾತ್ರ ಹತ್ತು ಇನ್ನಿತರ ದೇವಸ್ಥಾನಗಳೆಲ್ಲ ಬೋಡೈನಾಥ್ ಸಹಕಾರ ಕೊರ್ತನಾರು ಅರೆಲ್ಲ ಯಾನಿ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ತಾರೆ. ಐದು ಪಕ್ಕ ನಮ್ಮೊಟ್ಟಿಗೆ ಪುನರ್ ಶ್ರೀ ಪ್ರಶಾಂತ್ ಕಾಜವ ನಕ್ಲೆಗೆ ಅರೇನು ನರಿಂಗಾನದಕ್ಲೆ ಪರಿಚಯ ಮಾಡಿಕೊಡೋದು ನರಿಂಗಾನಡಾರು ಮಸ್ತ್ ಪ್ರಸಿದ್ಧಿ ಪಡೆಯನಾರ ಒಂಜೇ ಕಾರಣ ಇಂಜಿನ ಮಣ್ಣಂದ 2 ವರ್ಷಕ್ಕೂ ತುಂಬ ಮೂರು ಈ ಗುಡ್ಡದ ನಡುಟೊಂಜಿ ಕಂಬುಲ ಮಲ್ಪೆರೆ ಪ್ರಯತ್ನ ಮಾಡ್ತು ಅರ್ಧ ಕೈದು ಮಸ್ತ್ ಖರ್ಚು ಮಂತದ್ದು ಮೂಲಂಜಿ ಈ ಗುಡ್ಡದ ಬಿತ್ತು ಕಂಬಲ ಮಂತನ ಹೆಗ್ಗಳಿಕೆಗೆ ಪಾತ್ರ ಏನಾರು ಅರೆಲ್ಲ ಯಾನಿ ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ತಾರೆ. ಐದು ಪಕ್ಕ ಶ್ರೀ ಸುರೇಶ್ ಚೌಟೇರು ಕಕ್ಕೆ ಮಜಲದಾರು ಅಂಡ ಅರ್ನ ಅಪ್ಪನ ಇಲ್ಲಿ ಈ ದೇವಸ್ಥಾನದ ವ್ಯಾಪ್ತಿಗೆ ಒಳಪಟ್ಟನ ಮೀನಂಕೋಡಿ ಬಂಟರ ಸಂಘ ಉಲ್ಲಾಲ ವಲಯದ ಅಧ್ಯಕ್ಷರಾದ ಬೇತೆ ಕ್ಷೇತ್ರಡು ಕೆಲಸ ಮಂತನ ಅನುಭವಪನ ಸುರೇಶ್ ಚೌಟೇರಿ ನಮ್ಮೊಟ್ಟಿಗೆ ಅರೆಲ್ಲ ಯಾನು ಹಾರ್ದಿಕವಾದ ಸ್ವಾಗತ ಮಾಡ್ಕೊಂಡು. ಹಿರಿಯರಾಯನ ರಾಜಾರಾಮ್ ಭಟ್ರು ಆರು ಮಾತಾ ಕ್ಷೇತ್ರಟ್ಲ ಕೆಲಸ ಬಂತದ್ದು ಅನುಭವ ಧಾರ್ಮಿಕ ಕ್ಷೇತ್ರ ಆದಪ್ಪು ಸಾಮಾಜಿಕ ಕ್ಷೇತ್ರ ಆದಪ್ಪು ರಾಜಕೀಯ ಕ್ಷೇತ್ರ ಆದಪ್ಪು ಅದನ್ನೆಲ್ಲ ಶೈಕ್ಷಣಿಕ ಕ್ಷೇತ್ರ ಆದಪ್ಪು ಶಾರದಾ ಗಣಪತಿ ವಿದ್ಯಾಕೇಂದ್ರ ನಡಪದು ಭಾರಿ ಕಡಿಮೆ ಜೋಕ್ಲಿಗೆ ವಿದ್ಯಾಭ್ಯಾಸ ಕೊರದು ದುಂಬುದ ಸಮಾಜಡು ಯೋಗ್ಯ
ಸಮಾಜನ ನಿರ್ಮಾಣ ಮನ್ಪುನಂಚಿನ ಆ ಕೆಲಸನ ಮಂತೊಂದುಲ್ಲೆರ್ ಒಂಜಿ ಗೋಶಾಲೆಯನ್ನ ನಡಪೊಂದುಲ್ಲೆರ್ ನಿನಗೆ ಗೊತ್ತು ಪುರಾಣಿಕರಿಗೆ ಗೊತ್ತು ಗೋಶಾಲೆ ನಡಪೋಟ ಕಷ್ಟ ಇತ್ತು ಅಂಚನೆ ಒಂಜಿ ಗೋಶಾಲೆಯನ್ನ ನಡಪ ಒಂದು ಬೇತೆ ಬೇತೆ ಕ್ಷೇತ್ರೋಡು ಕೆಲಸ ಬಂತನ ಹಿರಿಯರಾಯನ ರಾಜಾರಾಮ್ ಭಟ್ರೇನೆ ನಾನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ಕೊಳ್ಳೋಣ. ತುಗುರಿ ಎಂಗಲ್ನಾರೆ ಈ ಊರ್ದಾರೆ ಈ ಊರು ಕಷ್ಟೋಡು ಜೀವನದ ತಂದು ದೂರದ ಮುಂಬೈಗೆ ಹೋದು ದೈವನ ಅನುಗ್ರಹಡು ಅಂತೆ ಸಂಪತ್ತು ಮಲ್ತದ್ದು ಐನು ತಾನೇ ಜೀವನಂದೆ ಅವು ಧಾರ್ಮಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಅಂತಂದ್ರೆ ಏರಿಗಳ ಕಷ್ಟತ್ತಿನ ಸಂದರ್ಭಡು ಅವು ಆರೋಗ್ಯದ ವಿಷಯಡು ಅದಪ್ಪು ಅತನ ಪುನ್ನೊಲ್ಲ ಮದಿಮೆದ ವಿಷಯಡು ಅದಪ್ಪು ಇಂಚಿನ ಮಾತ ವಿಷಯಡು ಉಪ್ಪನಾಗ ಅಕ್ಲೆ ಓಡೇನಾತ್ ದಾನ ಮಂತದ್ದು ನಮ್ಮ ಕ್ಷೇತ್ರಗಳ ಅರ ಮಲ್ಲ ಕೊಡುಗೆ ಕೊಡ್ತೀರಿ ಎಂಗ್ಲೆ ಮುಂಬೈಗೆ ಹೋದು ಒಂತೆ ಜನಕ್ಕಳನ್ನು ಸಂಪರ್ಕ ಮಾಡ್ಪಡನಾಗ ಆರ್ನ ಹೋಟೆಲ್ ವ್ಯವಸ್ಥೆ ಮಂತದ್ದು ಆರ್ನ ವಾಹನನೇ ಎಂಗ್ಲೆ ಹೊರದು ಇಡೀ ತಿರ್ಗಾದು ಎಂಗ್ಲೆ ಪೂರ್ಣ ವ್ಯವಸ್ಥೆ ಮಂತನಾರು ಶ್ರೀ ಭಾಸ್ಕರ ಪೂಜಾರಿ ಸಂಪತ್ ಕುಮಾರ್ ಶೆಟ್ಟಿ ನೆತ್ತಿಲಕೋಡಿ ಎಂಗಲ್ನ ಬಂದು ಆರ್ಲ ಮುಂಬೈ ಹಿಡಿತದ್ದು ಈ ಕ್ಷೇತ್ರದ ಬಗ್ಗೆ ಮಸ್ತ್ ಕಾಳಜಿ ವಹಿಸೊಂದು ಅಪ್ಪಗಪ್ಪಗ ಈ ಕ್ಷೇತ್ರದ ಬಗ್ಗೆ ಪಾತಿರೊಂದು ಊರಿಗೂ ಬತ್ತಂಡ ಖಂಡಿತ ಈ ಕ್ಷೇತ್ರಗೂ ಬತ್ತದ ದೇವರಿಡ ಪ್ರಾರ್ಥನೆ ಮಂತ್ ಪೋಪರಂಚಿನ ಆ ಒಂದು ರೀತಿಯ ಜೀವನ ಅರೆಲ್ಲ ಯಾನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ಕೊಂಡು ರಾಮಮೋಹನ ಆಳ್ವೆರೆ ತೇವನಾಡು ಗೊತ್ತು ಮಂಜನಾಡಿ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮಾತ್ರ ಹತ್ತಂದೆ ಅಲ್ತ ಮಲರಾಯ ಧೂಮಾವತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಮಂಜಿನಾಡಿದಂಚಿನ ಒಂಜಿ ಪ್ರದೇಶಡು ದೇವಸ್ಥಾನ ಇಂಚ ನಡಪವಲಿ ಪನ್ಪನವು ಈ ಸಮಾಜಗೂ ತೋಜದ ಕೊರ್ತನ ರಾಮಮೋಹನ ಆಳ್ವೆರೆ ಈ ಸಭೆಟುಳ್ಳಿರ ಅರೆಲ್ಲ ಯಾನ ಹಾರ್ದಿಕವಾದ ಸ್ವಾಗತ ಮಾಡ್ಕೊಂಡು ಮುಖ್ಯವಾದ ಇನ್ನು ಸಭೆಟ್ ಉಪಸ್ಥಿತರಿಪ್ಪನಾರು ನವಾಜ್ ನರಿಂಗಾನ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಂಗಲ್ನ ದೇವಸ್ಥಾನ ಮೂಲು ನಿರ್ಮಾಣ ಅನಗ ಬರಿಟ್ ರಕ್ತೇಶ್ವರನ ಗುಡಿಲ ನಾಗನ ಕಟ್ಟಲ ಆವಡುತ್ತೇನೆ ಅವು ಆವಡುಂದಾನ ಎಂಗ್ಲು ಪ್ರಶ್ನೆ ಐನು ಸ್ಥಳಾಂತರ ಮನ್ಪು ಇಡೀ ಮನ್ಪುಗ ಬನ್ನ ಪ್ರಶ್ನೆ ಅವು ಅವಲೇ ಆವಡುಂದಾಂಡ್ ಅವು ಕರ್ನಾಟಕ ಉಡುಪುನ ನರಿಂಗಾನದ ಸರ್ಕಾರಿ ಜಾಗ ಆ ಸರ್ಕಾರಿ ಜಾಗ ಮನ್ಪುಡುಂದಾಂಡ ಸರ್ಕಾರದ ಒಪ್ಪಿಗೆ ಬೋಡು ನವಾಜ್ ಎರಡು ಎಂಕ್ಲು ವಿನಂತಿ ಮಂತ ಇಂಚಿಂಚ ಸಂಗತಿ ಉಂಡು ಮಾರ್ರೆ ಎಂಕ್ಲಿಗೆ ಅವಲೊಂಜಿ ಎರಡು ಗುಡಿ ಕಟ್ಟಾರು ಎಂಕ್ಲಿಗೆ ಅವಕಾಶ ಮಂತ ಕೊರಡು ಸರ್ಕಾರದ ಒಪ್ಪಿಗೆ ತೆಪ್ಪದ ಕೊರಡು ಆರು ಒಂಜೇ ಪಂಡಿ ಸರ್ಕಾರದ ಒಪ್ಪಿಗೆ ಬಡ್ಚಿ ಎಂಕ್ಲ ಪಂಚಾಯತದ ಒಪ್ಪಿಗೆ ಕೊರಪನಿಕ್ಲೆ ಅಲ್ಲಿ ಮುಂದುವರಿಸಲೇ ಅಂಚಿನ ನವಾಜರಿ ಸಭೆಟುಳ್ಳಿರ ಅರೆಲ್ಲ ನಾನು ಆರ್ಥಿಕವಾದ ಸ್ವಾಗತ ಮಾಡ್ತೇನೆ ಇನ್ನೊರಿ ಹೊಸ ಬಿನ್ನೆ ತಿಕ್ಕನಾರ ಎಂಕ್ಲಿಗೆ ಶ್ರೀಧರ ಶೆಟ್ಟಿ ಅರೆಡ ಈ ಕಾರ್ಯಕ್ರಮಕ್ಕೂ ಬರಡು ಪಂಡಿತ ಆಡ ನಾನು ಗೆಸ್ಟ್ ಆದಲೆ ಪೊರ್ಚಿ ಯಾರು ಬರ್ಪೆ ಖಂಡಿತ ಬರ್ಪೆ ಬಂದಿರು ಕೊಡುಗೈ ದಾನಿ ಮಸ್ತ್ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಡು ಕೆಲಸ ಮಂತನಾರು ಮಲ್ಲ ಉದ್ಯಮನು ನಡಪವನಾರು ಶ್ರೀಧರ ಶೆಟ್ಟಿ ಉಪ್ಪಲ ಮುಟ್ಟ ಉಳ್ಳೇರು ಅರೆಲ್ಲ ನಾನು ಹಾರ್ದಿಕವಾದ ಸ್ವಾಗತ ಮಾಡ್ಪೆ ಐತೊಟ್ಟಿಗೆ ವಿಶ್ವ ಹಿಂದೂ ಪರಿಷತ್ದ ಜವಾಬ್ದಾರಿ ಪುನಃ ಗೋಪಾಲ್ ಕುತ್ತಾರ್ ಆರೆ ಸಂಘದ ಸ್ವಯಂ ಸೇವಕಿಯಾದ ಅನ್ಯನ್ಯ ಜವಾಬ್ದಾರಿನ ನಿರ್ವಹಣೆ ಮಂತದೀನಿ ವಿಶ್ವ ಹಿಂದೂ ಪರಿಷತ್ ಮಲ್ಲ ಜವಾಬ್ದಾರಿ ಇಡುಳ್ಳರು ಪ್ರಾಂತದ ಜವಾಬ್ದಾರಿ ಇಡುಳ್ಳರು ಒಂಜಿ ಅವಧಿಗೆ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾದ ಸೇವೆ ಮಾಡ್ತಿದ್ದಾರೆ ಅದರೊಟ್ಟಿಗೆ ಜಿಲ್ಲಾ ಧಾರ್ಮಿಕ ಪರಿಷತ್ದ ಸದಸ್ಯದ ಕೆಲಸ ಮಂತನ ಗೋಪಾಲ್ ಗುತ್ರೇ ಮಿತ್ರಯನ್ನು ಅರೆಲ್ಲ ನಾನು ಹಾರ್ದಿಕವಾದ ಸ್ವಾಗತ ಮಾಡ್ತೇವೆ ಅದರೊಟ್ಟಿಗೆ ಯಶವಂತರು ದೇರಾಜೆ ಗೊತ್ತು ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಧಾರ್ಮಿಕ ಕ್ಷೇತ್ರಡು ಮಸ್ತ್ ಕೆಲಸ ಮಂತದ್ದು ಅನುಭವ ಉಪ್ಪನ ಮಾರ್ಗದ ಆ ಪ್ರದೇಶ ಸಜಿಪದ ಆ ಪ್ರದೇಶರು ಬೇತೆ ಬೇತೆ ಕ್ಷೇತ್ರಡು ಅವರ ಮಾರ್ಗದರ್ಶನ ಮನಪುನಂಚಿನ ಮಿತ್ರೆ ಯಶವಂತ ದೇರಾಜೆ ಗುತ್ತುಳ್ಳೇರು ಅರೆಲ್ಲ ಯಾನಿ ಸಭೆಗೆ ಆರ್ಥಿಕವಾದ ಸ್ವಾಗತ ಮಾಡ್ತಾರೆ ಐತೊಟ್ಟಿಗೆ ಅರುಣ್ ಕುಮಾರ್ ಶೆಟ್ಟಿ ಆರೆ ಎಂಕ್ಲನೇ ಜನ ಈ ದೇವಸ್ಥಾನದ ಬಗ್ಗೆ ಎಲ್ಲ ಮಸ್ತ್ ಕಾಳಜಿತ್ತನಾರು ಕೊಂಡೆಯೂರು ದಂಚಿನ ಪ್ರದೇಶಡು ಅನಂತ ಪದ್ಮನಾಭ ದೇವಸ್ಥಾನನು ನಿರ್ಮಾಣ ಮನ್ಪೆರೆ ಆರ್ನ ತೋಟದ ಕಂಗುಲೇನು ಕರ್ತದೆ ಫಲಪರಪುನ ಕಂಗುಲೇನು ಕರ್ತದೆ ಆಯ್ಕೆ ದೇವಸ್ಥಾನ ನಿರ್ಮಾಣ ಮಂತ್ಪೆರೆ ಅವಕಾಶ ಮಂತ್ಕೋರ್ನ ಅರುಣ್ ಕುಮಾರ್ ಶೆಟ್ಟಿ ಉಳ್ಳೇರು ಅಂಚಿನ ಉದಾರ ಮನಸ್ಸದ ಅರುಣ್ ಕುಮಾರ್ ಶೆಟ್ಟಿನ ಯಾರು ಈ ಸಭೆಗೆ ಆರ್ಥಿಕವಾದ ಸ್ವಾಗತ ಮಂತೆ ಐತೊಟ್ಟಿಗೆ ಈ ಸಭೆಗೆ ಎಂಗ್ಲ ಲೆಪ್ಪುಗೂ ನಿಕ್ಲು ಮಸ್ತ್ ಜನ ಕಿರಿಯಕ್ಲು ಅಪ್ಪನಕ್ಲು ಬೈದರು ನಿಕ್ಲಿನ ಪೂರ ಸ್ವಾಗತ ಮಂತೊಂದು ಈ ಕಾರ್ಯಕ್ರಮವನ್ನು ಮಾಧ್ಯಮ ಮುಖಾರ ಪ್ರಚಾರ ಮನ್ಪುಣ ಮಾಧ್ಯಮ ಮಿತ್ರರನ್ನ ಸ್ವಾಗತ ಮಂತದನ್ನ ಸ್ವಾಗತ ಭಾಷಣ ಅಂತವೇ ಜೈ ಭಾರತ್ ಮಾತಾ ಹಾರ್ದಿಕವಾದ ಸ್ವಾಗತ ಮಂತಂದಿಲ್ಲ ಅಂಚನೆ ನನ್ನೂರಿ ಬಿನ್ನೆ ಶ್ರೀ ಗೋಪಾಲ್ ಗುತ್ತಲ್ಲ ನಮ್ಮ ಮಿತ್ತ ಚಾವಡಿ ಆಸೀನರಾದುಲ್ಲೆರು
ಮಲ್ಪೆರೆ ಸ್ವಾಮೀಜಿಲಾಯಿನಂಚಿನ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಮಠ ಕೊಂಡೆವರು. वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्नदे मनसि श्री हरिगुरुभ्यो नमः. ದೇವಂದ ಬಡಗಿನಲ್ಲಿ ದೇವರ ವಿಶೇಷವಾದಂತಹ ಸಾನ್ನಿಧ್ಯ ವೃದ್ಧಿಯಾಗುವಂತಹ ಮತ್ತು ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ನಿಯಮದಂತೆ ಪುನಃ ಪ್ರತಿಷ್ಠೆ ಬ್ರಹ್ಮ ಕಲಶಾದಿ ಮಹೋತ್ಸವ ನಡೀತಾ ಇದೆ. ಬಹಳ ಅಭಿವೃದ್ಧಿ ಕಾರ್ಯದ ಜೊತೆಗೆ ಇವತ್ತು ಸಂಭ್ರಮದಿಂದ ಸಂಪನ್ನಗೊಳ್ಳುತ್ತಾ ಇದೆ. ಆಚಾರ್ಯ ಮಧ್ವರಂತಹ ಮಹಾನುಭಾವರ ಪಾದಸ್ಪರ್ಶ ಮಾತ್ರವಲ್ಲ, ಅವರು ಅನುಷ್ಠಾನ ಮಾಡಿದಂತಹ ಪುಣ್ಯಭೂಮಿ. ಚಾತುರ್ಮಾಸ್ಯ ವ್ರತವನ್ನು ಅನುಷ್ಠಾನ ಮಾಡಿದಾರೆಂದರೆ ಈ ಭೂಮಿಯ ಮಹಿಮೆಯನ್ನು ಅತ್ಯಂತ ಅದ್ಭುತವಾದ್ದು ಅಂತ ಹೇಳಬೇಕು. ಯಾಕೆಂದರೆ ವಿಶಿಷ್ಟರ ಉಚ್ಚಿಷ್ಟಕ್ಕೆ ಬಹಳ ಮಹತ್ವ ಇದೆ. ಹಿಂದೆ ನಮ್ಮ ಪುರಾಣ ಕಾಲದಲ್ಲಿ ಚಾತುರ್ಮಾಸ್ಯದ ಬಗ್ಗೆ ಉಲ್ಲೇಖಿಸ್ತಾ ಅದರ ಮಹಿಮೆಯನ್ನು ಹೇಳಿದ್ದಾರೆ. ಹಿಂದೆ ಒಂದಿಷ್ಟು ಋಷಿಮುನಿಗಳು ಸೇರಿಕೊಂಡು ಒಂದು ಪ್ರದೇಶದಲ್ಲಿದ್ದುಕೊಂಡು ಚಾತುರ್ಮಾಸ್ಯ ವ್ರತವನ್ನು ಅನುಷ್ಠಾನ ಮಾಡ್ತಾರೆ. ಆ ವ್ರತವನ್ನು ಅನುಷ್ಠಾನ ಮಾಡುವಾಗ ಅಲ್ಲೊಬ್ಬಳು ತಾಯಿ ಅಲ್ಲಿರುವಂತಹ ಮಹರ್ಷಿಗಳ ಆ ಪರಿಸರವನ್ನೆಲ್ಲ, ವ್ರತ ಅನುಷ್ಠಾನ ಮಾಡುವ ಪರಿಸರವನ್ನು ಸ್ವಚ್ಛವಾಗಿಡುವಂತಹ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಆ ಮಹಿಳೆಗೆ ಪುಟ್ಟ ಬಾಲಕ ಮಗು ಇದ್ದ. ಋಷಿ ಮುನಿಗಳು ಚಾತುರ್ಮಾಸ್ಯ ಕಾಲದಲ್ಲಿ ಮಾಡುವಂತಹ ಎಲ್ಲದನ್ನು ಗಮನಿಸ್ತಾ ಇದ್ದರು. ಗಮನಿಸ್ತಾ ಅವರಲ್ಲಿ ಏನೊಂದು ವಿಶೇಷ ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ಗಮನಿಸ್ತಾ ಇದ್ದರೆ ಎಲ್ಲರೂ ಸೇವಿಸುವ ಆಹಾರಕ್ಕಿಂತ ಪ್ರತ್ಯೇಕವಾದ ಆಹಾರಚರ್ಯೆ ಮಹರ್ಷಿಗಳದ್ದು. ಆ ಬಾಲಕನಿಗೆ ಅನ್ನಿಸ್ತು ಇಲ್ಲೇನೋ ವಿಶೇಷ ಇದೆ, ಸತ್ಸಂಗದ ಪ್ರಭಾವ. ಅವರು ಆ ಬಾಲಕ ಋಷಿಮುನಿಗಳಿಗೆಲ್ಲ ಹೋಗಿ ಕೇಳ್ತಾರೆ, ನೀವೆಲ್ಲ ಆಹಾರ ಸೇವಿಸುವಾಗ ಅಲ್ಲೆಲ್ಲ ಅಲ್ಲೋ ಇಲ್ಲೋ ಚೆಲ್ಲಿ ಉಳಿದಂತಹ ಆ ಉಚ್ಚಿಷ್ಟವನ್ನು ನಾನು ಸೇವಿಸಬಹುದೇ ಅಂತ. ಬಾಲಕನ ಅಪೇಕ್ಷೆ ಅಲ್ಲಿದ್ದಂತಹ ಆ ವ್ರತ ಅನುಷ್ಠಾನದಲ್ಲಿರುವ ಋಷಿಗಳೆಲ್ಲ ಒಪ್ಪಿಗೆ ಕೊಟ್ಟರು. ಅಲ್ಲಿ ಅವರ ವ್ರತದ ಅನುಷ್ಠಾನದ ಸಂದರ್ಭದಲ್ಲಿ ಬಡಿಸಿ ಸೇವಿಸಿ ಉಳಿದಂತಹ ಉಚ್ಚಿಷ್ಟವನ್ನು ಆ ಬಾಲಕ ಸೇವಿಸ್ತಾ ಮುಂದಿನ ದಿನಗಳೆಲ್ಲ ಆ ವ್ರತದ ಸಂದರ್ಭದೆಲ್ಲ ವ್ರತವನ್ನು ಆ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದ. ಆ ವ್ರತದ ಉಚ್ಚಿಷ್ಟವನ್ನು ಸೇವಿಸಿದ ಪರಿಣಾಮ ಆ ಬಾಲಕನೇ ಮುಂದಿನ ಜನ್ಮದಲ್ಲಿ ನಾರದ ಮಹರ್ಷಿಗಳಾದ ಅಂತ. ನಾರದ ಮಹರ್ಷಿಗಳ ಸ್ಥಾನ ಎಲ್ಲಿ? ಯಾವ ಸಂದರ್ಭದಲ್ಲಿಯೂ ವೈಕುಂಠಕ್ಕೆ ನೇರ ಪ್ರವೇಶ ಮಾಡುವಂತಹ ಮಹರ್ಷಿ ನಾರದರು. ಆ ಜನ್ಮಕ್ಕೆ ಕಾರಣವಾದ್ದು ಚಾತುರ್ಮಾಸ್ಯ ವ್ರತ ಅನುಷ್ಠಾನ ಮಾಡುವಂತಹ ಋಷಿಗಳ ಉಚ್ಚಿಷ್ಟವನ್ನು ಸೇವಿಸಿದ್ದು. ಅಂದ ಮಾತ್ರಕ್ಕೆ ಎಂತಹ ಒಂದು ಪುಣ್ಯಭೂಮಿ ಇದು. ಅದು ಸಾಮಾನ್ಯರಲ್ಲ. ಆಚಾರ್ಯ ಮಧ್ವರು ಇಲ್ಲಿ ಬಂದು ವ್ರತ ಅನುಷ್ಠಾನ ಮಾಡಿದ್ದಾರೆ ಚಾತುರ್ಮಾಸ್ಯ. ಹಾಗಾಗಿ ಈ ಪುಣ್ಯಭೂಮಿ, ಇಲ್ಲೆಲ್ಲ ಸೇರಿಕೊಂಡವರು, ಈ ಭೂಮಿಯನ್ನು ಸ್ಪರ್ಶಿಸಿದವರೆಲ್ಲರೂ ಆ ಮಹರ್ಷಿಗಳ ಮಾತ್ರವಲ್ಲ, ಜನ್ಮ ಜನ್ಮಗಳ ಅದೆಷ್ಟೋ ಕ್ಲೇಶಗಳು ನಮ್ಮದು ಪರಿಹಾರ ಆಗುವಂಥದ್ದು, ಶುದ್ಧೀಕರಣವಾಗುವಂಥ ಸಾಧ್ಯತೆ ಇದೆ. ಅಂತಹ ಪುಣ್ಯಭೂಮಿ ಇದು. ಇಲ್ಲಿ ಮೋಹನದಾಸರು ಹೇಳಿದರು, ಹಿಂದೆ ಬಹಳಷ್ಟು ಸವಾಲುಗಳಿಂದೆಲ್ಲ ಎದ್ದು ಬಂದದ್ದು ಅಂತ. ನಮ್ಮ ಪ್ರಾಚೀನ ಪರಂಪರೆ ಎಲ್ಲ ಹೀಗೆ ಇದೆ. ಅನೇಕ ಸಂದರ್ಭದಲ್ಲಿ ಬಹಳ ಸಂಭ್ರಮ ಇದ್ದರೆ ಒಂದಿಷ್ಟು ಮೈಮರಿ ಉಂಟಾದಾಗ ಅದನ್ನು ಕಳ್ಕೊಂಡದ್ದು ಇದೆ, ಮತ್ತೆ ಪುನಃ ಅದನ್ನು ಪೂರ್ವ ರೂಪಕ್ಕೆ ತಂದದ್ದು ಇದೆ.
ಕಾಲ ಕಾಲಕ್ಕೆ ಬೇಕಾದವರಿಂದ ದೇವರು ಮಾಡಿಸಿಕೊಳ್ತಾರೆ. ಈ ದೇವಸ್ಥಾನಗಳೆಲ್ಲ ಯಾಕೆ ಬೇಕು ನಮಗೆ? ದೇವರು ನಮ್ಮ ಹೃದಯದಲ್ಲಿರುವುದಲ್ಲವೇ? ಅದಕ್ಕೆ ಹಿರಿಯರು ಹೇಳ್ತಾರೆ, ಗಾಳಿ ಎಲ್ಲ ಕಡೆ ಇದೆ, ನಾವು ಯಾಕೆ ಫ್ಯಾನನ್ನು ಬಳಸ್ಕೊಳ್ಬೇಕು? ನಾವು ಯಾಕೆ ಬೀಸಣಿಯನ್ನು ಬಳಸಬೇಕು? ಇರುವಂತಹ ಗಾಳಿಯನ್ನು ಹೆಚ್ಚು ಅನುಭವಿಸಬೇಕು ಅಂತಾದರೆ ಬೀಸಣಿಗೆ ಬೇಕು, ಫ್ಯಾನ್ ಬೇಕು. ಅದೇ ರೀತಿಯಲ್ಲಿ ಎಲ್ಲೆಡೆ ಇರುವಂತಹ ಭಗವಂತನನ್ನ ಹೆಚ್ಚು ನಮ್ಮದಾಗಿಸಬೇಕು, ಹೆಚ್ಚು ಫಲ ಪಡ್ಕೊಳ್ಬೇಕು ಅಂತಾದರೆ ನಾವು ದೇವಸ್ಥಾನದಲ್ಲಿ ದೇವರನ್ನಿಟ್ಟುಕೊಂಡು ಆರಾಧಿಸಬೇಕು. ಗೋವಿನಲ್ಲಿ ಹಾಲಿದೆ, ಆದರೆ ಅದರ ಕಿವಿ ಹಿಂಡಿದರೆ, ಬಾಲ ಹಿಂಡಿದರೆ, ಕಾಲು ಹಿಂಡಿದರೆ ಹಾಲು ಬರುವುದಿಲ್ಲ. ಕೆಚ್ಚಲು ಹಿಂಡಿದರೆ ಮಾತ್ರ ಹಾಲು ಬರುವುದು. ಅದೇ ರೀತಿಯಲ್ಲಿ ಇಂತಹ ದೇವಸ್ಥಾನದಲ್ಲಿ ಈ ಪ್ರಾಚೀನ ನಮ್ಮ ಋಷಿ ಮುನಿಗಳು ಒಂದು ವಿಜ್ಞಾನವನ್ನು ಅಳವಡಿಸಿಕೊಟ್ಟಿದ್ದಾರೆ. ನಮಗೆ ಬೇಕಾದಂಥ ಇಷ್ಟಾರ್ಥವನ್ನು ಸಿದ್ಧಿಸಲಿಕ್ಕೆ ಈ ರೀತಿಯ ಅನುಷ್ಠಾನ ಬೇಕೆಂದುಕೊಂಡು, ಹಾಗಾಗಿ ಅವರು ತಪೋಬಲದಿಂದ ಕಂಡುಕೊಂಡ ಸತ್ಯ, ನಾವದನ್ನು ತಪಸ್ಸು ಅನುಷ್ಠಾನ ಮಾಡಿ ಆ ಸತ್ಯವನ್ನು ಮತ್ತೆ ತಿಳ್ಕೊಳ್ಳುವಂತಹ ಸಾಹಸಕ್ಕೆ ಕೈ ಹಾಕುವುದರಲ್ಲಿ ಸ್ವಲ್ಪ ಹಿಂದೆ. ಹಾಗಾಗಿ ಅನುಭವದ ದಾರಿಯನ್ನು ನಾವು ಉಪಕ್ರಮಿಸಬೇಕು. ನಮಗೆ ಎಲ್ಲ ಜೀವನದಲ್ಲಿ ಅನುಭವ ಸಾಧ್ಯ ಇಲ್ಲ, ಎಲ್ಲ ಅನುಭವವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅನೇಕ ಅನುಭವಗಳನ್ನ ಸೇರಿಸಿಕೊಂಡಾಗ ನಮ್ಮಲ್ಲಿ ದೊಡ್ಡ ಸಾಮರ್ಥ್ಯವನ್ನು ಸಂಪಾದಿಸಬಹುದು. ವಿಷ ಸೇವಿಸಿದರೆ ಸಾಯ್ತದೆ ಅಂತ ಗೊತ್ತು, ಆದರೆ ಅದರ ಅನುಭವ ಆದರೆ ಮಾತ್ರ ಒಪ್ಪೆ ಅಂತ ನಾವು ಹೇಳ್ತೇವ? ವಿಷ ತಿಂದು ಅನುಭವ ಆಗಬೇಕಾಗಿಲ್ಲ, ತಿಂದವರ ಅನುಭವ ಸಾಕು. ಹಾಗೆಯೇ ಕಾಣದಿದ್ದು ನಂಬುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಕಾಣದಿದ್ದರೂ ನಂಬಬೇಕಾಗ್ತದೆ. ಕೊರೋನಾದ ವೈರಸ್ ಅಂತ ವೈರಸ್ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಹಾಗೆಂದುಕೊಂಡು ಇಲ್ಲ ಇಲ್ಲ ಅಂತ ನಂಬಿದ್ರೆ ನಾವದನ್ನು ಸಣ್ಣದಾಗಿಸಿದರೆ, ಹಾಗೆ ಭಗವಂತ ಎಂಬುವನು ಇದ್ದಾನೆ, ಕಾಣಬೇಕಿದ್ದಿಲ್ಲ. ಕಂಡವರ ಅನುಭವದ, ನಂಬಿದವರ ಅನುಭವದ ಆಧಾರದಲ್ಲಿ ನಾವೆಲ್ಲ ನಮ್ಮದಾಗಿಸಿಕೊಂಡ ಅನುಭವ ಅದು ನಮ್ಮನ್ನು ಬೆಳಗಿಸ್ತದೆ. ಹಾಗಾಗಿ ನೋಡಿ, ಸೊನ್ನೆಗೆ ಏನು ಬೆಲೆ ಇದೆ? ನೀವೊಂದು ಬ್ಯಾಂಕಿಗೆ ಹೋಗಿ 5 or 6 ಸೊನ್ನೆ ಹಾಕಿ ನೀವು ಚೆಕ್ಕನ್ನು ಕೊಟ್ಟರೆ ಆ ಸೊನ್ನೆಗೆ ಬೆಲೆಯೇ ಇಲ್ಲ. ಆದರೆ ಅದೇ ಸೊನ್ನೆ ಅನೇಕ ಸಂದರ್ಭದಲ್ಲಿ ಎಷ್ಟು ಬೆಲೆ ಬಾಳುವಂಥದ್ದಾಗ್ತದೆ. ಒಂದರ ಮುಂದೆ ಸೊನ್ನೆ ಹಾಕಿದರೆ ಸಾಕು, 10 ಪಟ್ಟು ದೊಡ್ಡದಾಯಿತು. ಸಂಖ್ಯೆಗಳೊಳಗೆ ಜಗಳ ಆಯ್ತಂತೆ. ಹೇಗೆ ಜಗಳ? ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಯನ್ನು ಹೇಳಿ 9 ದೊಡ್ಡ ಸಂಖ್ಯೆ, ಆ 9 8 ಮೂದಲಿಸಿತು, ನಾನು ನಿನಗಿಂತ ದೊಡ್ಡವ ಅಂತ. ಆದರೆ ಅದು ಹಿಂದೆ 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 ಬಹಳ ಗಲಾಟೆಯನ್ನು ಮಾಡಿತ್ತಂತೆ. ಆದರೆ 2ರ ಸ್ಥಾನಕ್ಕೆ ಬಂದಾಗ 2 1 ಮೂದಲಿಸಿ ತಮಾಷೆ ಮಾಡಿತ್ತು, ನನಗಿಂತ ಸಣ್ಣವ ಅಂತ. ಆದರೆ 1 ಮಾತ್ರ ಸ್ವಲ್ಪ ಆಲೋಚನೆ ಮಾಡಿತ್ತು, ನನಗಿಂತ ಸಣ್ಣ 0ಯನ್ನು ನಾನು ಏನಂತ ಹೇಳಬೇಕು? 0 ಬಹಳ ಸಂಕಟದಲ್ಲಿರಬಹುದು. 0ಯಿಂದ ಮುಂದೆ 1ಕ್ಕೆ ಅದರ ಹಿಂದೆ 0 ಆದರೂ ಉಂಟು, 0ಯಿಂದ ಏನಿಲ್ಲ. ಹಾಗಾಗಿ 0ಯನ್ನು ತುಚ್ಛವಾಗಿ ಕಾಣ್ತಾರೆ ಎಂಬಂತಹ ಅತ್ಯಂತ ದಯನೀಯ ಅವಸ್ಥೆಯಲ್ಲಿ ಅದು ಸಂಕಟ ಪಡ್ತಿರ್ಬೋದು. ಹಾಗಾಗಿ ಆ 0ಯನ್ನು ಸೋಲಿಕ್ಕೆ ಬಿಡಬಾರ್ದು. ನಾವೊಂದು ಯೋಚನೆ ಮಾಡೋಣ. 0 ಹತ್ರ ಹೇಳ್ತೇನೆ, ನೀನು ಚಿಂತೆ ಮಾಡಬೇಡ, ನಿನ್ನ ಹಿಂದೆ ನಾನು ಬಂದು ಸೇರ್ಕೊಳ್ತೇನೆ ಅಂತ. ಆ 0 ಹಿಂದೆ ಸೇರಿಕೊಂಡಾಗ 0ಗೆ 10 ಬಂತ, 9ಗಿಂತ ದೊಡ್ಡದಾಯಿತು. ಯಾವಾಗಲೂ ಕಾಣದಂತಹ ಒಂದು ಸಂಖ್ಯೆ ಅಂತ ಅಥವಾ ಸಣ್ಣದು ಸಣ್ಣವರಂತ ತುಚ್ಛ ಮಾಡುವ ಹಾಗೆ ಇಲ್ಲ. ನಾವು ಅವರ ಜೊತೆಗೆ ಸೇರಿಕೊಂಡಾಗ 1 10 ಅದೇ 0ಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಭಗವಂತನ ಆದಿ ಅಂತ್ಯ ಸಾಧ್ಯವಿಲ್ಲ ನೋಡಲು. ಅಂತಹ ಭಗವಂತನ ನಾವು ಏನೂ ಅಲ್ಲ ಅಂತ ತಿಳ್ಕೊಂಡ್ರು ಭಗವಂತನೇ ಎಲ್ಲ ಎಂಬಂಥದ್ದು ಅನುಭವಕ್ಕೆ ಸಾಧ್ಯವಾದವರ ಅನುಭವದಿಂದ ಹೇಳಿದ ಮಾತನ್ನು ನಂಬಬೇಕು. ನಾನೇ ಎಂದು ಯೋಚನೆ ಮಾಡಿದ ಒಂದೇ ಆಗುತ್ತದೆ. ಅದು ಏನೂ ಅಲ್ಲ, ಇಲ್ಲ, ಆದಿ ಅಂತ್ಯ ಯಾವುದೂ ಅಲ್ಲದಂತಹ 0ಯನ್ನು ಹತ್ತಿರ ಮಾಡಿದಾಗ 1 10 ಆಗುತ್ತದೋ ಅದೇ ರೀತಿಯಲ್ಲಿ ಭಗವಂತ ಏನೂ ಅಲ್ಲ ಎಂದರೂ ಸಹ 1 ನಾನು ಭಗವಂತನ ಮುಂದಿಟ್ಟುಕೊಂಡಾಗ 0ಯನ್ನು ಮುಂದಿಟ್ಟುಕೊಂಡ 1 10 ಆದಂತೆ ನಮ್ಮೆಲ್ಲ ಶ್ರಮವು ಅಷ್ಟು ದೊಡ್ಡ ಮಟ್ಟಿಗೆ ಮುಟ್ಲಿಕ್ಕೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮಿಂದ ಏನಾದರೂ ಸಾಧ್ಯ ಅಂತ ಯೋಚನೆ ಮಾಡಿದರೆ ನಾವು ಗುಡ್ಡೆಯ ಮುಂದೆ ನಿಂತ್ಕೊಂಡು ನಾನು ಈ ಗುಡ್ಡೆಯನ್ನು ಅಗಿತೇನೆ ಅಂತ ಹೇಳಿದ ಹಾಗೆ, ನನ್ನ ಕೈಯಲ್ಲಿ ಗುಡ್ಡೆಯನ್ನು ಅಗಿಲಿಕ್ಕೆ ಸಾಧ್ಯನಾ? ಒಂದು ಬುಟ್ಟಿ ಮಣ್ಣ ಕೈಯಲ್ಲಿ ನಾವು ಪರಜಿ ತಗೊಳ್ಳಿಕ್ಕೆ ತುಂಬಲಿಕ್ಕೆ ಸಾಧ್ಯವಿಲ್ಲ. ಹಾಗೆಂದುಕೊಂಡು ಹಾದೇ ಗುದ್ದಲಿ ಬೇಕು.
ಹಾರೆಗುದ್ದಲಿಯೂ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಇಡೀ ಗುಡ್ಡೆಯನ್ನು ನಾನು ನೆಲಸಮ ಮಾಡ್ತೀನಿ ಅಂತ ಹಾರೆಗುದ್ದಲಿಗೆ ಗುಡ್ಡೆ ಅಗಿಲಿಕ್ಕೆ ಸಾಧ್ಯ ಇಲ್ಲ. ಯೋಗ್ಯ ಕೈಯೂ ಬೇಕು, ಹಾರೆಗುದ್ದಲಿಯೂ ಬೇಕು. ಆಗ ಗುಡ್ಡೆಯನ್ನು ಅಗಿಲಿಕ್ಕೂ ಮಣ್ಣು ತುಂಬಲಿಕ್ಕೂ ಸಾಧ್ಯವಾಗುತ್ತದೆ. ಹಾಗೆ ಭಗವಂತನ ಉಪಕರಣ ನಾವು ಎಂಬುದನ್ನು ನೆನಪಿಟ್ಟುಕೊಂಡು, ಹೇಗೆ ಹಾರೆಗುದ್ದಲಿಗೆ ಒಂದು ಒಳ್ಳೆಯ ಕೈ ಸಿಕ್ಕಿದ್ರೆ ಸಾಹಸ ಮಾಡಲಿಕ್ಕೆ ಸಾಧ್ಯವಾಗುತ್ತದೋ, ಹಾಗೆ ಭಗವಂತನ ಆ ದೊಡ್ಡ ಚೈತನ್ಯದ ಮುಂದೆ ಭಗವಂತನ ಉಪಕರಣದಂತೆ ಭಗವಂತನ ಕಾರ್ಯದಲ್ಲಿ ಭಗವಂತನ ಕೈಯಲ್ಲಿ ಸೇರಿಕೊಂಡಾಗ ನೋಡಿ ಇಷ್ಟು ದೊಡ್ಡ ಕಾರ್ಯ ಆಗುತ್ತದೆ. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಏನಾದರೂ ಒಳ್ಳೆಯದು ಸಾಧಿಸುಂದ್ರೆ ಹಣ ಕೂಡಿಡುವುದು ಒಳ್ಳೆಯದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಕೆಲವೊಮ್ಮೆ ಆ ಕೂಡಿಟ್ಟ ಹಣವೇ ನಮಗೆ ಸೆರೆಮನೆ ವಾಸಕ್ಕೂ ಅವಕಾಶ ಆಗ್ತದೆ. ಕೆಲವೊಮ್ಮೆ ಕಳ್ಳರ ಪಾಲಿಗೂ ಹೋಗ್ತದೆ, ಚಿಂತೆಗೂ ಕಾರಣ ಆಗ್ತದೆ, ನಮ್ಮ ಮುಂದಿನ ಪರಂಪರೆ ನಾಶ ಮಾಡಲಿಕ್ಕೂ ಸಾಧ್ಯವಾಗುತ್ತದೆ. ಆದರೆ ಅದೇ ಭಗವತ್ ಅನುಗ್ರಹ ಎಂಬ ದೊಡ್ಡ ಸಂಪತ್ತನ್ನು ಸಂಪಾದಿಸಿದರೆ ಯಾರೂ ಇಲ್ಲ ಏನೂ ಇಲ್ಲ ಎಂಬಂತಹ ಕಷ್ಟಕಾಲ ಬಂದರೂ ಭಗವಂತನ ಅನುಗ್ರಹದಿಂದ ಎಲ್ಲವನ್ನೂ ಸಾಧಿಸಿದಂಥದ್ದು ಕಷ್ಟದಿಂದ ಪಾರಾದ ಉದಾಹರಣೆಯೂ ಇದೆ. ಹಾಗಾಗಿ ಭಗವಂತ ಇದ್ದಾನೆ ಅಂತ ನಾವೆಲ್ಲ ನಂಬಬೇಕು, ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಯಾರು ಇದ್ದಾನೆ ಅಂತಾರೋ ಅವರ ಪಾಲಿಗೆ ಭಗವಂತ ಇದ್ದಾನೆ ಎಂಬುದನ್ನು ಸತ್ಯ ಮಾಡ್ತಾನೆ. ಯಾರು ಇಲ್ಲ ಅನ್ನುತ್ತಾರೋ ಅವರ ಪಾಲಿಗೆ ಭಗವಂತ ಯಾವತ್ತೂ ಇಲ್ಲ ಎಂಬುದನ್ನೇ ತೋರಿಸಿಕೊಡ್ತಾನೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಅಂತಹ ಒಳ್ಳೆಯ ನಂಬಿಕೆ ಅಂತಂದಾಗ ನಾವು ನಮ್ಮ ಜೀವನದಲ್ಲಿ ಪುರೋಗತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಭಗವಂತನ ಕೃಪೆ ಸಂಪಾದನೆ ಮಾಡಿದಂತಹ ಒಳ್ಳೆಯ ಹೃದಯ ಯಾವತ್ತೂ ಪಾಪ ಕಾರ್ಯ ಮಾಡುವುದಿಲ್ಲ. ಯಾರು ಪಾಪ ಕಾರ್ಯ ಮಾಡ್ತಾರೋ ಅವರು ದುಃಖದ ಮಡುವಿನಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೆ, ಜೀವನದಲ್ಲಿ ಸೋಲ್ತಾರೆ. ಯಾರಲ್ಲಿ ಭಗವಂತನ ಭಕ್ತಿ ನಿಷ್ಠೆ ಇದೆಯೋ ಅವರು ಧರ್ಮ ಮಾರ್ಗದಲ್ಲಿ ನಡೀತಾರೆ, ಮಾತ್ರವಲ್ಲ ನೆಮ್ಮದಿಯಿಂದ ಬದುಕುವಂತಾಗುತ್ತದೆ. ಹಾಗಾಗಿ ಮನುಷ್ಯರಾದ್ರೆ ಸಾಲದು, ನಾವೆಲ್ಲ ಭಗವಂತನ ಭಕ್ತರಾಗಬೇಕು, ಭಗವಂತನ ಭಕ್ತಿ ಅನುಷ್ಠಾನವನ್ನು ಮಾಡಬೇಕು. ದೇವರ ಸ್ಮರಣೆಯ ಜೊತೆಗೆ ನಾವು ನಮ್ಮ ಭಗವಂತನೇ ಒಳಗಿದ್ದುಕೊಂಡು ನಡೆಸ್ತಾನೆ ಎಂಬ ಭಾವದಲ್ಲಿ ನಮ್ಮ ದೇಹವನ್ನು ಚೆನ್ನಾಗಿ ಒಳ್ಳೆಯ ಕಾರ್ಯಕ್ಕೆ ಬಳಸಿದಾಗ ನಮ್ಮ ಬದುಕು ನಿಜವಾದ ಅರ್ಥಪೂರ್ಣವಾದ ಬದುಕಾಗ್ತದೆ. ಇಲ್ಲಿನ ಇಷ್ಟು ದೊಡ್ಡ ಕಾರ್ಯದ ಮೂಲಕ ಅಂತಹ ದೊಡ್ಡ ಸಾಧನೆಯನ್ನು ಈ ಪ್ರದೇಶದವರು ಮಾಡಿದ್ದಾರೆ. ಇಲ್ಲಿನ ವೇದಿಕೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾ ಉಂಟು. ಸಭೆಯ ಎಲ್ಲ ವೇದಿಕೆಯಲ್ಲಿರುವಂತಹ ಇಂತಹ ಮಹಾನುಭಾವನ ನೋಡ್ತಾ ನೀವು ನಿಮ್ಮ ಜೀವನದಲ್ಲಿ ಅಂತಹದ್ದೇ ಒಳ್ಳೆಯ ಸಾಧನೆ ಮಾಡುತ್ತಾ ಸಮಾಜದ ಪ್ರೀತಿಗೆ ಮಾತ್ರವಲ್ಲ ಭಗವಂತನ ಪ್ರೀತಿಗೆ ಪಾತ್ರರಾಗುವ ಒಳ್ಳೆಯ ಬದುಕನ್ನು ಎಲ್ಲರದಾಗಿಸ್ಕೊಳ್ಬೇಕು. ಬಂದಂತಹ ಈ ಜನ್ಮ ಭಗವಂತನ ಪ್ರೀತಿಗಾಗಿ ತಪಿಸಬೇಕು. ಆ ಭಗವಂತನ ಪ್ರೀತಿ ಸಂಪಾದನೆ ಮಾಡುವ ಶ್ರಮವನ್ನು ನಮ್ಮದಾಗಿಸ್ಕೊಳ್ಬೇಕು. ಆ ಮೂಲಕ ಭಗವಂತ ನಮ್ಮನ್ನು ಬೆಳಗಿಸಬೇಕು. ಈ ಲೋಕಕ್ಕೆಲ್ಲ ಒಳ್ಳೆಯದಾಗುವಂಥ ಇಂಥ ಮಹತ್ ಕಾರ್ಯದಿಂದ ಮುಂದಿನ ಪೀಳಿಗೆಯು ಸನ್ಮಾರ್ಗದಲ್ಲಿ ಹೋಗುವಂತಾಗುತ್ತದೆ. ಈ ನಿಟ್ಟಿನಲ್ಲಿ ಅಂತಹ ಮಹಾತ್ಮರ ಪ್ರಾಣದೇವರ ಅವತಾರ ಮಧ್ವಾಚಾರ್ಯರು, ಅಂತಹ ಮಹಾತ್ಮರಿಂದ ಅನುಗ್ರಹೀತವಾದಂಥ ಈ ಪುಣ್ಯಭೂಮಿ ಈ ಊರಿನ ಸಜ್ಜನರ ಹೃದಯದಲ್ಲಿ ಇನ್ನಷ್ಟು ಸದ್ಭಾವವನ್ನು ಜಾಗೃತಿ ಮಾಡುವುದಲ್ಲದೆ ಕೆಟ್ಟವರ ಹೃದಯದಲ್ಲಿರುವ ಕೆಟ್ಟತನವೆಲ್ಲ ನಿರ್ಮೂಲನೆ ಆಗಿ ಅವರೂ ಸಜ್ಜನರಾಗಿ ಸಮಾಜದಲ್ಲಿ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ. ಶ್ರಮಪಟ್ಟಂತಹ ಎಲ್ಲ ಭಕ್ತರ ಬಾಳು ಹಸನಾಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು. ಎಂಟು ಕಾರ್ಯಕ್ಕೆ ವಿನಿಯೋಗ ಆವಡು ಪಂಪಿನ ಪಾತ್ರದೊಟ್ಟಿಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಕಲ್ಕೂರ, ಮಾಜಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಕೊಂಡೇವೂರು ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಮಾತೆಯರು, ಸಜ್ಜನರು, ಮಕ್ಕಳು ಎಲ್ಲದರ ನಡುವೆ ಆ ಭಗವಂತ ಮಹಾವಿಷ್ಣುಮೂರ್ತಿಯ, ಗಣಪತಿಯ, ಆಂಜನೇಯನ ಬ್ರಹ್ಮಕಲಶದ ಅಷ್ಟಬಂಧದ ಸಂಭ್ರಮಾಚರಣೆಯ ಒಂದು ಸುಸಂದರ್ಭವಾದಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇವತ್ತು ಉಪಸ್ಥಿತರಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ನಾವೆಲ್ಲ ಭಾಗ್ಯವಂತರು. ಪೂಜ್ಯ ಗುರುಗಳು ಬಹಳ ಚೆನ್ನಾಗಿ ಇವತ್ತಿನ ಕಾಲಮಾನ, ಧರ್ಮದ ಅಸ್ತಿತ್ವ, ಭಗವಂತನ ಸಾನ್ನಿಧ್ಯದ ಅನುಭವ ಇದೆಲ್ಲವನ್ನು ವಿವರವಾಗಿ ತಿಳಿಸ್ತಾ ಭಾರತೀಯ ಜೀವನ ಧರ್ಮದ ಗುರು ಪರಂಪರೆಯ ಮಹತ್ವ
ಅದರಲ್ಲೂ ಚಾತುರ್ಮಾಸದ ಮಹತ್ವ, ತದನಂತರದ ಉತ್ತಿಷ್ಠದ ಮಹತ್ವ ನಮ್ಮ ಪಾಲಿಗೆ ಅದರ ಸಂದೇಶವನ್ನು ಅವರು ನೀಡಿದರು. ನನಗೆ ವೈಯಕ್ತಿಕವಾಗಿ ಬಹಳ ಸಂಬಂಧ. ಪ್ರಾಣಿಕರಿಗೆ ನಮಗೆ ಗುರುಗಳವರು ಭಾಳ ಚೆನ್ನಾಗಿ ಗೊತ್ತು. ಯಾಕಂದರೆ ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಗುರುಗಳಾಗಿ ಕಂಡವರವರು. ನಾವೆಲ್ಲ ಸ್ವಲ್ಪ ಅನ್ಯಾಯದ ವಿದ್ಯಾರ್ಥಿಗಳು ನಾವು. ವಿದ್ಯಾರ್ಥಿ ದೆಸೆ ಹರಿಕೃಷ್ಣ ಪುನೂರವರವರು ಆವಾಗಲೇ ನಮಗೆ ಒಂದರ್ಥದ ನಾಯಕತ್ವದ ದಿಶೆಯಲ್ಲಿ ಬದುಕನ್ನು ಕಟ್ಟಿಕೊಂಡವರು. ಇಲ್ಲಿ ಎಲ್ಲ ಹಿರಿಯರಿದ್ದಾರೆ. ನಾನು ಯಾರನ್ನು ಪ್ರತ್ಯೇಕವಾಗಿ ಹೇಳಬಾರದು ಗೊತ್ತಿಲ್ಲ. ಸಹಕಾರಿ ಧುರೀಣರಿಂದ ಮೊದಲುಗೊಂಡು ಧಾರ್ಮಿಕ ಮುಖಂಡರು, ಗುತ್ತುಬರ್ಕಿಯವರಿಂದ ಮೊದಲುಗೊಂಡು ಹೋಟೆಲ್ ಉದ್ಯಮಪತಿಗಳು, ಹೊರ ಪ್ರದೇಶದಲ್ಲಿ ಇದ್ದರೂ ಬದುಕಿಗಾಗಿ ಹೊರ ರಾಜ್ಯಕ್ಕೆ ಹೊರ ರಾಷ್ಟ್ರಕ್ಕೆ ಹೋದರೂ ತನ್ನ ಊರಿನ ಆ ಮಾತೃ ಸಂಸ್ಕೃತಿಯ ಉಳಿವಿಗೋಸ್ಕರ ಸಮರ್ಪಿತವಾದಂಥ ದೊಡ್ಡ ಸಮಾಜದ ನಡುವೆ ಭಗವಂತ ನಮಗೆ ಇಂತಹ ಸಂದರ್ಭಗಳನ್ನು ಯಾವತ್ತೂ ಸಂಕಲ್ಪಿಸ್ತಾನಂತ ನಾನು ಭಾವಿಸಿ ನಂಬಿದವ ನಾನು. ಇದು ಈ ಊರಿನ ಮಹತ್ವ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಾವು ಈ ಪ್ರದೇಶದಲ್ಲಿ ಇದು ತವಳವ ನಾಡು. ಆ ಕಡೆ ಮಲಯಾಳ ಪ್ರಾಂತ್ಯ, ಇಲ್ಲಿ ರಾಜಾರಾಮ್ ಭಟ್ರಿದ್ದಾರೆ, ಹಿರಿಯರಿದ್ದಾರೆ, ಬಹಳ ಚೆನ್ನಾಗಿ ಗೊತ್ತಿದೆ ತವಳವ ನಾಡು. ತದನಂತರ ಬರುವಂಥದ್ದು ಹವ್ಯಕ, ಕೊಂಕಣ, ಮರಾಠ, ವಿದರ್ಭ, ಗಾಂಧಾರ. ಇದೇ ಭೂಭಾಗ, ಇದೇ ಪಶ್ಚಿಮ ಕರಾವಳಿ. ಗಾಂಧಾರಿಯನ್ನು ಕೊಟ್ಟ ಪ್ರದೇಶ ಗಾಂಧಾರ. ಇವತ್ತು ಏನಾಗಿದೆ ಯೋಚನೆ ಮಾಡಿ. ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ, ಖಂಡಿತ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಕಾಲಧರ್ಮದ ನಿರ್ಣಯವೋ ಅಥವಾ ಕಾಲಧರ್ಮದ ಅವತಾರ ಪುರುಷನ ಒಂದರ್ಥದ ಅವತಾರಗಳು ಗೊತ್ತಿಲ್ಲ. ವಿದ್ಯಾಭ್ಯಾಸ ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು ಅಂತ ಹೇಳಿದರೆ ಹೀಗೆ ಮುಂದಕ್ಕೆ ಬರ್ತಾ ಈ ಕಡೆ ಗುಜರಾತ್, ತದನಂತರದ ಮಹಾರಾಷ್ಟ್ರ, ಮರಾಠ ಪ್ರದೇಶ, ಕೊಂಕಣ ಪ್ರದೇಶ ಎಲ್ಲವನ್ನು ಈ ಪಶ್ಚಿಮ ಕರಾವಳಿ. ಆದರೆ ನಾವು ಅತ್ಯಂತ ಭಾಗ್ಯವಂತರು. ಯಾಕೆ ಅಂತ ಹೇಳಿದರೆ ಈ ಪ್ರಪಂಚದ ಸಾನ್ನಿಧ್ಯದಲ್ಲಿರುವಂತಹ ಬಹುಶಃ ಕೊರೋನಾ ಸಂದರ್ಭದಲ್ಲಿ ಬರುವ ಹಿರಿಯರು, ಅವರು ಮೈನನ್ ಅಂತ ನಾನು ಯಾವಾಗಲೂ ಹೇಳಲಿಕ್ಕುಂಟು. ಮುಂಬೈಯಲ್ಲಿ ಉದ್ಯಮಪತಿಗಳು ಅವರು ಹೇಳುವಂಥದ್ದು ಮರಣದ ಭಯ. ಈಗಾಗಲೇ ನಮ್ಮ ಶ್ರೀರತ್ರ ನಾನು ಮಾತಾಡುವಾಗ ಹೇಳ್ತಾ ಇದ್ದೆ, ಅವರು ಹೇಳಿದ ಮಾತು, ಸ್ವಾಮಿ ಒಂಜಿ ಈತಿಯಲ್ಲಿ ಅವರು ಅಣ್ಣೆರೆ ಅಂತ ಕರೆಯುವುದು. ತುಳುವಿನಲ್ಲಿ ಬಹಳ ಚಂದ ಮಾತಿನ ಒಂದು ಉಲ್ಲೇಖದ ಕ್ರಮ. ಅಣ್ಣೆರೆ ಒಂಜಿ ಈತಿಯಲ್ಲಿಯೇ ಕ್ರಿಮಿ ಲೋಕನೇ ಗದ್ದ ಒಂದುಂಡು. ಎಷ್ಟು ಚಂದ ಶಬ್ದ ಪ್ರಯೋಗ ನೋಡಿ. ಇಡೀ ಲೋಕನೇ ಗದ್ದ ಒಂದುಂಡು. ಅವಲ ಕಣ್ಣುಗು ತೋಜಿಜ್ಜಿ ದೇವೆರ್ಲ ಕಣ್ಣುಗು ತೋಜಿಜ್ಜಿ ನರಮನಿಕ ನನಲ ಅರ್ಥಾಭುಜತ ಸಾರ ಅಂತ. ಎಷ್ಟು ದೊಡ್ಡದಾದಂಥ ವೇದವಾಕ್ಯ. ನರಮನಿಕ ನನಲ ಅರ್ಥಾಭುಜತ ಸಾರ ಅಂತ. ಆದರೆ ಈ ದೇವಂತ ಬೆಟ್ಟು ನಮಗೆ ಅರ್ಥವಾಗಿದೆ ಅಂತ ಹೇಳುವಂಥ ಸಾಬೀತುಪಡಿಸಿದಂಥ ಒಂದು ಪವಿತ್ರ ತಾಣ ಈ ತವಳವ ನಾಡಿನ ಈ ಜಾಗ ಅಂತ ನಾನು ಭಾವಿಸ್ತೇನೆ. 14 ವರ್ಷದ ಹಿಂದೆ ಇದು ಗುಡ್ಡೆಯಾಗಿದ್ದಾಗ ಪರಮಪೂಜ್ಯ ಫಲಿಮಾಶ್ರೀಗಳ ಪ್ರೇರಣೆಯಿಂದ ಈ ಊರಿನ ಜನರ ಸಂಪರ್ಕದ ದೆಸೆಯಿಂದ ಪುರಾಣಿಕರು ನಾವೆಲ್ಲ ಹಿರಿಯರಾದಂಥ ಅನಂತರಾಮರಾಯರ ನಿಮಿತ್ತ ನಾವೆಲ್ಲ ಇಲ್ಲಿ ಬಂದದ್ದುಂಟು. ಅದರ ಎಲ್ಲ ಕಾಲಧರ್ಮದ ಒಟ್ಟಿಗೆ ಭಗವಂತನ ಸಾನ್ನಿಧ್ಯ, ದೇವೆರ್ಲ ಕಣ್ಣುಜ್ಜಿ ತೋಜುಜಿ ಅಥವಾ ಕೊರೋನಲ ಆ ಕ್ರಿಮಿಲ ಕಣ್ಣುಗು ತೋಜಿಜಿ ನೋಡಿ. ಅದು ಎಷ್ಟು ಸುಂದರವಾದ ಶಬ್ದ ಪ್ರಯೋಗ. ಕಣ್ಣಿಗೆ ಕಾಣದ ವ್ಯವಸ್ಥೆಗಳು ಮಗದೊಮ್ಮೆ ಪುನರ್ದೀಪನವಾಗ್ತದೆ. ಅದು ಶಕ್ತಿಯುತವಾಗಿ ನಮಗೆ ಸಾನ್ನಿಧ್ಯದ ಶಕ್ತಿಯನ್ನು ಕೊಡ್ತದಂಥ ಅರಿವನ್ನು ಆ ಸಂದರ್ಭ ಕೊಟ್ಟಿತು ಈ ಪ್ರದೇಶದ ಇದರ ಭೂಮಾಲೀಕರು. ನಮಗೆ ಆ ಧರ್ಮ ಈ ಧರ್ಮದ ಪ್ರಶ್ನೆಗಳಲ್ಲ. ನಾವೆಲ್ಲ ಸನಾತನ ಸಂಸ್ಕೃತಿಯವರು, ಇಡೀ ಪ್ರಪಂಚವೇ. ಆಗದಿಂದಲೇ, ಇಲ್ಲದಿದ್ದರೆ ನಾವು ಯೋಚನೆ ಮಾಡೋಣ, ರಾಮಾಯಣವಾಗಲಿ, ಮಹಾಭಾರತವಾಗಲಿ, ವೇದಗಳಾಗಲಿ ಅವಾಗದು ವರ್ತಮಾನ ತಾನೇ, ಅವಾಗದು ಪುರಾಣವಾದು ವೇದಗಳಿರುವಾಗ. ಆ ವೇದಗಳಲ್ಲಿರುವಂಥ ಒಂದೊಂದು ವ್ಯವಸ್ಥೆಗಳು ನಮಗೆ ಇವತ್ತು ಆ ಸಂಸ್ಕೃತ ಭಾಷೆಯ ಪರಿಪೂರ್ಣವಾದ ಜ್ಞಾನ, ಪರಿಪೂರ್ಣವಲ್ಲ, ಸ್ವಲ್ಪವೂ ಜ್ಞಾನವಿಲ್ಲದ ಕಾರಣ ಅದರ ಒಳಗಿನ ತಿರುಳು ನಮಗೆ ಅರ್ಥವಾಗ್ತಾ ಇಲ್ಲ. ಆ ಯೋಗ, ಆ ವೇದದ ಒಂದು ಅಂಶ ಯೋಗ, ಇವತ್ತು ಇಡೀ ಜಗತ್ತು, ಎಲ್ಲ ಧರ್ಮದ ಜನರು, ಎಲ್ಲ ರಾಷ್ಟ್ರದ ಜನರು ಅದನ್ನು ಸ್ವೀಕಾರ ಮಾಡಲಿಲ್ವ? ಆರೋಗ್ಯ ಶಾಸ್ತ್ರದ ಇಮ್ಯುನಿಟಿ ಪವರ್, ದೇಹದ ಧಾರಣಾ ಶಕ್ತಿಗೆ ಅತ್ಯಂತ ಯೋಗ್ಯವಾದಂಥ ಆರೋಗ್ಯ ಸೂತ್ರದ ಒಂದು ಮಾರ್ಗ ಇರುವುದಿದ್ದರೆ ಅದು ಯೋಗ ಅಂತ ಹೇಳುವಂಥದ್ದು ಇವತ್ತು ಪ್ರಪಂಚ ಕಂಡುಕೊಂಡಿದೆ. ಆ ಯೋಗ ಅದು ವೇದದ ಒಂದು ಭಾಗ ತಾನೆ. ಆಯುರ್ವೇದ ಅದು ಒಂದು ವೇದದ ಒಂದು ಭಾಗ ತಾನೆ. ಅಂದರೆ ಆವಾಗದು ವರ್ತಮಾನ. ನಾನು ಪೂಜ್ಯ ಗುರುಗಳು ಹೇಳಿದಾಗೆ ಧಾರ್ಮಿಕ ಭಾಷೆ, ನಾನು ಸಾಹಿತ್ಯದ ವ್ಯವಸ್ಥೆಯಲ್ಲಿದ್ದವ, ಅದು ಒಂದು ಸಾಹಿತ್ಯ. ಆವಾಗ ನಮ್ಮ ಈಗಿನ ಸಾಹಿತ್ಯಗಳು ಏನು ಬರೆದಿದ್ದಾರೋ ಅದೇ ರೀತಿಯ ಒಂದು ರೀತಿಯ ಸಾಹಿತ್ಯ. ತದನಂತರ ರಾಮಾಯಣವಾಗಲಿ, ಮಹಾಭಾರತವಾಗಲಿ, ಮೊನ್ನೆ ಅಯೋಧ್ಯೆಗೆ ಹೋಗಿ ಬಂದೆ. ಪೂಜ್ಯ ನಮ್ಮದೇ ಈ ತವಳವನಾಡಿನ ಜಗದ್ಗುರು ಮಧ್ವಾಚಾರ್ಯ ಪರಂಪರೆಯ ಪರಮಪೂಜ್ಯ ವಿಶೇಷ ತೀರ್ಥ ಶ್ರೀಗಳಿಂದ ನಿಯುಕ್ತಿಯಾದವರು. ಆದರೆ ತಾನು ಮಾಡಿದ ತ್ಯಾಗಕ್ಕೋಸ್ಕರ ಇಡೀ ಭಗವಂತ ಕೊಟ್ಟಂತಹ ಒಂದು ದೊಡ್ಡದಾದಂಥ ಒಂದು ಅವರಿಗೆ ಅನುಗ್ರಹ,
ಆ ರಾಮನಿಗೆ ಪ್ರಾಣ ಪ್ರತಿಷ್ಠೆ ಅನುಗ್ರಹ, ಅದು ನಮ್ಮ ಈ ಕ್ಷೇತ್ರದ ತವಳುವ ನಾಡಿನ ಒಂದು ಹೆಮ್ಮೆ. ಆ ನೆಲೆಯಲ್ಲಿ ನಾವು ನಮ್ಮ ಈ ಪ್ರದೇಶದವರು ಎಲ್ಲರೂ ಬಂದಿದ್ದಾರೆ, ಅಲ್ಲಿಗೆ ಹೋಗಿದ್ದೆ ಬಂಧುಗಳೇ. ನಮ್ಮ ತವಳುವ ನಾಡಿನ ಹೆಮ್ಮೆ, ಎಲ್ಲ ಜಾತಿ ವಿಜಾತಿ ಧರ್ಮ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿದರು. ಇಡೀ ಉತ್ತರ ಭಾರತದ ಮಹಾರಾಜರುಗಳು ಅವರನ್ನು ಗೌರವಿಸಿದರು. ಅಂದರೆ ಅದು ಅವರ ಅನುಷ್ಠಾನ. 1 ಡಿಗ್ರಿ ಸೆಂಟಿಗ್ರೇಡ್ನಲ್ಲೂ ಯಾವುದೇ ಮೈಗೆ ಪ್ರಧಾನಮಂತ್ರಿಯವರ ಜೊತೆಗೆ ಅವರು ಅಂಗಿಯನ್ನು ಹಾಕಿಕೊಳ್ಳದೆ ಅನುಷ್ಠಾನವನ್ನು ಮಾಡಿದರು ಅಂತ ಹೇಳಿದರೆ ಅದು ನಮ್ಮ ಎಲ್ಲರಿಗೂ ಆ ಶಕ್ತಿ ಇದೆ ಅಂತ ಹೇಳುವಂಥದ್ದನ್ನು ಅವರು ತೋರಿಸಿಕೊಟ್ರು. ಅಲ್ಲಿ ಹೋದಲ್ಲಿ ಸರಯೂ ನದಿಯ ತೀರಕ್ಕೆ ಹೋಗಿದ್ದೆ ನಾನು. ಅಂದರೆ ರಾಮ ಆ ಘಾಟ್, ರಾಮ ತದನಂತರ ವೈಕುಂಠಕ್ಕೆ ಹೋದಂಥ ಸ್ಥಳ, ಆತ ನಿರ್ವಾಣವಾದಂಥ ಸ್ಥಳ. ಅದು ಒಂದರ್ಥದಲ್ಲಿ ಆ ಪ್ರದೇಶ ನಮಗೆ ರಾಮ ಅಂತ ಹೇಳುವಂಥದ್ದು ಕೇವಲ ಅದೊಂದು ನಿಮಿತ್ತ ಮಾತ್ರ. ಆದರೆ ಅದು ಅರಮನೆಗಳ ನಗರಿ. ಅದು ಅಲ್ಲಿಯ ಪಕ್ಕದಲ್ಲಿ ಸ್ವರ್ಣಮಹಲಿ, ಅಂದರೆ ಕೌಸಲ್ಯೆ ಸೀತೆಗೆ ಕಟ್ಟಿಕೊಟ್ಟಂಥ ಒಂದು ಮಹಲ್, ಅದನ್ನು ನಾವು ಕನಕ ಮಂಟಪ ಅಂತ ಹೇಳ್ತೇವೆ. ಹೀಗೆ ಬೇರೆ 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 ಆ ಪ್ರದೇಶಕ್ಕೆ ನಮ್ಮ ದಕ್ಷಿಣ ಭಾರತಕ್ಕೆ ನಾವು ಹೋಲಿಸಬೇಕಾದ ಅಗತ್ಯ ಇಲ್ಲ. ಆ ನಗರಿ, ಅಲ್ಲಿಯ ಜನ, ಎಲ್ಲ ಧರ್ಮೀಯರು ಒಂದಾಗಿ ಬಾಳುವಂಥ ಕ್ರಮ, ಕೃಷಿ ಜೀವನದೊಂದಿಗೆ ಋಷಿ ಸಂಸ್ಕೃತಿಯನ್ನು ಉಳಿಸಿಕೊಂಡಂಥ ಕ್ರಮ, ಯೋಜನವಾದಂಥ ಹೊಲಗಳು, ಸಾಸಿವೆ, ಗೋಧಿ, ಇದು ಎಲ್ಲ ಇದು ವಿಷಯಾಂತರವಾಗಿರ್ಬೋದು. ಆದರೆ ನಾನು ಅನುಭವಿಸಿದ್ದನ್ನು ಹೇಳುವಂಥದ್ದು, ಅಲ್ಲಿ ಅಷ್ಟು ಲಕ್ಷಗಟ್ಟಲೆ ಜನ ಬಂದರೂ ಮನುಷ್ಯನ ಯಾವುದೇ ತ್ಯಾಜ್ಯದ ವಾಸನೆ ಇರಲಿಲ್ಲ. ಅಲ್ಲಿ ಎಮ್ಮೆಗಳ ಸಗಣಿಗೆ ಅಂದರೆ ಕೃಷಿಯನ್ನು ಪ್ರಧಾನವಾಗಿದ್ದುಕೊಂಡಂಥ ನಾಡದು. ಆ ಸರಯೂ ನದಿ ಎಷ್ಟು ಪವಿತ್ರವಾಗಿ ನೇಪಾಳದ ಪ್ರದೇಶದಿಂದ ಹರಿದುಕೊಂಡು ಬರ್ತಾ ಇದ್ದಲ್ಲಿ ಹೋದಲ್ಲಿ ಅಲ್ಲಿಯ ಅರ್ಚಕರು, ನಾವು ಅಲ್ಲಿ ಅವರನ್ನು ಪೂಜಾರಿ ಅಂತ ಕರೆಯುವಂಥದ್ದು. ಅವರು ನಮ್ಮ ಹಾಗೆ ಅಲ್ಲ, ಅವರದ್ದು ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಅವರು ಹೇಳ್ತಿದ್ದ ಮಾತು, ಪ್ರಭು ಶ್ರೀ ರಾಮಚಂದ್ರ ಇದಕ್ಕೆ ಆಕೆ ಈಶ್ವರನಿಗೆ ಅವರು ಪೂಜೆಯನ್ನು ಸಲ್ಲಿಸಿ ಅಲ್ಲಿಯ ತಾಯಿಗೆ ದೇವಿಗೆ ನಮಸ್ಕರಿಸಿದಾಗ ಸರಯೂ ನದಿಯ ಮಧ್ಯದಲ್ಲಿ ಘಂಟಾನಾದವಾಯಿತಂತೆ. ಘಂಟಾನಾದವಾದಾಗ ಅಲ್ಲಿ ಪುಷ್ಪಕ ವಿಮಾನ ಬಂತಂತೆ. ಪುಷ್ಪಕ ವಿಮಾನದಲ್ಲಿ ಘಂಟಾನಾದದೊಂದಿಗೆ ಸಂಭ್ರಮದೊಂದಿಗೆ ರಾಮ ವೈಕುಂಠಕ್ಕೆ ಅವನು ಲಕ್ಷ್ಮಣ ಸಮೇತನಾಗಿ ತೆರಳಿದ ಅಂತ ಹೇಳುವಂಥ ಕಥೆಯನ್ನು ಹೇಳಿದರು. ಯೋಚನೆ ಮಾಡಿ ಬಂಧುಗಳೇ, ಓರ್ವ ಸಾಹಿತಿ, ನಾವು ರಾಮಾಯಣವಾಗಲಿ ಮಹಾಭಾರತವಾಗಲಿ, ಆತ ರವಿ ಕಾಣದ್ದನ್ನು ಕವಿ ಕಾಣ್ತಾನಂತ ಹೇಳ್ತಾರೆ. ಆದರೆ ಕವಿ ಕಂಡದ್ದನ್ನು ತಾನೇ ಬರೆಯುವುದು, ಅನುಭವಿಸಿದ್ದನ್ನು ತಾನೇ ಬರೆಯುವುದು. ಆತ ಅನುಭವಿಸದೆ ಪುಷ್ಪಕ ವಿಮಾನದ ಕಲ್ಪನೆಯನ್ನು ಬರೆಯಲಿಕ್ಕೆ ಸಾಧ್ಯ ಉಂಟಾ? ಕ್ಯಾನ್ ವಿ ಇಮ್ಯಾಜಿನ್? ನಾವು ಇಂಗ್ಲೀಷ್ನಲ್ಲಿ ಹೇಳುವ ನಮ್ಮ ಮಕ್ಕಳಿಗೆ ಸಾಧ್ಯವೇ ಇಲ್ಲ. ಆ ಕಲ್ಪನೆ ಅದು ಬೇಕಾದಲ್ಲಿ ಹಿಗ್ಗುತ್ತಿತ್ತು. ಅದು ರಾವಣ ಸೀತೆಯನ್ನು ಕಳೆದುಕೊಂಡು ಹೋಗೋ ಹೀಗೆ ಬೇರೆ. ಆದರೆ ರಾಮ ಕಡೆಗೆ ವೈಕುಂಠಕ್ಕೆ ಹೋದಂಥ ಒಂದು ಸಂದರ್ಭ ಸಹಿತವಾಗಿ ಅಲ್ಲಿಯೇ ನಾನು ಪಕ್ಕದಲ್ಲಿ ಆ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ 60ನೇ ವರ್ಷದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಪರಮಪೂಜ್ಯ ಪರಿಮಾರ ಶ್ರೀಗಳ ಉಪಸ್ಥಿತಿ. ನಾನು ಅಲ್ಲಿಂದ ನಾನು ಇದಕ್ಕೆ ಹೋದಾಗ, ಅವರ ಕಾರ್ಯಕ್ರಮಕ್ಕೆ ಹೋದಾಗ ಪರಿಮಾರ ಶ್ರೀಗಳು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದರು. ಅವರ ತನ್ನ ಆಶೀರ್ವಚನದಲ್ಲಿ ರಾಮ ಆಗಲಿ ದೇವರಾಗಲಿ, ಯಾವುದೇ ದೇವರಾಗಲಿ, ಅಂದರೆ ಹೇಗೆ ವೇದಗಳು, ರಾಮಾಯಣ, ಮಹಾಭಾರತ, ತದನಂತರ ಸನಾತನ, ಅಂದರೆ ಹಾಗೆ ಎಲ್ಲ ಧರ್ಮದ ಪ್ರವರ್ತಕರು ತಮ್ಮ ತಮ್ಮ ಧರ್ಮದ ವ್ಯವಸ್ಥೆಗಳನ್ನು ಅವರು ಈ ಜಗತ್ತಿಗೆ ಒಂದರ್ಥದ ಜೀವನದ ನಡೆಯಾಗಿ ನಮಗೆ ನೀಡಿದ್ದದು. ಯಾವುದೇ ಧರ್ಮ ಇರಲಿ, ಯಾವುದೇ ಪ್ರದೇಶವಿರಲಿ, ಯಾವುದೇ ಗ್ರಂಥಗಳಿರಲಿ, ಅದು ಎಲ್ಲ ಗ್ರಂಥಗಳು ಒಂದೇ. ಎಲ್ಲ ಧರ್ಮಗಳ ಸಾರಗಳು ಮನುಷ್ಯನ ಮನುಕುಲದ ಬದುಕಿಗೆ ಒಂದು ಮಾರ್ಗಸೂಚಿ, ಒಂದು ರೀತಿಯ ಹೆದ್ದಾರಿಯ ಸ್ವರೂಪದಲ್ಲಿ ನಮಗೆ ನೀಡಿದಂಥ ಒಂದು ರೀತಿಯ ಕ್ರಮಗಳದು. ಎಲ್ಲ ಧರ್ಮ, ಆ ಧರ್ಮ ಈ ಧರ್ಮ ಪ್ರಶ್ನೆ ಅಲ್ಲ. ತಂದೆ ತಾಯಿಗಳ ಹೊಟ್ಟೆಯಲ್ಲೇ ಹುಟ್ಟಿದ್ದು ತಾನೇ ಎಲ್ಲ ಧರ್ಮಗಳ ಪ್ರವರ್ತಕರು, ಅಥವಾ ನಮ್ಮ ಎಲ್ಲ ಆಚಾರ್ಯರುಗಳು, ಎಲ್ಲ ನಮ್ಮ ದೇವತೆಗಳು. ಅವರು ಹೇಳಿದಂಥ ಮಾತು ಮನುಷ್ಯನ ದೇವರ ಅವತಾರಗಳು ಅಂತ ಹೇಳಿದರೆ, ಅವರು ಶ್ರೀಗಳು ಹೇಳ್ತಾ ಇದ್ರು, ನಾಟಕ ರಂಗದಲ್ಲಿ ವೇದಿಕೆ ಮೇಲೆ ಬಂದ ಪಾತ್ರಧಾರಿಯಂತೆ ಇಲ್ಲಿಯ ಶೂರ್ಪನಕ್ಕೆ ಬಂದು ನರ್ತನ ಮಾಡ್ತಾಳೆ. ಈಗ ಇನ್ನು ಮುಂದಕ್ಕೆ ನಾವು ನೃತ್ಯ ರೂಪಗಳನ್ನು ನೋಡಲಿಕ್ಕಿದ್ದೇವೆ. ರಾಮನಾಗಿ ಬರ್ತಾರೆ, ರಾವಣನಾಗಿ ಬರ್ತಾರೆ, ಅಥವಾ ಇಲ್ಲ ಶಬರಿಯಾಗಿ ಬರ್ತಾರೆ. ಆ ರಾಮನಾಗಿ ಬಂದಾಗ ಬೇಡ, ನಮ್ಮ ಜಬ್ಬಾರ್ ಸೋಮು ಅರ್ಥ ಹೇಳುವಾಗ ನಮಗೆ ಅವರು ಯಾರಂತ ಕಲ್ಪನೆಗೆ ಬರುವುದಿಲ್ಲ. ನಾವು ನೇರ ಅವರ ಪಾತ್ರದ ವ್ಯವಸ್ಥೆ ಒಳಗೆ ಹೋಗ್ತೇವೆ. ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಅವರು ಬಪ್ಪ ಬ್ಯಾರಿಯಾಗಿಯೋ ಇಲ್ಲ ಕೃಷ್ಣನಾಗಿಯೋ ರಾಮನಾಗಿ ಅವತಾರ ಹೇಳಿದಾಗ ಕುಂಬಡಿ ಸುಂದರರಾಯರು ವಿದರ್ನಾಗಿ ಹೇಳುವಾಗ ನಾವು ಕುಂಬಡಿ ಸುಂದರರಾಯರಾಗಿ ಅವರನ್ನು ಅನುಭವಿಸುವುದಿಲ್ಲ, ವಿದರ್ನಾಗಿ. ಅವರು ಹೇಳಿದ ಮಾತು, ಆ ಪಾತ್ರಧಾರಿ ಅದೇ ಕೆಳಗಡೆ ಇದ್ದಾಗ ಪ್ರದೀಪ ಕಲ್ಕುರನು, ಪುರಾಣಿಕರು ಅಥವಾ ಯಾರೋ ಇನ್ನೊಬ್ಬರಾಗಿರ್ತಾರೆ. ವೇದಿಕೆ ಮೇಲೆ ಬಂದಾಗ ಆ ಪಾತ್ರಧಾರಿಯಾಗಿ ನಮಗೆ ಆ ಇಡೀ ಚಿಂತನೆಯನ್ನು ನಮ್ಮ ಮುಂದಕ್ಕೆ ಅವರು ಮುಟ್ಟಿಸ್ತಾರೆ. ಇಡೀ ಚಿಂತನೆಯನ್ನು ಆ ಪುರಾಣ ಕಾಲಕ್ಕೆ ನಮ್ಮನ್ನು ಅವರು ಕೊಂಡೊಯ್ತಾರೆ. ಅಂದರೆ ಭಗವಂತ ಕಾಲ ಧರ್ಮದಲ್ಲಿ ಸಂಭವಾಮಿ ಯುಗೆ ಅಂದರೆ ಬೇರೆ ಏನಲ್ಲ, ಆ ಕಾಲದಲ್ಲಿ ಕಾಲಧರ್ಮಕ್ಕೆ ಅನುಗುಣವಾಗಿ ತನ್ನ ಪಾತ್ರವನ್ನು ಯಾವುದಾದ್ರೂ ಒಂದು ಕಾಯದಲ್ಲಿ ಆತ ನಿರ್ವಹಿಸಿಕೊಂಡು
ಮನುಕುಲಕ್ಕೆ, ಜಗತ್ತಿಗೆ ಅಥವಾ ಇಡೀ ವಿಶ್ವಕ್ಕೆ ಬೇಕಾದ ಸ್ವರೂಪದಲ್ಲಿ ದಾರಿ ನೀಡುತ್ತಾನೆ. ತದನಂತರ ಆ ರಾಮ ನಿರ್ಯಾಣದ ಜಾಗದಲ್ಲಿ ಹೇಗಾಯಿತು ಅದೇ ರೀತಿ ವೈಕುಂಠಕ್ಕೆ ಅಂದರೆ ಆ ಸರ್ವಶಕ್ತ ಸಾನ್ನಿಧ್ಯಕ್ಕೆ ಆತ ಹೊರಟು ಹೋಗ್ತಾನಂತ ಹೇಳುವ ಸಂದೇಶ ನೀಡಿದರು. ಒಂದಕ್ಕೊಂದಕ್ಕೆ ತುಲನೆ. ಬಂಧುಗಳೇ, ಈ ಪುರಾಣದಲ್ಲಿ ಬರುವಂಥ ಎಲ್ಲ ಕಥೆಗಳು, ಪುರಾಣ ಅಂದರೆ ಆವಾಗ ಅದು ವರ್ತಮಾನ, ಎಲ್ಲ ಚಿಂತನೆಗಳು. ನಂದಿಗ್ರಾಮಕ್ಕೆ ಹೋದಾಗ ನಂದಿಗ್ರಾಮದಲ್ಲಿ ಅವರು ಹೇಳ್ತಾ ಇದ್ದರು, ಕೌಸಲ್ಯ ಕೊಟ್ಟದ್ದು ನಮಗೆ, ಕೌಸಲ್ಯ ಜನನ ಕೊಟ್ಟದ್ದು ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನನ್ನು, ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನು. ಅದೇ ಕೈಕೆ ನೀಡಿದ್ದು ಭರತ ದೇಶಕ್ಕೆ ಅಥವಾ ನಮ್ಮ ಈ ಪ್ರಪಂಚಕ್ಕೆ. ಭರತನ ಒಂದು ಆ ಭ್ರಾತೃ ಪ್ರೇಮ, ಭರತನ ತ್ಯಾಗ, ಆತ ಪಾದುಕೆಗೆ ಪೂಜೆ ಮಾಡ್ತಾ ರಾಜ್ಯಭಾರವನ್ನು ಮಾಡಿದಂಥ ಸಮರ್ಪಣಾ ಮನೋಭೂಮಿಕೆ ಇಲ್ಲ. ಕೈಕೆಯಿಂದಾಗಿ ಇಡೀ ವಿಶ್ವದ ರಾಮಚಂದ್ರ ಪ್ರಭು ಶ್ರೀರಾಮಚಂದ್ರನಾಗಿ ಮೆರೆದ. ಇಲ್ಲದಿದ್ದರೆ ಕೇವಲ ಅಯೋಧ್ಯಾಪತಿ ರಾಮಚಂದ್ರನಾಗ್ತಿದ್ದ. ಅಂತ ಎಷ್ಟೋ ಮಹಾಪುರುಷರಿದ್ದರು. ಪ್ರಾಣಿಗಳಲ್ಲಿಯೂ ಭಗವಂತನ ಸಾನ್ನಿಧ್ಯವನ್ನು ಕಾಣಬಹುದು. ಅಂದರೆ ಆಂಜನೇಯನ ಸ್ವರೂಪ, ರಾಮಾಯಣದ ಸ್ವರೂಪ ಅರ್ಥವಾದದ್ದೇ ಕೈಕೆಯಿಂದಾಗಿ ಅಲ್ವಾ? ಹೀಗೆ ಅವರು ಹೇಳುವಾಗ ನಮಗೆ ನಿಜ ಅರ್ಥದ ನಮ್ಮ ಹಿಂದಿನ ಪುರಾಣಗಳು, ಅರ್ಥಾತ್ ಆಗಿನ ಸಾಹಿತ್ಯಗಳು ಆಗಿನ ಬದುಕಿನ ಒಂದರ್ಥದ ನಾಗರಿಕತೆಯ ವ್ಯವಸ್ಥೆಗಳನ್ನು ತಿಳಿಸ್ತಾವಂತ ನಾನು ಭಾವಿಸಿದೆ ಬಂಧುಗಳೇ. ಹೀಗೆ ನಾವು ಮುಂದಕ್ಕೆ, ಅಂದರೆ ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಹೀಗೆ ನಾವು ಇದರಲ್ಲಿ ಬೆಂಗಳೂರಿನಲ್ಲಿ ಒಂದು ಭಾರತೀಯ ವಿದ್ಯಾಭವನದಲ್ಲಿ ಇಡೀ ಪ್ರಪಂಚದ ಎಲ್ಲ ಧಾರ್ಮಿಕ ನಾಯಕರುಗಳ ಒಂದು ಸಭೆ ಆಗಿತ್ತು. 3 ದಿವಸ ಸಮ್ಮೇಳನ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ. ಕೊರೋನಾದ ಮೊದಲು ಒಂದು 4-5 ವರ್ಷದ ಮೊದಲು ಎಲ್ಲ ಧರ್ಮಜ್ಞರು ಬಂದಿದ್ದರು. ಇದೇ ಕಾಸರಗೋಡು ಈ ಪ್ರದೇಶದ ಪ್ರಾಂತ್ಯದಿಂದ ಇಲ್ಲೂ ನಮ್ಮ ದೈವಜ್ಞರುಗಳು ಇವರೆಲ್ಲ ಬಂದಿರು. ಅಷ್ಟಮಂಗಲದ ಪ್ರಶ್ನೆ ಬಗ್ಗೆ ಸಹಜವಾಗಿ ಪತ್ರಕರ್ತರು ಸ್ವಲ್ಪ ನಾವೇನು ಸಾಹಿತ್ಯದ ವಲಯದ ಬುದ್ಧಿಜೀವಿಗಳಿಸ್ಕೊಂಡವರು ಪ್ರಶ್ನೆಗಳನ್ನು ಕೇಳುವಂಥದ್ದು ಸಹಜ ತಾನೇ. ಅವರು ಪ್ರಶ್ನೆಗಳನ್ನು ಕೇಳಿದರು, ಈ ಅಷ್ಟಮಂಗಲ ಇದನ್ನೆಲ್ಲ ಹೇಳ್ತಿರಲ್ಲ, ಇವತ್ತು ನೀವು ಬಾವಿಯ ಒಳಗೆ ವಿಷ್ಣುವಿನ ಇದು ಮಹಾವಿಷ್ಣುವಿನ ಮೂರ್ತಿ ಇದೆ, ಅಥವಾ ಇನ್ನೊಂದು ಕಡೆ ಈ ಬಾವಿಯೊಳಗೆ ಗಣಪತಿ ಇದೆ, ಇದೆಲ್ಲ ಹೇಳ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ, ಅಂದರೆ ನಾನು ಎಲ್ಲಿಗೆ ತುಲನೆ ಮಾಡಿ ಹೇಳಿದ್ದು, ಅವರು ಎಷ್ಟರ ಮಟ್ಟಿಗೆ ಸರಿ? ಆವಾಗ ಅವರು ಹೇಳಿದಂಥ ಮಾತು ನನಗೆ ಬಹಳ, ಓರ್ವ ಹಿರಿಯರು ಹೇಳಿದ ಮಾತು, ಅದು ಇವತ್ತಿಗೂ ತಲೆಗೆ ಹೊಡೆಯುವ ಹಾಗಿದೆ. ಬಹಳ ಚೆನ್ನಾದ ಮಾತು. ನಾವೆಲ್ಲ ಶಾಸ್ತ್ರಿಗಳು, ಅಂದರೆ ಇವತ್ತಿನ ವಿದ್ಯಾಭ್ಯಾಸ, ಆಗಿನ ವಿದ್ಯಾಭ್ಯಾಸ, ನಮ್ಮ ಕ್ಷೇತ್ರ ವಿದ್ಯಾಭ್ಯಾಸ, ನಾವು ಶಾಸ್ತ್ರಿಗಳು ಸುಳ್ಳಾಗಬಹುದು, ಶಾಸ್ತ್ರ ಸುಳ್ಳಲ್ಲ ಅಂತ ಹೇಳಿದರು. ಶಾಸ್ತ್ರ ಸುಳ್ಳಲ್ಲ, ಶಾಸ್ತ್ರದ ಒಳಮರ್ಮ ಅರಿಯದಿರುವ ಕಾರಣವೇ ಇವತ್ತು ಪ್ರಪಂಚದಲ್ಲಿ ನಾವೇನು ದೀಪ ಪ್ರಜ್ವಲನ ಮಾಡಿತು ಅದು ದೀಪ ಬೆಳಕಾಗದೆ ದೀಪ ಬೆಂಕಿಯಾಗಿರುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ದೀಪ ಬೆಳಕಾಗಬೇಕು ವಿನಃ ಮನುಕುಲಕ್ಕೆ ದೀಪ ಪ್ರಜ್ವಲನ ಏನು ಮಾಡಿತು, ಗುರುಗಳ ಬಾಯಿಂದ ಏನು ಒಳ್ಳೆ ಚಿಂತನೆ ಬಂತು, ಅದು ಬದುಕಿಗೆ ಬೆಳಕಾಗಬೇಕು ವಿನಃ ದೀಪ ಬೆಂಕಿ ಆದಾಗ ಪ್ರಪಂಚ ನಾಶವಾಗ್ತದೆ. ತದನಂತರದ ಕೊರೋನಾ ಸಂದರ್ಭದಲ್ಲಿ ಇದೇ TV ಮಾಧ್ಯಮದಲ್ಲಿ ಬಂದಂಥ ಮಾತು, ಅವರು ಹೇಳಿದ ಮಾತು, ಶಾಸ್ತ್ರಿ ಸುಳ್ಳಾಗಬಹುದು, ಶಾಸ್ತ್ರ ಸುಳ್ಳಲ್ಲ. ಅದೇ ಮುನ್ನಂದೆ ಬಂದಂಥ ಮಾತು ನನಗೆ ಇವತ್ತಿಗೂ ನೆನಪಾಗ್ತದೆ. ಶಾಸ್ತ್ರಿ ಸುಳ್ಳಾಗಬಹುದು, ಶಾಸ್ತ್ರ ಸುಳ್ಳಲ್ಲ, ಶಾಸ್ತ್ರವೇ ಶಸ್ತ್ರವಾಗಬಾರದು ಅಂತ. ಎಷ್ಟು ಚೆನ್ನಾದಂಥ ಮಾತು. ಶಾಸ್ತ್ರವೇ ಖಂಡಿತವಾಗಿ ಶಸ್ತ್ರವಾಗಬಾರ್ದು, ಬದುಕಿಗೆ ಪೂರಕವಾಗಬೇಕು. ಬಂಧುಗಳೇ, ನಾನು ಹೆಚ್ಚು ಮಾತನ್ನು ಅದನ್ನು ಬೆಳೆಸಲಿಕ್ಕೆ ಹೋಗದೆ ಇನ್ನೂ ಹಲವಾರು ಜನ ಮಾತನಾಡುವವರಿದ್ದಾರೆ. ಒಳ್ಳೆಯ ಚಿಂತನೆಗಳು ನಮ್ಮ ಸಾಹಿತ್ಯದಲ್ಲಿದೆ. ಆವಾಗ ಅದು ಪುರಾಣವಾದರೆ ಆವಾಗ ಅದು ವರ್ತಮಾನ. ತದನಂತರದ ಇತಿಹಾಸದ ಪುಟಗಳಲ್ಲಿ ಬಂದಂಥ ಒಂದು ವಿದ್ಯಮಾನ ಇವತ್ತು ಆವಾಗ ಯಾವುದ್ಯಾವುದೋ ಕಾಲದೋಷದ ಇದರಲ್ಲಿ ನಾಶವಾದ ಒಂದು ಈ ಕ್ಷೇತ್ರ ಈ ವರ್ತಮಾನ ಕಾಲದಲ್ಲಿ ಈ ಪ್ರದೇಶಕ್ಕಲ್ಲ, ನಮ್ಮ ಈ ತವಳವನಾಡಿಗೆ ಒಂದು ಬೆಳಕಾಗಿ ಕಂಡದ್ದಂತ ಹೇಳಿದರೆ ಪುರಾಣ, ಇತಿಹಾಸ, ವರ್ತಮಾನ, ಮುಂದೆ ಭವಿಷ್ಯ ಕಾಲದಲ್ಲಿ ಇದು ನಮ್ಮ ಇಡೀ ಮನುಕುಲಕ್ಕೆ ನಮ್ಮ ಎಲ್ಲರನ್ನು ಜೋಡಿಸುವಂಥ ಒಂದು ಸಾನ್ನಿಧ್ಯದ ಕ್ಷೇತ್ರವಾಗಿ ಪರಿವರ್ತಿತವಾಗಲಿ. ಸುಮ್ಮನೆ ಮಧ್ವಾಚಾರ್ಯರ ಬರಲಿಕ್ಕೆ ಸಾಧ್ಯ ಅಲ್ಲ. ಶಂಕರಾಚಾರ್ಯರಿಂದಾಗಿ ಇಡೀ ಧರ್ಮಗಳ ಪುನರುತ್ಥಾನವಾಯಿತಂತೆ. ಮಧ್ವಾಚಾರ್ಯರಿಂದಾಗಿ ಭಕ್ತಿ ಪಂಥ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅದಕ್ಕೊಂದು ಶಕ್ತಿ ಕೊಟ್ಟರಂತೆ. ರಾಮಾನುಜಾಚಾರ್ಯರ ಕಾಲದಲ್ಲಿ ಮತ್ತು ಅದಕ್ಕೆ ಭಕ್ತಿ ಪಂಥದ ಒತ್ತಾಸೆ ನೀಡಿದರೆ ವಾದಿರಾಜರಂತೂ ಎಲ್ಲ ನೆಲೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಿಗೆ ಒಂದರ್ಥದ ಅಭಿವೃದ್ಧಿಯ ಪಥವನ್ನು ಕೊಡ್ತಾ ಎಲ್ಲರೂ ನಮ್ಮ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದರು. ಇದೆಲ್ಲ ನಾವು ಅನುಭವಿಸಿದ್ದು. ಈ ಕ್ಷೇತ್ರವು 14 ವರ್ಷದ ಹಿಂದೆ ಹೇಗಿತ್ತು, ಇವತ್ತು ಹೇಗಿದೆ, ಇಲ್ಲಿಯ ಜನ ಹೇಗೆ ನಿರ್ಮಾಣ ಮಾಡ್ತಾರೆ, ಎಲ್ಲ ಧರ್ಮೀಯರು ಸೇರಿಕೊಂಡು ಈಗಲೂ ಸರ್ಕಾರ ಬಂಡ ನಮನೆ, ಅಂದರೆ ಸರ್ಕಾರ ಅಂದರೆ ನಾವೇ, ಯಾವ ರೀತಿಯ ರಕ್ಷಣೆ ನೀವು ಬೇಕಾದರೂ ಮಾಡಿಕೊಳ್ಳಿ ಹೇಳುವಂಥ ಒಂದು ರೀತಿಯ ಮನೋಭೂಮಿಕೆ, ವಿಸ್ತೃತ ಮನೋಭೂಮಿಕೆ ಇದೆ ಅಂತ ಹೇಳಿದರೆ ಕೈಯಾರರ ಚಿಂತನೆ ಸುಳ್ಳಲ್ಲ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದೆ ರಾಷ್ಟ್ರ ತೇಲುತ್ತಿರಲಿ. ಎಷ್ಟು ಸುಂದರವಾದದ್ದು ಇದೇವರು ಹೇಳ್ತಾ ಇದ್ದದ್ದು. ಬಂಧುಗಳೇ, ಇದನ್ನು ನಾವು ಅನುಷ್ಠಾನ ಮಾಡಿಕೊಳ್ಬೇಕು, ಇದನ್ನು ಅನುಷ್ಠಾನ ಮಾಡಿಕೊಳ್ಳೋಣ. ಇದೇ ಪರಿಮಾರ ಶ್ರೀಗಳ ಒಂದು ಬಯಕೆ ಅಂತ ಕಾಣುತ್ತದೆ. ಇವತ್ತಿನ ಈ ಯತಿ ಪರಂಪರೆಗಳಲ್ಲಿ ಅತ್ಯಂತ ರೀತಿಯಲ್ಲಿ ಒಂದು ಅನುಷ್ಠಾನವನ್ನು ಮಾಡಿ
ಬಹಳ ಸುಂದರವಾದ ಇವತ್ತು ಅವರು ಒಳಗಡೆ ತಂತ್ರಿಗಳಿಂದ ಅದು ಎಲ್ಲ ಆಗ್ತಾ ಇದೆ. ಬಹಳ ಸುಂದರವಾಗಿ ನಮ್ಮನ್ನು ಜೋಡಿಸುವಂಥ ಒಂದು ಅದ್ಭುತವಾದಂಥ ಚೈತನ್ಯ ಅದು ಪೂಜ್ಯ ಪರಿಮರ್ಶಿಗಳು ಅವರ ಮನೋವಿಷ್ಠೆಯ ಪ್ರಕಾರ ಇಲ್ಲಿ ಏನು ಆಗ್ತಾ ಇದೆ. ಪುರಾಣಿಕರಾಗಲಿ ನಾವೆಲ್ಲ ಇಲ್ಲಿ ನಿಮಿತ್ತ ಮಾತ್ರ. ಅವರು ಬಹಳ ಭಾಗ್ಯವಂತರು. ಹಿರಿತನದ ಕಾಲದಲ್ಲಿ ಇಂತಹ ಯೋಗ್ಯ ಕೆಲಸಗಳು ಭಗವಂತ ಅವರಿಂದ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿದರೆ ಬಹುಶಃ ಅದು ಗೋಸೇವೆ ಮಾಡಿದಂಥ ಒಂದು ಅದಕ್ಕೆ ದೊರಕಿದಂಥ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಇಂಥ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಪುರಾಣ, ವರ್ತಮಾನ, ಭವಿಷ್ಯ. ಆದರೆ ಈ ಭವಿಷ್ಯ, ಮುಂದಿನ ಭವಿಷ್ಯಕ್ಕೆ ಅದು ನಮ್ಮ ಮಕ್ಕಳಿಗೆ, ನಮ್ಮ ಹಿರಿಯರು ನಮ್ಮನ್ನು ಹೇಗೆ ಬೆಳಕಾಗಿರಿಸಿದ್ದಾರೆ. ನಾವು ಯಾರೂ ಬೆಂಕಿ ಆಗಲಿಲ್ಲ ಇಲ್ಲಿಯವರು. ಬೆಂಕಿ ಅಂದರೆ ಅದು ಉರಿಯುವ ಬೆಂಕಿ, ಅದಕ್ಕೋಸ್ಕರ ಮಾತ್ರ. ನಾವೆಲ್ಲರೂ ಬೆಳಕು. ನಮ್ಮ ಮಕ್ಕಳು ಬೆಳಕಾಗಬೇಕಾದ್ರೆ ಈ ಕೇವಲದ ಬ್ರಹ್ಮಕಲಶ ಅಥವಾ ಮೃಷ್ಟಾನ್ನ ಭೋಜನಗಳು ಇದೆಲ್ಲ ಆದರೆ ಸಾಲದು. ಮನೆ ಮಂದಿ ಬಂಧು ಬಳಗ ಮರಿಮಕ್ಕಳೊಂದಿಗೆ ನಾವು ಬಂದಾಗ ಆ ಮರಿಮಕ್ಕಳಿಗೆ ಆಧುನಿಕ ಶಿಕ್ಷಣದ ಜೊತೆಗೆ ಬದುಕಿನ ಇಂತಹ ಒಳ ಮರ್ಮದ ಸತ್ಯಗಳು, ಹೌದಾದ ಪುರಾಣ, ಹೌದಾದ ನಿಗಲ್ಲ ಧರ್ಮದ ಹೌದಾದ ಅದು ಬರುವುದಿಲ್ಲ. ಅದು ಎಲ್ಲವೂ ಬದುಕಿನ ಒಂದು ಜೀವನದ ನಿಜವಾದಂಥ ಮರ್ಮಗಳು ಅಂತ ಹೇಳುವಂಥ ಒಂದು ಚಿಂತನೆಯನ್ನು ನಾವು ಅವರಿಗೆ ಕೊಟ್ಟಾಗ ನಮ್ಮ ಮಕ್ಕಳು ಇವತ್ತಿನ ವಿಜ್ಞಾನ ಯುಗದಲ್ಲೂ ಬದುಕಿನೊಂದಿಗೆ ತಮ್ಮ ಧಾರ್ಮಿಕ ನಡೆಯೊಂದಿಗೆ ಬದುಕನ್ನು ಅವರು ನಡೀಲಿಕ್ಕೆ ಸಾಧ್ಯವಾಗ್ತದೆ. ಪೂಜ್ಯ ಪೇಜಾವರ್ಷಿಗಳು ಯಾವಾಗಲೂ ಹೇಳ್ತಿದ್ದ ಮಾತು, ಸೀಮೋಲ್ಲಂಘನವಾಗಬೇಕು ಬದುಕಿನಲ್ಲಿ. ಯಕ್ಷಗಾನದ ರಂಗಸ್ಥಳದ ಹಾಗೆ, ರಂಗಸ್ಥಾನದ ಒಳಗೆ ನಮ್ಮದು ಏನಿದ್ರು ಅಂದರೆ ನಮ್ಮ ಮಾತೃ ಸಂಸ್ಕೃತಿಯ ಚೌಕಟ್ಟಿನ ಒಳಗೆ. ಕನ್ನಡ ಅಂದರೆ ಬೇರೆ ಏನಲ್ಲ. ಕನ್ನಡ ಅಂದರೆ ಈ ಪ್ರದೇಶ ತೆಗೆದುಕೊಳ್ಳಿ, ತವಳವಿನಲ್ಲಿ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ಪಾಲಿ ಎಲ್ಲ ಭಾಷಿಗರು ಮಾತೃ ಸಂಸ್ಕೃತಿ ಇದ್ದುಕೊಂಡು ಸಂತೆಗೆ ಬಂದಾಗ, ಹೊರಗೆ ಬಂದಾಗ ನಾವು ತುಳುವಿನಲ್ಲಿ ಹೊರವರಿ ಅಣ್ಣೆರೆ ಇಂತ ಎಷ್ಟು ಚೆನ್ನಾಗಿ ನಾವು ಮಾತಾಡಿಕೊಳ್ತೇವೆ. ಆದರೆ ಅನುಷ್ಠಾನದಲ್ಲಿ ಎಷ್ಟು ಚೆನ್ನಾಗಿ ನಾವು ಶಾಸ್ತ್ರೋಕ್ತವಾದಂಥ ವ್ಯಾಕರಣಬದ್ಧವಾದ ಕನ್ನಡದಲ್ಲಿ ನಮ್ಮ ವ್ಯವಹಾರ ನೋಡಿ. ಯಕ್ಷಗಾನದ ಇದು ಅವ್ರು ಹೇಳ್ತಾ ಇದ್ದಂಥ ಮಾತು ಅದು ಯಾವತ್ತು ಆ ರೀತಿಯಲ್ಲಿ ನಾವು ಸೀಮೋಲ್ಲಂಘನದ ವ್ಯವಸ್ಥೆ ನಮ್ಮದು ಚೌಕಟ್ಟಿನೊಳಗೆ. ಆದರೆ ಒಂದೇ ಒಂದು ಮಾತು ಅವರ ಈ ಸೀಮೋಲ್ಲಂಘನದ ವ್ಯವಸ್ಥೆ ಚೌಕಟ್ಟಿನೊಳಗೆ ಅಂತ ಹೇಳಿದರೆ, ಇದು ಬೆಂಕಿ, ಈ ಬೆಳಕು ಅದು ಬೆಳಕಾಗಬೇಕು, ಬೆಂಕಿ ಆಗಬಾರ್ದಾದರೆ ಇದು ಎಲ್ಲದಕ್ಕೂ ನಮಗೆ ಒಟ್ಟು ಚಿಂತನೆ ನಮ್ಮೆಲ್ಲ ಸೀಮೋಲ್ಲಂಘನ ಭಾರತದ, ನಮ್ಮ ದೇಶದ ಸಂವಿಧಾನದ ಚೌಕಟ್ಟಿನೊಳಗಿದ್ದಾಗ ಮಾತ್ರ ಅದು ಬೆಳಕಾಗಿರ್ತದೆ. ಎಲ್ಲ ಧರ್ಮಾಚರಣೆಗಳು ಪ್ರಥಮವಾಗಿ ಸಂವಿಧಾನ, ಆ ಸಂವಿಧಾನದ ಛತ್ರದೊಳಗೆ ನಮ್ಮ ಧರ್ಮಾಚರಣೆಗಳನ್ನು ಮಾಡಿದಾಗ ಆ ಸಂವಿಧಾನ ಹೇಗೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೋ, ಈ ದೇಶವನ್ನು ಹೇಗೆ ಗಡಿಯ ಯೋಧರು ಕಾಯ್ತಾರೋ ಅದೇ ರೀತಿ ಸಂವಿಧಾನದ ರಕ್ಷಣೆ ಮಾಡುವಂಥದ್ದು ಇವತ್ತು ನಮ್ಮ ಕೈಯಲ್ಲಿದೆ. ನಾಡಿದು ನಡೆಯುವಂಥ ಮಹಾ ಚುನಾವಣೆಯಲ್ಲಿ ನಾವು ಇವತ್ತು ಈ ಬ್ರಹ್ಮಕಲಶದೊಂದಿಗೆ ದೇವರಿಗೆ ಸಮರ್ಪಣೆ ಮಾಡುವ ರೀತಿಯಲ್ಲಿ ಇಷ್ಟೇ ಸಂಕಲ್ಪ ಮಾಡೋಣ. ನಾವು ನಮಗೆ ಕೊಟ್ಟಂಥ ಜವಾಬ್ದಾರಿ, ರಾಷ್ಟ್ರದ ಜವಾಬ್ದಾರಿ, ಸಮಯದ ರಕ್ಷಣೆ ಜವಾಬ್ದಾರಿ, ನಾನು ಮತ ಚಲಾಯಿಸುತ್ತೇನೆ, ನಮಗೆ ಕಂಡಂಥ ಯೋಗ್ಯದ ನಮ್ಮ ಮನಸ್ಸಿಗೆ ಯೋಗ್ಯವಾದಂಥ ರೀತಿಯಲ್ಲಿ ಐ ವಿಲ್ ಕಾಸ್ಟ್ ಯುವರ್ ವೋಟ್ ಅಂದರೆ ಉದಾಸೀನದ ಪ್ರವೃತ್ತಿಯಿಂದಲ್ಲ, ಒಂದು ಅರ್ಥದ ಚಟುವಟಿಕೆ ಪ್ರವೃತ್ತಿಯಿಂದ ರಾಷ್ಟ್ರ ಧರ್ಮದ ಸಂರಕ್ಷಣೆಯಲ್ಲಿ ನಮ್ಮನ್ನು ನಾವು ನಿಜ ಅರ್ಥದಲ್ಲಿ ತೊಡಗಿಸಿಕೊಂಡಾಗ, ನಮ್ಮ ಮಕ್ಕಳಿಗೂ ಈ ಸಂದೇಶ ಕೊಟ್ಟಾಗ, ತಂದೆ ತಾಯಿಗಳು ತೀರಿ ಹೋದಾಗ ಅಥವಾ ಹಿರಿಯ ತೀರಿ ಹೋದಾಗ ಅಮೇರಿಕಿಂದ ಟಿಕೆಟ್ ಮಾಡಿ ಬರ್ತಾರಂತೆ, ಮದ್ರಾಸಿಂದ ಬರ್ತಾರಂತೆ. ಚುನಾವಣೆ ಹಕ್ಕಿದ್ದಾಗ ನಾವು ಯಾಕೆ ಬಂದು ನಮ್ಮ ಚುನಾವಣೆ ಹಕ್ಕನ್ನು ಉಪಯೋಗಿಸಬಾರದು? ಅದು ಯಾವುದೇ ಪ್ರದೇಶದಲ್ಲಿ ಇರಲಿ, ಇದನ್ನು ಚಲಾಯಿಸಿಕೊಂಡಾಗ ಅದೇ ಮಹಾವಿಷ್ಣುವಿ ಮೂರ್ತಿಗೆ ನಾವು ಸಲ್ಲಿಸುವಂಥ ನಿಜವಾದಂತಹ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪುಣ್ಯಭೂಮಿಯಲ್ಲಿ ಮಹಾವಿಷ್ಣುವಿನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸುಂದರ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮಗೆ ಆಶೀರ್ವಚನ ನೀಡಿದ ಪರಮ ಪೂಜ್ಯ ಕೊಂಡೆಯೂರು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಪದಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರುಗಳೇ, ಕೌರವ ಪಾಂಡವರಿಗೆ ಮಹಾಭಾರತ ಯುದ್ಧ ಆರಂಭ ಆಗುವ ಸಂದರ್ಭದಲ್ಲಿ ಯುದ್ಧ ಭೂಮಿಯ ಲೈವ್ ಟೆಲಿಕಾಸ್ಟ್ ನೋಡಬಯಸಿದ ಧೃತರಾಷ್ಟ್ರನಿಗೆ ನನ್ನವರು ಮತ್ತು ಪಾಂಡವರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಬಂತಂತೆ. ಅವರು ಸಂಜಯನನ್ನು ಕರೆದು ಕೇಳ್ತಾರಂತೆ, ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಕನ್ನಡ ಭಾಷೆ ಗೊತ್ತಿರಲಿಲ್ಲ, ಅವರು ಮಾತಾಡಿದ ಸಂಸ್ಕೃತ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಂವಯತಾಯುತ್ಸವ ಮಾಮಕಾಚೈವ ಪಾಂಡವಶ್ಚೈವ ಕಿಮಕೃವತು ಸಂಜಯ ಅಂತ ಕೇಳಿದಂತೆ. ಹಾಗೆ ಆರಂಭ ಆಗುವುದು ಭಗವದ್ಗೀತೆ.
ಭಗವದ್ಗೀತೆಯ ಪರಿಸಮಾಪ್ತಿ ಆಗೋದು ಯಥಾಯೋಗ್ಯಂ ತಥಾ ಕುರು ಅಂತ ಅರ್ಜುನ ಶ್ರೀಕೃಷ್ಣ ಹೇಳುವ ಮಾತಿನಿಂದ. ಅಂದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ. ನನಗೆ ಗಣಿತ ಪಾಠ ಅಂದರೆ ಸ್ವಲ್ಪ ಕಷ್ಟ ಪುರಾಣಿಕರೇ. ಆಗ ಹೇಳ್ತಾ ಇದ್ರು ಕೆಳಗೆ 0 ಮೇಲೆ 0 ಗೇಟ್ ಗೆರೆ ಹಾಕಿ ತೆಗಿ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋಣ. ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ನಾವು ಯಾವ ಕ್ಷೇತ್ರದಲ್ಲಿದ್ದೇವೋ ಆ ಕ್ಷೇತ್ರ ಧರ್ಮವನ್ನು ಪಾಲನೆ ಮಾಡಬೇಕು. ನಾವು ಇವತ್ತು ದೇವಂದ್ರ ಪುರಪಿನ ಮಹಾವಿಷ್ಣುವಿನ ಪುಣ್ಯಕ್ಷೇತ್ರದಲ್ಲಿದ್ದೇವೆ. ಆಗಮ ಶಾಸ್ತ್ರದ ಅನ್ವಯ ಪ್ರತಿಷ್ಠೆ ಆದಂತಹ ಮಹಾವಿಷ್ಣು ಆಗಮಶಾಸ್ತ್ರ ಹೇಳಿದ ರೀತಿಯಲ್ಲಿ ನಿತ್ಯ ನಿರಂತರವಾಗಿ ದೇವತಾ ಸೇವೆ ಇಲ್ಲಿ ನಡೀಲಿಕ್ಕೆ ಸಾಧ್ಯ ಆದರೆ ಇವತ್ತು ದೇವಸ್ಥಾನ ಬ್ರಹ್ಮಕಲಶ ಆದದಕ್ಕೆ ಅರ್ಥ ಇದೆ. ಅದು ಇಲ್ಲದೆ ಹೋದರೆ ದೇವಸ್ಥಾನದಷ್ಟಕ್ಕೆ ನಾನು ನನ್ನಷ್ಟಕ್ಕೆ. ದೇವಸ್ಥಾನ ಯಾಕೆ ಕಟ್ಟಬೇಕು? ಮಹಾವಿಷ್ಣು ದೇವರಿಗೆ ದೇವಂದ ಪಡಪಿನಲ್ಲಿ ಪೂಜೆ ಆದರೆ ಮಾತ್ರ ನಮಗೆ ಒಳ್ಳೆಯದಾಗೋದಾ? ಬೇರೆ ಎಲ್ಲೂ ಮಹಾವಿಷ್ಣು ದೇವಸ್ಥಾನ ಇಲ್ವಾ ಅನ್ನೋ ಪ್ರಶ್ನೆ ಬಂದಾಗ ಕನಕದಾಸರು ಬಾಳೆಹಣ್ಣು ತಿಂದ ಕಥೆ ನೆನಪಾಗ್ತದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅಷ್ಟೇ. ಯಥಾಯೋಗ್ಯಂ ತಥಾ ಕುರು. ನನಗೆ ಏನು ಮಾಡಬೇಕು ನೀನು ಬಯಸಿದ್ದೀಯೋ ಅದನ್ನು ಹಾಗೆ ಮಾಡಿಬಿಡುವುದು. ಇದಿಷ್ಟರ ಒಳಗೆ ಅಗಾಧವಾದ ನನ್ನ ಸನಾತನ ಧರ್ಮದ ಸರ್ವತ್ವ ಅಡಗಿದೆ ಅಂತ ನಾನು ಅಂದರೆ ಭಾವಿಸ್ಕೊಂಡಿದ್ದೆ. ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಬಹುಶಃ ಈ ಪರಶುರಾಮ ಕ್ಷೇತ್ರ ಅದು ಸುಭಿಕ್ಷವಾಗಿರ್ತದೆ, ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೇವೆ. ಇದನ್ನು ನಾವು ಬಯಸುತ್ತಾನೆ. ಭಾಷಣದಲ್ಲಿ ಏನು ಬೇಕಾದರೆ ಹೇಳೋಣ, ಆದರೆ ದೇವರ ಮುಂದೆ ಹೋಗಿ ನಿಂತಾಗ ದೇವರ ನನಗೆ ಒಳ್ಳೆಯದು ಮಾಡೋದು ಕೇಳೋದು ನಾವು. ಭಟ್ರು ಪೂಜೆ ಮಾಡಿ ಪ್ರಾರ್ಥನೆ ಮಾಡುವಾಗ ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಹೇಳ್ತಾರೆ. ಹಾಗೆ ಪ್ರಾರ್ಥನೆ ಮಾಡಬೇಕಂತೆ. ಆದರೆ ನಾನು ಪ್ರಾರ್ಥನೆ ಮಾಡುವಾಗ ದೇವರೇ ನನಗೆ ಒಳ್ಳೆಯದು ಮಾಡು, ನನ್ನ ಹೆಂಡತಿಗೆ ಒಳ್ಳೆಯದು ಮಾಡು, ನನ್ನ ಮಕ್ಕಳಿಗೆ ಒಳ್ಳೆಯದು ಮಾಡು ಅಂತ ಮಾತ್ರ ಪ್ರಾರ್ಥನೆ ಮಾಡ್ತೇವೆ. ನನಗೆ ಯಾರು ದಕ್ಷಿಣ ಕೊಡೋದಿಲ್ವಲ್ಲ, ನಾನು ಪ್ರಾರ್ಥನೆ ಮಾಡಿ ನನಗೆ ಮಾತ್ರ, ಅವರು ದಕ್ಷಿಣ ಕೊಡ್ತಾರೆ, ಪ್ರಾರ್ಥನೆ ಎಲ್ರಿಗೂ ಮಾಡ್ತಾರೆ. ಈ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಆದರೆ ಈ ದೇವಸ್ಥಾನ ಕಟ್ಟಿದ್ದಕ್ಕೆ ದೇವಸ್ಥಾನ ಬ್ರಹ್ಮಕಲಶ ಮಾಡಿದ್ದಕ್ಕೆ ಅರ್ಥ ಬರ್ತದೆ. ಅದಲ್ಲದೆ ಹೋದರೆ ದೇವಸ್ಥಾನ ಕಟ್ಟಿ ಬ್ರಹ್ಮಕಲಶೋತ್ಸವ ಮಾಡಿ ಬ್ರಹ್ಮಕಲಶೋತ್ಸವ ಮರುದಿವಸ ಯಾರಾದರೂ ಬೊಂಬಾಯಿಯವರು ದೇವಸ್ಥಾನಕ್ಕೆ ಬಂದರೆ ಮುರಿದ ಬಾಳೆ ಗಿಡ, ಒಣಗಿದ ಮಾವಿನ ಸೊಪ್ಪು, ಇದಿಷ್ಟೇ. ಯಾರು ಬರ್ತಾರೆ ಮರುದಿವಸ ಅನ್ನೋ ಪ್ರಶ್ನೆ. ಮರುದಿವಸ ದೇವಸ್ಥಾನಗಳಲ್ಲಿ ದೇವಸ್ಥಾನ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಅದು ಬೆಳೀಲಿಕ್ಕೆ ಸಾಧ್ಯ ಆದರೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀಮಂತವಾದ ಸಾಂಸ್ಕೃತಿಕ ಶಿಕ್ಷಣವನ್ನು ಈ ಭಾಗದ ಪುಟ್ಟ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆದರೆ ದೇವಸ್ಥಾನ ಕಟ್ಟಿದ್ದಕ್ಕೆ ಸಾರ್ಥಕ ಅಂತ ಅನಿಸ್ತದೆ. ಮಧ್ವಾಚಾರ್ಯರು ಬಂದು ಇಲ್ಲಿ ಚಾತುರ್ಮಾಸ ಆಚರಣೆ ಮಾಡೋದಕ್ಕೆ ಅರ್ಥ ಬರ್ತದೆ ಅಂತ ಹೇಳಿಕೊಂಡು ನಾನು ಈ ಭಾಗದ ಸಮಸ್ತ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರ ಬಳಿ ಈ ಬ್ರಹ್ಮಕಲಶೋತ್ಸವಕ್ಕೆ ಟೊಂಗ ಕಟ್ಟಿ ಕೆಲಸ ಮಾಡಿದ ಕಾರ್ಯಕ್ರಮದಲ್ಲಿ ಕೈ ಮುಗಿದು ವಿನಂತಿ ಮಾಡೋದಷ್ಟೇ. ನಾಳೆಯಿಂದ ಇಲ್ಲಿ ಈ ಭಾಗದ ಮಕ್ಕಳಿಗೆ ಸಾಂಸ್ಕೃತಿಕವಾದ ಧಾರ್ಮಿಕವಾದ ಶಿಕ್ಷಣ ಕೊಡುವ ಸಾಧ್ಯತೆ ಅದನ್ನು ಕೊಡಿ ಅಂತ ಕೇಳಿಕೊಂಡು ಆ ಮೂಲಕ ದೇವರನ್ನು ಕಾಣೋಣ, ನಮ್ಮ ಮಕ್ಕಳಲ್ಲಿ ದೇವರನ್ನು ಕಾಣೋಣ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತೇಳಿ ಪುರಾಣಿಕರು ಕಾಲೇಜಿನಲ್ಲಿ ಪಾಠ ಮಾಡ್ತಿತ್ತು. ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ, ಅದು ದೇವರ ಮುಂದೆ ಮಾಡೋಣ ಅಂತ ತಿಳ್ಕೊಂಡು ಧರ್ಮವನ್ನು ಯಾರು ರಚಿಸಬೇಕು? ನಾವು ರಚಿಸಬೇಕು. ಅದಕ್ಕೆ ಒಂದು ಕೇಂದ್ರ ಬೇಕು. ಒಳ್ಳೆಯ ಒಂದು ಕೇಂದ್ರ ಈಗ ಪ್ರಾರಂಭ ಆಗಿದೆ. ಸಾಧ್ಯವಾದಷ್ಟು ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಯಾಕೆಂದರೆ ಮಕ್ಕಳಿಗೆ ಧರ್ಮ ಪ್ರಜ್ಞೆ ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಹೋಗಿ ಟಿ ವಿ ಶಾಲೆ ಮೊಬೈಲ್ ಆಗಿಬಿಟ್ಟು ದೇವಸ್ಥಾನ ಬರುವ ಇದು ಕಮ್ಮಿ ಆಗಿದೆ.
ಜೊತೆಗೆ ಹಿರಿಯರು ದೇವಸ್ಥಾನಕ್ಕೆ ಬರುವವರು ಇವತ್ತು ಮೊಬೈಲ್ ಬಂದ ನಂತರ ದೇವಸ್ಥಾನ ಸುತ್ತು ಬರುವಾಗಲೂ ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊತಿರ್ತಾರೆ. ಅವರಿಗೂ ದೇವರ ದಯ ಬರುವುದಿಲ್ಲ, ಅವರ ಸುತ್ತು ಬರುವವರಿಗೂ ಅದು ಕಷ್ಟ ಆಗುತ್ತದೆ. ಆದ್ದರಿಂದ ದಯಮಾಡಿ ದೇವರ ಒಳಗೆ ಹೋಗುವಾಗ ಮೊಬೈಲನ್ನು ಬಿಟ್ಟು ಹೋಗಿ ಮಕ್ಕಳನ್ನು ಆದಷ್ಟು ಕರೆದುಕೊಂಡು ಬನ್ನಿ. ಆ ಮಕ್ಕಳೆಲ್ಲ ಇಲ್ಲಿ ಬಂದಾಗ ಅವರ ಧಾರ್ಮಿಕ ಪ್ರಜ್ಞೆ ಮೂಡ್ತದೆ. ಇಲ್ಲದಿದ್ದರೆ ಅವ್ರಿಗೆ ಕಷ್ಟ ಆಗ್ತದೆ. ಯಾಕಂದರೆ ಇವತ್ತೆಲ್ಲ ಎಷ್ಟೋ ಅನಾಥಾಶ್ರಮಗಳು ನೋಡ್ತವೆ. ಕೋಟ್ಯಾಧೀಶರು ಕೂಡ ಅನಾಥಾಶ್ರಮದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಯಾಕೆ? ಮಕ್ಕಳು ನೋಡ್ತಾ ಇಲ್ಲ, ಅವರಿಗೆ ಧಾರ್ಮಿಕ ಪ್ರಜ್ಞೆ ಕೊಡಲಿಲ್ಲ, ಆದ್ದರಿಂದ ಅವರು ಆ ಕಷ್ಟಪಡ್ತಾ ಇದ್ದಾರೆ. ಅದನ್ನು ಮಕ್ಕಳಿಗೆ ಸರಿಯಾದ ಧಾರ್ಮಿಕ ಪ್ರಜ್ಞೆ ಕೊಟ್ಟರೆ ತಂದೆ ತಾಯಿಗಳನ್ನು ಹಿರಿಯನ್ನು ನೋಡ್ತಾರೆ, ಗೌರವಿಸ್ತಾರೆ. ಅಂಥ ಕೆಲಸ ಆಗಲಿ. ಮಹಾವಿಷ್ಣುವಿನ ಒಂದು ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಕೊಂಡಗೂರು ಸ್ವಾಮೀಜಿಯವರನ್ನು ಗೌರವಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯನ್ನು ಕೂಡ ವಂದಿಸ್ತಾ, ಶ್ರೀ ಮಹಾವಿಷ್ಣು ದೇವಸ್ಥಾನ ದೇವಂದ ಪಡುತ್ತಿದ್ದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ನಮ್ಮ ಕೊಂಡಗೂರು ಸ್ವಾಮೀಜಿಯವರು ಬಹಳ ಅತ್ಯುತ್ತಮವಾದಂತಹ ಒಂದು ಆಶೀರ್ವಚನವನ್ನು ನಮಗೆ ನೀಡಿದರು. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ತುಂಬ ಅತ್ಯುತ್ತಮವಾದಂತಹ ಸಂದೇಶವನ್ನು ಸಾರಿದರು. ಇದರ ಮುಂದೆ ಹೆಚ್ಚೇನು ಮಾತಾಡಲಿಕ್ಕೆ ನಾನು ಬಯಸುತ್ತಿಲ್ಲ. ಈ ಊರಿನಲ್ಲಿ ಈ ಒಂದು ಸುಂದರ ದೇವಸ್ಥಾನ ತಲೆ ಎತ್ತಿ ನಿಂತಿರುವುದು ನಮ್ಮ ಈ ಊರಿನ ಒಂದು ಅಭಿಮಾನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ಊರಿನಲ್ಲಿ ಇರುವಂತಹ ಎಲ್ಲ ಜಾತಿ ಧರ್ಮದವರು ತಮ್ಮ ಧರ್ಮವನ್ನು ಅನುಸರಿಸುತ್ತಾ ಇತರ ಧರ್ಮವನ್ನು ಗೌರವಿಸುವಂತಹ ಮನೋಭಾವನೆಯುಳ್ಳಂತಹ ಎಲ್ಲ ಸಹೋದರ ಸಹೋದರಿಯರಾಗಿದ್ದಾರೆ ಈ ಊರು. ಈ ನಿಟ್ಟಿನಲ್ಲಿ ಇಲ್ಲಿರುವಂತಹ ಎಲ್ಲ ಕಾರ್ಯಕ್ರಮವನ್ನು ಕೂಡ ಎಲ್ಲ ಜಾತಿ ಧರ್ಮದವರು ಒಂದು ಕೂಡಿಕೊಂಡು ಆಚರಿಸುವಂತಹ ಪಾರಂಪರ್ಯ ಬಹಳ ಹಿಂದಿನ ಕಾಲದಿಂದಲೂ ಬಂದಿದೆ. ನಮ್ಮ ಹಿರಿಯರು ಕೂಡ ಈ ಊರಿನಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಒಟ್ಟಾಗಿ ಮಾಡುವಂತಹ ವ್ಯವಸ್ಥೆ ಇತ್ತು ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಅದನ್ನು ಮುಂದುವರಿಸಿಕೊಂಡು ಬರುವುದು ಕೂಡ ನಮ್ಮ ಧರ್ಮವಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಈ ಒಂದು ಸಮೀಪದ 2 ಕ್ಷೇತ್ರ ಕೂಡ ಪುನರ್ ಪ್ರತಿಷ್ಠೆ ಆಗಿದೆ, ಜೀರ್ಣೋದ್ಧಾರವಾಗಿದೆ. ಇದು ನಮ್ಮ ಈ ಒಂದು ಊರಿಗೂ ಕೂಡ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ದೇವಸ್ಥಾನಗಳು ಕೂಡ ಅದು ಜೀರ್ಣೋದ್ಧಾರ ಆಗಬೇಕು. ಆದರೆ ಮಾತ್ರ ನಮ್ಮ ಊರು ಮತ್ತು ನಮ್ಮ ಊರಿನ ಜನರು ನೆಮ್ಮದಿಯಿಂದ ಬಾಳಲು ಸಾಧ್ಯ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಜಾರಾಮ್ ಭಟ್ರವರು ಕೂಡ ಹೇಳಿದರು, ಕೇವಲ ದೇವಸ್ಥಾನ ಮಾಡಿದರೆ ಅದರ ಅಡಿಯಲ್ಲಿ ಕೂಡ ನಮ್ಮ ಮಕ್ಕಳು ವಿದ್ಯೆಯನ್ನು ಪಡೆದರೆ ಮಾತ್ರ ಆ ಒಂದು ದೇವಸ್ಥಾನಕ್ಕೆ ಒಂದು ಕಾಯಕಲ್ಪ ಪಡೆಯಲು ಸಾಧ್ಯ. ಅತ್ಯುತ್ತಮವಾದ ವಿದ್ಯೆಯನ್ನು ಪಡೆದರೆ ಮಾತ್ರ ಈ ನಮ್ಮ ಮಕ್ಕಳು ದೇವರ ಭಯ ಮತ್ತು ಭಕ್ತಿಯನ್ನು ಪಡೆಯಲು ಸಾಧ್ಯ ಎಂಬ ಮಾತನ್ನು ಹೇಳಿಕೊಳ್ಳುತ್ತಾ, ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಯಿಸಿ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಮಹಾವಿಷ್ಣು ದೇವಸ್ಥಾನ ದೇವಂದ ಪಡಬಿ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಸಭಾ ಕಾರ್ಯಕ್ರಮದ ಆಶೀರ್ವಚನ ಮಲ್ಪೆರ ಬೈದಿನ ಎಂಗೆಲ್ಲ ಒರಿ ಸಮಾಜಗೂ ಇಂಚ ಸ್ವಾಮಿಲ ದುಪ್ಪೋಡು ಪಂಪಿನ ತುಚ್ಪಾತ್ ಕುರ್ತನಿಚ್ಚಿನ ಕೊಂಡೂರು ಶ್ರೀಗಳಿಗೆ ಯಾನ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಈ ವೇದಿಕೆಡು ಬರ್ಯಾತ್ ಅದ್ಯಮಣ್ಯ ಗಣ್ಯರುಳ್ಳರು ಅವು ಉದ್ಯಮಿ ಆದಪ್ಪುನ ಶಶನ್ಯ ಆದಪ್ಪು ಎಂಕೆಲ್ಲ ಧೈರ್ಯಜ ಯಶವಂತರ ಆದಪ್ಪು ಕುತ್ತಾರದ ಗೋಪಾಲಣ್ಯ ಆದಪ್ಪು ಎನ್ನ ತೀರ್ಥರೂಪರಿಗೆ ಸಮಾನ್ರು ಬೊಕ್ಕ ಒರಿ ಪ್ರಾಧ್ಯಾಪಕರಾದ ಒಂಜಿ ಶಾಲೆ ನಡಪಾದ ಬಾರ್ಯಾತ್ ದೇವಸ್ಥಾನ ಮತ್ತ ಜೀರ್ಣೋದ್ಧಾರ ಮಲ್ಪನಂಚಿನ ಮುಂಚೂಣಿ ಘಟಕ ಕಡಿತ್ತಿನಂಚಿನ ಎನ್ನ ಊರದ ಪರಿಸರಡು ಬಾರ್ಯಾತ್ ಮಲ್ಲ ಬೆನ್ನಿ ಭೂಮಿ ಎತ್ತಿನಂಚಿನ ಪುರಾಣಿಕರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಎನ್ನ ಆತ್ಮೀಯರ ಹಿರಿಯರ ನೆಂಚಿನ ನೆತ್ತಿಲ ಬಳಿಕ ಸೀತಾರಾಮ್ ಶೆಟ್ಟರಿಗೆ ಸ್ವಾಗತ ಮಲ್ತೊಂದು ಎನ್ನ ಬಂಧು ಬಕ್ಕ ಎನ್ನ ಆತ್ಮೀಯ ಸಂಬಂಧಿ ನೆಂಚಿನ ಪ್ರಸಾದ್ ರೇಖಲೆಗೆ
ಪ್ರಸಾದ್ ರೇಖ್ಲೆಯನ್ನು ಗೌರವಿಸೋದು ನನೋರಿ ಅನ್ನೆಯನ್ನು ಕಕ್ಕೆ ಮಜಲ ಚೌಟರಿನ ಸ್ವಾಗತ ಮಲ್ತೊಂದು ನನೋರಿ ಈ ಕಾರ್ಯಕ್ರಮದ ಜೀರ್ಣೋದ್ಧಾರ ಸಮಿತ ಅವರಿ ಉತ್ಸಾಹಿ ತರುಣೆ ಬಕ್ಕನ್ನ ಪಲಯೆ ಕರುಣಾಕರ ಶೆಟ್ಟರಿನ ವೇದಿಕೆಡು ಉಂಡು ಮಲ್ತೊಂದು ಅಂಚನೆ ನನವರಿ ಎನ್ನ ಹಿರಿಯಣ್ಣೆ ಅಂಚಿನ ರಾಮಮೋಹನ್ ಆಲೂರಿನ ಗುರುತಿಸೋ ಒಂದು ವೇದಿಕೆದ ಪಿರಭಾಗಡಿತಿನ ಮಾತಾ ಆದ್ಯ ಮಾನ್ಯ ಗಣ್ಯರು ಈ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ನವಾಜ್ ನರಿಗಾನ್ರ ಇರುವಿಕೆಯನ್ನು ಗುರುತಿಸೋ ಒಂದು ಈ ಕಾರ್ಯಕ್ರಮದ ಬಾರಿಯಾತ್ ಪೊಂಚನಕಲು ಈ ಭಾಗಡೆ ಬರ್ತದೆ ನೆಲ ಏನಂಚಿನ ಪೂರ ಸಹೋದರಿಯರ ನಕಲೇನ ಗೌರವಿಸೊಂದು ಈ ಭಾಗದ ಹಿರಿಯಾಕಲು ಬಕ್ಕ ಕಿರಿಯಾಕಲೇನ ವಂದನೆ ಮಲ್ತೊಂದು ಯಾನ್ ಕಾರ್ಯಕ್ರಮ ಹೆಚ್ಚು ಪಾತ್ರೆ ಪೋಪುಜಿ ಇನಿ ಬಾರಿಯಾತ್ ಅರ್ಥಗರ್ಭಿತವೇನಂಚಿನ ಪಾತ್ರೆ ನಿನಿ ಕೊಂಡವರು ಶ್ರೀಗಳು ಸ್ವಲ್ಪ ಪಾತಿರ್ದರು ಯಾನು ಬಾರಿಯಾತ್ ಜಾಗಡೆ ಕೊಂಡವರು ಶ್ರೀಗಳನ್ನ ಪಾತ್ರಕ್ಕೆ ಅಂದೆ ಅಂಡ ಇನಿ ಮಹಾವಿಷ್ಣುನ ಸಾನ್ನಿಧ್ಯೋಡು ಬಾರಿಯಾತ್ ಪೊರ್ಲದ ಪಾತಿರ್ದಾರು ಅವು ಈ ಭಾಗಕ್ಕೆ ಒಂಜಿ ಮಾತಾ ಜಾತಿ ಧರ್ಮದಕ್ಕಲು ಇತ್ತಿನಂಚಿನ ಊರು ಇನಿ ಮಹಾವಿಷ್ಣುನ ಸಾನ್ನಿಧ್ಯ ಮೂಲ ಇತ್ತಂದಾಂಡಲ್ಲ ನಿಟ್ಟು ಸುತ್ತಮುತ್ತಲು ಬಾರಿಯಾತ್ ಅನ್ಯ ಧರ್ಮರು ಜೀವನ ಮಲ್ಪನಂಚಿನ ಜಾಗೆ ಇನಿ ಪ್ರಾಸ್ತಾವಿಕವಾದ ಎಂಕಲ ನೆತ್ತಿಲ ಬಾಲಿಕೆ ಮೋಹನ್ ದಾಸ್ ಅನ್ನೆ ಬಾರಿ ನಿತ್ತ ಇತಿಹಾಸನ ಪಂಡರು ಇನಿ ಇತಿಹಾಸನು ಗುರುತುವಿಕೆ ಮತ್ತಾಯ್ತ ವಿವರಣೆಯನ್ನು ಸ್ವಾಮಿಲ ಪಂಡರು ಐದು ಪಕ್ಕ ಎಂಕಲ ರಡ್ಡು ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರೆನಿಂಚಿನ ಕಲ್ಕುರರು ಬಾರಿಯಾತ್ ಜನಕಲಿಗೆ ಬಾರಿಯಾತ್ ಅರ್ಥಗರ್ಭಿತವಾದ ಕೆಲವೊಂದು ವಿಚಾರವನ್ನು ಪಂಡರು ಯಾನು ಪಣ್ಣ ಅಪಕ ಯಾನು ಪಂಡೆ ಕಲ್ಕುರರಿಗೆ ಎಪ್ಪರೆ 1 ಗಂಟೆ ದುಂಬು ಕೊರಡಿತ್ತನು ನನಾತಕ್ಕೆ ಪಾತ್ರ ಇತ್ತನು ಅವು ತಡವಾದ ಮಂತ್ರಿ ಸಭಾ ಕಾರ್ಯ ತಡವಾದ ಮಂತ್ರಿ ಕಾರ್ಯಕ್ಕೆ ಪಾತ್ರ ಅವಕಾಶ ಕೊರಂತೆ ತಪ್ಪಂಡು ಜನಕಲಿಗೆ ಬರೀ ಅರಿಯಾತ ಹೆಚ್ಚ ವಿಚಾರವನ್ನು ತೆರಿಪಾನಿಂಚಿನ ಒಂದು ಅರ್ಥಗರ್ಭಿತ ವ್ಯಕ್ತಿಗಳು ಇನಿ ನಮ್ಮ ವೇದಿಕೆ ಇಡ್ತೀರಿ ಇನಿ ಧಾರ್ಮಿಕ ಈ ಸಭಾ ಕಾರ್ಯಕ್ರಮ ಇತ್ಯಾತ್ ಪುರ್ಲದ ಸಭಾ ಕಾರ್ಯಕ್ರಮ ಬೇತೆ ಉಲ್ಲ ಆತಜಿಂದ ಯಾನು ಎಣ್ಣೊಂದಿಲ್ಲ ಬಾರಿಯಾತ್ ಬೇತೆ ಬೇತೆ ರಾಜಕೀಯ ಪಕ್ಷದಕ್ಕೆ ಇತ್ತಿನಲ್ಲ ಸಮಾನ ಮನಸ್ಕರ ಅದು ಕೊಡು ಕಾರ್ಯಕ್ರಮ ಏಪಲ ಸಮಾನ ಮನಸ್ಕರನ ಕಾರ್ಯಕ್ರಮ ಸ್ವಾಮಿಲಿಗೆ ತುಳು ಬರ್ತಲ್ಲ ಬರ್ಪುಣತೆ ಅಂಚಾದಪ್ಪನಾಗ ಸಮಾನ ಮನಸ್ಕರ ಒಪ್ಪಡು ರಾಜಕೀಯದ ಪೊರ್ತುಡು ಮಾತ್ರ ಒಪ್ಪಡತ್ತಂದೆ ರಾಜ್ಯಕ್ಕೆ ಧಾರ್ಮಿಕದ ಮಧ್ಯ ಉಡುಪೆರವಲ್ಲಿ ಅವು ಎಂಕ್ಲೆ ಮಾತ ಸಂಘಟನೆ ಬಕ್ಕ ಚತುರತೆ ಎಂಕ್ಲ ಪುರಾಣಿಕರು ತೆರಪಿದರು ಪುರಾಣಿಕರು ಯಾನು ಏಪ ಈ ದೇವಸ್ಥಾನದ ಒಂದು ಅಗ್ರಪಂಥಿ ಅಧ್ಯಕ್ಷರಾದ ಉಳ್ಳೇರು ಬಣ್ಣಗನೆ ಎನ್ನೆ ಯಾನು ಈ ಕಾರ್ಯಕ್ರಮ ಯಶಸ್ವಿ ನಡಪುಂಡು ಇನ್ನು ಬಾರಿಯಾತ ಸಾನ್ನಿಧ್ಯ ಬರ್ಪಣಂಚಿನ ಕ್ಷೇತ್ರ ಹಾಪುಣು ಪಂಪನಿಗೆ ದಾಲ ತಪ್ಪುಜಿ ಎಂಕ ಮತ ಈ ನರಿಂಗಾನ ಮುಟ್ಟಾಯಿನಿಂಚ ಸ್ವಾಮಿ ಬಣ್ಣಗ ಎಂಕಲ್ ಮುಲ್ಪ 2 ವರ್ಷದಿಂಚಿ ಕಮಲ ಮಲ್ಪೆರೆ ಒಂಜಿ ಎಂಕಲ ಶಾಸಕರನ ನಿರ್ದೇಶನದ ಪ್ರಕಾರ ಈ ಭಾಗಕ್ಕೆ ಬಾರಿಯಾತ ಕುಗ್ರಾಮ ಎನಿಂಚಿನ ಗ್ರಾಮ ಅತ್ತಂದಂಡ ಗಡಿ ಪ್ರದೇಶವೆನಿಂಚಿನ ನರಿಂಗಾನ ಗ್ರಾಮ ಈ ಭಾಗಗಳು ಬಾರಿಯಾತ ಒತ್ತಾಸೆ ಮಲ್ತಾರೆ ಕಂಬಳ ಆವಡು ಬಣ್ಣ ಐಕ್ ಕಾರಣಕರ್ತರು ಇನಿ ಕರುಣಾಕರ್ ಶೆಟ್ಟರುಳ್ಳೇರು ಸುಂದರ ಪೂಜಾರಿ ಅದಪ್ಪು ಎಂಕಲ ಅಧ್ಯಕ್ಷರು ಈ ಕಂಬಳ ಆವಡುಂದಂಡ ಬಾರಿಯಾತ ಪ್ರಾಮಾಣಿಕ ಪ್ರಯತ್ನ ಮಲ್ತಾರೆ ಇನಿ ಯಾರು ಬಾರಿಯಾತ ಪೊರ್ಲದ ನುಡಿ ಕೊರಿಯರು ಒಂತೆ ಹೆಚ್ಚು ಅವಕಾಶ ಕೊಡ್ತುಂಡ ಹೆಚ್ಚ ಪಾತಿರ್ತಾರೆ ಅವರಿಗೆಲ್ಲ ಎಡ್ಡೆ ಪಾತ್ರ ಗೊತ್ತುಂಡು ಸಮಾಜಡ್ ವ್ಯಕ್ತಿల ಮಧ್ಯೆ ಜಾತಿ ಬಂದವರನೊಟ್ಟಿಗೆ ಬದುಕಿನಾಗ ಮಾತ್ರ ಸಮಾಜಡ್ ಪಾತ್ರ ಅವಕಾಶ ಹಾಕೊಂಡು ಸಮಾಜ ಗುರುತು ಮಲ್ಪೆರ ಅವಕಾಶ ಹಾಕೊಂಡು ಇಂದು ಪೂರ ನಮ್ಮ ತೆರೆ ನೋಡು ಇನಿ ಹಿಂದೂ ಧರ್ಮ ಬಾರಿಯಾತ್ ಪುರಾತನ ಧರ್ಮ ಅಂತ ಬಂದ್ಪೇರು ಹಿಂದೂ ಧರ್ಮ ನಮ್ಮ ಧರ್ಮಕ್ಕೆ ಧಕ್ಕೆ ಬರಲಿಕ್ಕೆ ನಡಪುನ ಯಾನು ಹಿಂದೂ ಅದಪ್ಪನ ಹಿಂದೂ ಪದ್ಧತಿ ಆದ್ಯ ಕರ್ತವ್ಯ ಆಂಡ ಮಾತಾ ಜಾತಿ ಧರ್ಮದಕ್ಲೇನು ಒಟ್ಟಿಗೆ ಪದ್ದೊಂದು ಬರ್ಪುನ ಹಿಂದೂ ಧರ್ಮದ ಮೂಲ ಸಂದೇಶ ಪಂಡ ತಪ್ಪ ಒಂದು ಇನಿ ಕಮಲ ಮಲ್ಪೋಡ ಅತ್ತಂದಂಡ ದೇವಸ್ಥಾನ ಮಲ್ಪೋಡಂದಂಡ ದೇವಸ್ಥಾನದ ಜಾಗ ಇನಿ ಪ್ರಾಸ್ತಾವಿಕವಾದ ಮೋಹನ್ ದಾಸ್ ಅನ್ನೆ ಪಂಡೇರು ಒಂದು ಮುಸ್ಲಿಂ ವ್ಯಕ್ತಿ ಇತ್ತಿನಂದು ಮುಸ್ಲಿಂ ವ್ಯಕ್ತಿ ಇನಿಯಪ್ಪ 25 ಸೆನ್ಸ್ ಐನು ಫ್ರೀಯಾದ ಕೊರ್ಪೇರು ನಾಣಗ ಇಂದು ಬಂಧುತ್ವ ಇಂದು ಭಾತೃತ್ವ ಇಂದು ವೈರತ್ವ ಬಿಡ್ದು ಸಮಾಜ ಉಂಡು ಮಲ್ಪನಂಚಿನ ಒಂಜಿ ಎಡ್ಡೆ ಪ್ರಕ್ರಿಯೆ ಐಕ್ ಬೊಕ್ಕದ ಜಾಗೆಗಳ ಕಿಂಚಿತ ಇಂಗ್ಲ ಕೊರ್ನ ದುಡ್ಡನ್ನು ಕೊರ್ಲೆ ಅಂತ ಪಂಡ್ಪುಂಡು ನಾಂಡ ಸಮಾಜ ಇಂಚ ಬದುಕಿನಾಗನೆ
ಭಿಕ್ಷೆ ಅತ್ತಂದಂಡ ಮುರನ್ ಬೆತ್ತನ ಕೊರೋನಾದಂಚಿನ ಕಾಲಪು ಗಟ್ಟಡು ತೊಂದರೆ ಒಂದು ಬದುಕ್ಯಾರೆ ಅವಕಾಶ ಲಾಪಡು ಇನಿ ವಿಷ್ಣು ಸಾನ್ನಿಧ್ಯ ಬಾರಿಯಾತ್ ಎಲ್ಲಂಜಿ ಐತಾರ್ದ ನಡುಪಿನ ಬ್ರಹ್ಮಕಲಶೋಡು ಈ ಭಾಗಕ್ಕೆ ಸಾನ್ನಿಧ್ಯವಾದ ಕುಲ್ವೇರು ವಿಷ್ಣುದೇವರು ಈ ಭಾಗದ ಮಾತ ಜಾತಿ ಧರ್ಮದ ಈ ಐಕ್ಯ ಮತ್ತೊಟ್ಟು ಬದುಕು నుంచిన ಒಂಜಿ ಎಡ್ಡ ಸದ್ಬುದ್ಧಿ ಕೊರಲೆ ಎಂದು ನಮ್ಮ ಮಾತ ಪ್ರಾರ್ಥನೆ ಮಲ್ಪಗ ಈ ಪ್ರಾರ್ಥನೆ ಮಲ್ಪನಾಗ ಇಂಚಿನ ದೇವಸ್ಥಾನ ಇಂಚಿನ ಜಾಗೆ ಒಂದು ಮಾತ ಎಡ್ಡಾಪಡು ಊರ್ದ ಜನಕ್ಲೆ ಎಡ್ಡಾಪೇರು ಊರ್ದ ಜನಕ್ಲೆಗೆ ಏಪ ಬಂಧುತ್ವ ಭಾತೃತ್ವಡು ಬದುಕೋಡು ನಾಂಡ ಇಂಚಿನ ಸಾನ್ನಿಧ್ಯಲು ಮಾತ ಜಾತಿ ಧರ್ಮದಕ್ಲೆಗೆ ಅವು ಅಧರ್ಮಡು ನಡಪಣಕ್ಲೆ ಎತ್ತಂಡ ಕೆಲವೊಂಜಿ ಅಧರ್ಮಡು ನಡಪಣಿಂಚಿನ ವ್ಯಕ್ತಿಗಳಿಗೆ ಅವು ಒವ್ವೇ ಜಾತಿ ಧರ್ಮಡು ಉಪ್ಪಡು ಆಗ ಮಾತ ವಿಷ್ಣು ಸಾನ್ನಿಧ್ಯ ಹಿಡ್ದು ಆ ಗೆಡ್ಡೆ ತಿಳುವಳಿಕೆ ಕೊರದು ಸಮಾಜದ ಎಂಚ ಬದುಕೋಡು ಬಂದ್ಬಿನೇನು ಸಾನ್ನಿಧ್ಯ ಕಲ್ಪೋಡು ಸಾನ್ನಿಧ್ಯ ಮಾತ್ರೆಗಳ ಬೊಲ್ಪಾದುಪ್ಪಡು ಸಾನ್ನಿಧ್ಯ ಬೊಲ್ಪಾದುಪ್ಪನಾಗ ನಮ್ಗೆ ಎಡ್ಡೆಡು ಬದುಕೇರ ಹಾಪಡು ಯಾನ 2 ವರ್ಷಡು ಕಮಲ ಮಲ್ಪನಾಗ ಸ್ವಾಮಿಲೆ ಈ ಭಾಗದ ಪೂರ ಸಾನ್ನಿಧ್ಯಾಗ ಈ ಭಾಗದ ದೈವ ಬಕ್ಕ ದೇವರಿಗೆ ಮೂಲ ಆಧಾರವಾದ ಗುಣದಿ ಒಂದು ಐತ ಮತ್ತೆ ಮಾತ ಅವು ಬಾರಿಯಾತ ಜನಕಲು ಈ ಸಾನ್ನಿಧ್ಯ ಉಳ್ಳೇರು ಈ ನರಿಂಗಾನ ಪಂಡ ಬಾರಿಯಾತ ದೈವ ದೇವರಿತ್ತಿನಂಚಿನ ಸಾನ್ನಿಧ್ಯ ಇನ್ನು ಬಾರಿಯಾತ ಎತ್ತರದ ಜಾಗಿಡೊಪ್ಪನಂಚಿನ ನರಿಂಗಾನ ಪ್ರದೇಶ ಈ ನರಿಂಗಾನ ಪ್ರದೇಶ ತೀರ್ಥ ಜತ್ತಂಡ ದೈವ ಬಕ್ಕ ದೇವರು ಚರ್ಚಿ ಬಕ್ಕ ಮಸೀದಿ ಈ ಪರಿಸರ ನೆಡ್ದಂಚಿ ಗಡಿಭಾಗಡ ಇಂಚಿನ ಒಂದೊಂದು ಗೊತ್ತುಜಿ ಒಟ್ಟು ಬಣ್ಣದ ನಂಡ ಒಂದು ಒಂಜಿ ಅಗ್ರಸ್ಥಾನ ಬಾರಿ ಎತ್ತರದ ಪಂಕ್ತಿ ಇತ್ತಿನಂಚಿನ ನರಿಂಗಾನ ಪ್ರದೇಶ ಈ ನರಿಂಗಾನ ಪ್ರದೇಶಕ್ಕೆ 4 ಮಾಗನೆಲ್ಲ ಮಾತ್ರ ಸೇರಿನಂಚಿನ ಒಂಜಿ ಬಾಂಧವ್ಯ ಎತ್ತಿನಂಚಿನ ಜಾಗೆಲು ಈ ಜಾಗೆಲು ಮಾತ್ರ ನಮ್ಮ ಸಾನ್ನಿಧ್ಯ ಎತ್ತಿನ ಹಿಡ್ದಾದ್ರ ಎಂಕಲ ಸುರೂತ ವರ್ಷದ ಕಮಲ ಆನಗ ಸ್ವಾಮಿಲೆ ಮುಲ್ಪ ಒಂಜಿ ಬ್ರಹ್ಮಕಲಶ ಹೊಂದಿತ್ತಂಡು ಶಾಸಕರ ಬಂಡೇರು ನಮ್ಮ ಕಮಲಗೆ ದಿನ ಹಾಪುಂಡು ಯಾನ್ ಬಂಡೆ ಶಾಸಕರ ಒವ್ವೇ ದಿನ ಮುಟ್ಟುಗಡಿ ಅವಡು ಅಲ್ಪದ ಬ್ರಹ್ಮಕಲಶ ಒಂದೆ ನಮ್ಮ ಕಮಲಗೆ ಮೂರ್ತ ಮಲ್ಪೇರ ಜೀನ್ ಬಂಡೆ ಅವು ಮತ್ತೆ ಕರ್ಣಣ್ಣನಕ್ಲೆ ಗೊತ್ತು ನತ್ತನ ಐತಪ್ಪನಕ್ಲೆ ಮತ್ತೆ ಗೊತ್ತು ನೆಟ್ಟು ನನ್ನವ್ರು ಪಿರಾವಡು ಬೆನ್ಪುನಾರ ಐತಪ್ಪ ಶೆಟ್ರು ಇನ್ನು ಮಾತ ಎಂಕಲ್ ಮಾತನೇನು ದುಮ್ಮು ದೀದು ಮಲ್ತನ ಸಾನ್ನಿಧ್ಯ ಪುರಾಣಿಕರೆ ಕಾಳಿ 24 ದಿನಟ್ಟು ಎಂಗ್ಲ ಪ್ರಥಮ ವರ್ಷದ ಕಮಲನ ಮಲ್ತ ಕರೆ ಕಟ್ತದೆ ಕಮಲನ ಮಲ್ತ ಅವು ಯಶಸ್ವಿ ಅದು ನಡತದೆ ಐಕೆ ಪೂರ ಯಾನ್ ಏಪಲ ಎನ್ನು ನೆಂಚಿನ ಮಂಡಗ ಈ ಭಾಗದ ಸಾನ್ನಿಧ್ಯ ಈ ಭಾಗದ ದೈವ ದೇವರು ಈ ಭಾಗದ ಚರ್ಚಿ ಬಕ್ಕ ಮಸೀದಿ ಮಾತಾ ಜಾತಿ ಧರ್ಮದಕ್ಲೇನು ಕೂಡ ಅದು ಮಲ್ಪನಂಚಿನ ಒಂಜಿ ಪ್ರಾಮಾಣಿಕ ಪ್ರಯತ್ನ ಸ್ವಾಮಿ ಎಂಕಲ್ನ ಶಾಸಕರು ಏಪಲ ಪನ್ಪೇರು ಎಂಚಿನ ಬಣ್ಣಗ ನೆಟ್ಟ ರಾಜ್ಯಕ್ಕೆ ಮಲ್ಪೆರ ಬಲ್ಲಿ ಮಾತಾ ಜಾತಿ ಧರ್ಮದಕ್ಕೆ ಅವಕಾಶ ಆಡು ಮಾತಾ ಜಾತಿ ಧರ್ಮದಕ್ಕಲು ಒಟ್ಟಿಗೆ ಸೇರೋಡು ಮಾತಾ ಜಾತಿ ಧರ್ಮದಕ್ಕಲು ಸೇರ್ನ ಗಣಿ ಐಕ್ಯತೆ ಬಕ್ಕ ಮನೋಧರ್ಮ ಒರಿವಣಿ ನಮ್ಮನ ಭಾರ್ಯತ್ತು ವೈರತ್ವ ದೂರ ಆವಡಂದ ಒಂದು ಎಡ್ಡೆಡ್ಡೆ ಕಾರ್ಯಕ್ರಮ ಇನಿ ಪುರಾಣಿಕರನ ನೇತೃತ್ವಡು ಅತ್ತಂದ ಕರ್ನಾಕರನ ನೇತೃತ್ವಡು ಅತ್ತಂದ ಸೀತಾರಾಮಣ್ಣ ನೇತೃತ್ವಡು ಊರ್ದಕ್ಲ ನೇತೃತ್ವಡು ಇನಿ ಬ್ರಹ್ಮಕಲಶ ಆತಂದ ಇನ್ನು ಮಾತೆಲ್ಲ ಕೂಡುದು ಮಲ್ತನ ಬ್ರಹ್ಮಕಲಶ ಎಂಕಲ ಕಮಲ ಮಲ್ತಿಲ್ಲ ಅಂಚೆನೆ ಮಾತೆರೆಲ್ಲ ಗೊತ್ತಾವಡು ಮಾತಾ ಜಾತಿ ಧರ್ಮ ಇನಿ ಬ್ರಹ್ಮಕಲಶ ಒಂಜಿ ಜಾತಿ ಧರ್ಮದಕ್ಲೆಗೆ ಅವಕಾಶ ಎತ್ತಂದ ಇನಿ ಕಮಲಡ್ ಮಾತಾ ಜಾತಿ ಧರ್ಮದಕ್ಲೆಗೆ ಒಟ್ಟಿಗೆ ಸೇರಿದ ಮಲ್ಪನೊಂಜಿ ಅವಕಾಶ ಇಡೀ 400 ಗ್ರಾಮದಕ್ಲೆಗೆಲ್ಲ ಬಾತೆರೆಗಳ ಬಿನ್ನೇರು ಬದುಕೇರು ನೆಂಟರಸ್ತೆರೆ ಪೊದ್ದೇರು ಬಿನ್ನೇರು ಪೂರ ಬರ್ಪಿನಂಚಿನ ದಿನ ಒಂಜಿ ವರ್ಷ ಒಂಜಿ ದಿನ ಚಿಕ್ಕುನಿಂದ ಅಣ್ಣ ಪುರಾಣಿಕರ ಮಾತಾ ಜಾತಿ ಧರ್ಮದಕ್ಲೆ ಒಟ್ಟಿಗೆ ಅಪ್ಪನ ಒಂಜಿ ಉತ್ಸವ ಎತ್ತಂದ ಕಮಲೋತ್ಸವ ಅಲ್ಲ ಆಯ್ನ ಹಿಡ್ದಾತ್ರ ಬರ್ಪಿನ ವರ್ಷ ಈ ಸಾನ್ನಿಧ್ಯ ಇಂಕ್ಲಿಗೆ ನಿನಾತ್ ಕಮಲನು ಉತ್ಸವ ಮಲ್ಪೇರ ಅವಕಾಶ ಕೊರಡು ಈ ಭಾಗಡ ಐಕ್ಯ ಮತ್ತು ಒರಿಯಾಡು ಯಾನ್ ಮಾತ ಜವನೆಡ ಈತೆ ಪನ್ಪಿನಿ ವೈರತ್ವ ಬಕ್ಕ ಜಡೊತ್ತನ್ನು ಬಿಡ್ಲೆ ವೈರತ್ವ ಬಕ್ಕ ಜಡತ್ವ ಬುಂಡ ನಮ್ಮ ಬದುಕೇರ ಅವಕಾಶ ಆಪುಂಡು ಜಡೊತ್ತ ಬುಂಡ ಆ ಎಲ್ಲ ಸಂಪಾದನೆ 501,000 ರೂಪಾಯಿ ಸಂಪಾದನೆ ಮಲ್ಪೇರ ಆಪುಂಡು ಅಪ್ಪಗ ಆಯಗೆ ఆయన ಜೀವನ ಮಲ್ಪೇರ ಅವಕಾಶ ಆಪುಂಡು ವೈರತ್ವ ಮಲ್ತಂದಾಂಡ ఆయన ಇಲ್ಲದಕ್ಲೆಗೆ ಜೀವ ಹಾನಿ ಆಪುನ ಪರಿಸ್ಥಿತಿ ಬರ್ಪುಂಡು ವೈರತ್ತೆಡು ಏರೆಗಲ ಬದುಕೇರ ಆಪಜ ಒವೇ ರಾಜಕೀಯದ ಪಕ್ಷದ ವಾಡು ಒವೇ ಧರ್ಮದ ಪಡ ಏರೆಗಲ ರಾಜಕೀಯ ವೈರತ್ತೆಡು ಬದುಕೇರ ಆಪಜಿ ಪ್ರೀತಿಡಿ ಜನಕ್ಲ ವಿಶ್ವಾಸಡು ಗೆಲ್ಪೊಡ ತಂದೆ ವೈರತ್ತೆಡು ಓ ಬೇರೆ ಮಲ್ಪೇರ ಲಾಪಜಿ ಅಂತೆ ಅದುಪ್ನಾಗ ಪ್ರಕೃತಿ ದಾಲ ಮುಸ್ಲಿಂ ಅತ್ತಂದಂಡ ಕ್ರಿಶ್ಚಿಯನ್ ಅತ್ತಂದಂಡ ಹಿಂದೂ ಪಂಡ ದಾಲಜ್ಜಿ ಮಾತೆರೆಗಳ ಜನ್ಮ ಕೊರ್ನಾಗ ಮಾತ ಒಂಜೇ ಲೆಕ್ಕ ಗೊತ್ತು ಪ್ರಕೃತಿ ಬಕ್ಕ ದೈವ ದೇವರು ಕೊಡ್ತೀನಿ ಮಾತ ಮನುಷ್ಯ ಇನ್ನು ಯಾನು ಬಂಟೆ ಅದು ಉಪ್ಪೊಡುಂದಂಡ ಎನ್ನ ಅಮ್ಮೆ ಅಪ್ಪೆ ಹತ್ತಂದಂಡ ಎನ್ನ ಹಿರಿಯಾಕಲು ಬಂಟರೆ ಆಯ್ನ ಹಿಡಿದಾತ್ರ ಇನ್ನು ಬಂಟೆರಾದಲ್ಲೇರು ಇನ್ನು ನವಾಜರೆ ಒರಿ ಎಡ್ಡೆ ಮನೆತೆರಡು ಪುಟ್ಟು ಹೊಡ್ದಂಡ ಅರ್ನ ಪಪ್ಪ ಬಕ್ಕ ಅರ್ನ ಅಜ್ಜರು ಅತ್ತನ ಅರ್ನ ಅಮ್ಮ
ಮುಸ್ಲಿಂ ಆದಿತ್ತು ಹಿಡಿದಾದ್ರ ಇನ್ನು ನವಾಜ್ ಮುಸ್ಲಿಂ ಆದುಲ್ಲೇರು ಅರೆ ಮುಸ್ಲಿಮ್ಗೊಂಜಿ ಬೇತೆ ದೃಷ್ಟಿ ಅತ್ತನಂಡ ಹಿಂದೂಗೊಂಜಿ ದೃಷ್ಟಿ ಅತ್ತನ ಕ್ರಿಶ್ಚಿಯನ್ರಿಗೊಂಜಿ ದೃಷ್ಟಿ ಪನ್ಪನ ದಾಲ ದೇವರು ತಾರತಮ್ಯ ಮಲ್ತಿಜರು ಅತ್ತನ ಪ್ರಕೃತಿ ಕೊರ್ಪುನ ಗಾಳಿ ಆದುಪ್ಪು ಪ್ರಕೃತಿ ಕೊರ್ಪುನ ನೀರಾದುಪ್ಪು ಅತ್ತನ ಪ್ರಕೃತಿ ಕೊರ್ಪುನ ಅಂಚಿನ ಓವೇ ಸುತ್ತಾದುಪ್ಪು ಒಂದು ಪೂರ ಸ್ವಾಮಿಲೆ ದಾಲ ಪ್ರಕೃತಿ ಅತ್ತನ ದಾಲ ಮಲ್ತಿಜಿ ಪ್ರಕೃತಿ ಪ್ರತಿವರಿ ಹಿಂದೂ ಮುಸ್ಲಿಂ ಮಲ್ತಿನ ಪೂರ ಕಷ್ಟಗಳನ್ನ ಪತ್ತೊಂದು ನಮ್ಮನ್ನು ನಡಪಡವನ್ನು ಉಂಡತ್ತೆ ಒಂದು ಪೂರ ಇಂಚಿನ ಸಾನ್ನಿಧ್ಯ ಅಡ್ದಾದ್ರ ತಪ್ಪು ಮಲ್ಪೆರ ಬಲ್ಲಿ ಇನ್ನೇ ವೇದಿಕೆಡು ಒಂದು ಬಾತ್ರ ನಾತು ಸುಲಭತ್ ವೇದಿಕೆಡು ಒಂಜಿ ಕೈ ತೋಚ್ಪನಾಗ ನಾಲ್ ಬಿರಲ್ ನಿನ್ನಂತ ಎನಕ್ಕೆ ತೋಚ್ಪೊಂದುಂಡು ನಮ್ಮ ಏತ್ ಪರಿಶುದ್ಧೇರನ್ನು ಪನ್ಪಿನ ಪ್ರಶ್ನೆ ಮಲ್ತೊಂದುಂಡು ವೇದಿಕೆಡು ಬರಿಯಾತು ಪೊರ್ಲುಡು ಬಾತ್ರ ಜನಗಳು ಬರಿಯಾತು ಜನ ಒಪ್ಪೇರು ಆಂಡ ಆಯ್ ಒಂಜಿ ಹೃದಯವಂತೆ ಅದು ಪಡು ಸಾಮಾನ್ಯ ಪ್ರಜ್ಞೆ ಇತ್ತಿನ ಸಾಮಾಜಿಕ ಕಲಕಲಿದ ಪ್ರಜ್ಞೆ ಇತ್ತಿನ ಪಡು ರಾಜಕೀಯವಾದಿ ಹೆಂಚಿನಲ್ಲ ಪಾತಿರದ್ದು ಬೋದು ಇನಿ ಎಲ್ಲ ವರ್ಗದ ಜೋಕ್ಳೇನು ಇನ್ನು ಅಕ್ಕಲ್ನ ಮನಸ್ಸು ಹಿಂದುತ್ವ ಅತ್ತನ ದಂಡ ಮುಸ್ಲಿಮತ್ವ ಅತ್ತನ ಕ್ರಿಶ್ಚಿಯನ್ತ್ವ ಮಲ್ಪದು ಬುಡ್ದು ಆ ಜವನೇರಿನ ಉದ್ದೋಗ ಬಿಡ್ದು ಅಕ್ಕಲ್ನ ಇಲ್ಲದಕ್ಕಲೆ ಗೋಲು ಮಲ್ತೊಂದು ಅಕ್ಕಲಿಗೆ ಬುದ್ಧಿ ಬರಡು ದಂಡ 35 ವರ್ಷ 40 ವರ್ಷ ಆಪುಂಡು ಆತ ಅಪ್ಪಾಗ ಅಕ್ಕಲ್ನ ಪರಿಶ್ರಮ ಮಲ್ಪನ ಶಕ್ತಿ ಕಮ್ಮಿ ಆಪುಂಡು ಅಂಚ ಅದಪ್ನಾಗ ಯಾನ್ ಒಂಜಿ ರಾಜಕೀಯ ಪಕ್ಷ ಅದು ಸ್ವಾಮಿಲ ಇರ್ನ ಎದುರು ಬಂದ್ಬಿಡಿ ಯಾನು ಒವೇ ಒಂಜಿ ವ್ಯಕ್ತಿನ ಎನ್ನ ಜಾತಿಯರನಾತು ಎನ್ನ ಧರ್ಮದಕ್ಲೆನಾದು ಯಾನ್ ರಾಜಕೀಯವಾದ ನಿನ್ನ ವಿಚಾರ ಬುಡ್ದು ಬಲ ನೀನಿ ಮುಟ್ಟ ಪಂಡದಪ್ಪ ಅಂದು ಆಯೇ ಶಕ್ತಿವಂತೆ ಆದ ಪಡು ಬುದ್ಧಿವಂತೆ ಆದ ಪಡು ಆಯೇ ಮಲ್ಪನ ಕಸಬಿಡು ವಿದ್ಯಾವಂತೆ ಬುದ್ಧಿವಂತೆ ಆವಡು ಪಣಪನ ಒಂಜೇ ಪರಿಕಲ್ಪನೆ ಇಡು ರಾಜ್ಯಕ್ಕೆ ಮಲ್ಪನ ತಂದೆ ರಾಜ್ಯಕ್ಕೆಗೋಸ್ಕರ ಒಂಜಿ ವ್ಯಕ್ತಿನ ಹಾಳು ಮಲ್ಪನಂಚಿನ ವ್ಯವಸ್ಥೆನೇ ನೀನು ಮುಟ್ಟ ಮಲ್ತೇಜಿ ಅಂಚ ಅದಪ್ನಾಗ ಯಾನ ಮಾತ ಜವನ ಇಡಲ್ಲ ಏನು ಪನ್ಪಿನಿ ನಿಖಿಲ್ನ ಇಲ್ಲಲಿತ್ತಿನ ಪಪ್ಪ ಅಮ್ಮನ ಮಾತ ತೂಲೆ ನಿಖಿಲ್ನ ಪಪ್ಪ ಅಮ್ಮನ ಇನಿ ಆಶ್ರಮ ಪಾಡ್ದು ರಾಜ್ಯಕ್ಕೆಲ್ಲ ಮಲ್ಪೊಡ್ಚಿ ಸಮಾಜಿಕ ಕೆಲಸ ಎಲ್ಲ ಮಲ್ಪೊಡ್ಚಿ ಅತ್ತನ ಬುಕ್ಕರೆನ್ನು ಸೇವೆಲ್ಲ ಮಲ್ಪೊಡ್ಚಿ ನಮ್ಮ ಪುಟ್ಟು ಗೊತ್ತಿನ ಅಪ್ಪ ಅಮ್ಮನ ತೂದು ನಮ್ಮ ಇಲ್ಲದ ಕಲೆಗೆ ಕಷ್ಟ ಕೊರಂದೆ ಬದುಕನೇ ಒಂಜಿ ಮನುಷ್ಯತ್ವದ ಮಲ್ಲ ಧರ್ಮ ಅಂಚ ಅದಪ್ನಾಗ ರಾಜಕೀಯ ಒಪ್ಪಡು ನಮ್ಮ ಇಲ್ಲದ ಕಲೆಗೆ ಏರೆ ತೊಂದರೆ ಉಂಡ ಆಕ್ಲೇನು ಮಾತ ಎಡ್ಡೆಡ್ತುದು ಏರೆಗೆ ಅಪ್ಪ ಅಮ್ಮ ಇಲ್ಲೇನ ಆಕ್ಲನ ಆಯುಷ್ಯ ಪೂರ್ಣ ಆಕ್ಲೆಗೆ ಒಂಜಿ ಚೂರ್ಲ ಕಷ್ಟ ಕೊರಂದೆ ತೂಪುರಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ನಿಖಲು ನಮ್ಮ ಮಾತ ಎಡ್ಡೆಡುಪ್ಪಗ ಎಲ್ಲಂಜಿ ನಡಪುರಂಚಿನ ನಮ್ಮನ ಬ್ರಹ್ಮಕಲಶ ಬರಿಯಾತ್ ಪುರ್ಲು ನಡಪಡು ಯಾನ್ನ ಈ ಬಾಗಡೆ ಎಂಕಲ್ನ ಅಧ್ಯಕ್ಷರನ್ನ ನೆರಳು ಎಂಕಲ್ ಒಂದು ಎಲ್ಲಿ ಕಿಂಚಿತ್ ಮಲ್ಪ ಒಂದು ಎಲ್ಲಿ ಉದ್ಯಮ ಮಲ್ತೊಂದಿಲ್ಲ ಮತ್ತು ಎಂಕ್ಲಿಗೆ ಆಶೀರ್ವಾದ ಮಲ್ಪಲೆ ಪ್ರಾಮಾಣಿಕವಾದ ಬದುಕಿರ ಎಂಕ್ಲಿಗೆ ಅವಕಾಶ ಮಲ್ತ್ಕೊರ್ಲೆ ಈ ಸಾನ್ನಿಧ್ಯದ ಒಟ್ಟಿಗೆ ಯಾನ್ನ ಉಳ್ಳೆ ಪುರಾಣಿಕರ ಪಣ್ಣೊಂದು ಎಂಕ ಅವಕಾಶ ಕೊರ್ನ ಹೆಚ್ಚಿನ ತೋಜನ ಎಂಕ ಪಾತೆರ್ನ ಸಮಯ ಕರೀನ ಎಂಕಲ ಗೊತ್ತಾಂಡು ಆಂಡಲ ಎನ್ನ ಆದ್ಯ ಕರ್ತವ್ಯ ಎತ್ತಿನ ಕೆಲವೊಂದು ವಿಚಾರಣೆಯನ್ನು ಸ್ವಲ್ಪ ಪಂಡೆ ತಪ್ಪು ತಿಂದಂಡ ಅವು ನಿಖಿಲಿಗೆ ಮನಸ್ಸಿಗೆ ಬತ್ತಿಜಂಡ ಈ ಎಡ್ಡೆ ಸಾನ್ನಿಧ್ಯ ಬುಡ್ದು ಬೋಲೆ ನಿಖಿಲಿಗೆ ಇಷ್ಟ ಎತ್ತಿಂದಂಡ ಅವು ನಿಖಿಲಕ್ಕೆ ಬಿಟ್ಟು ದೀವನ್ಲೆ ಪಂಡೊಂದು ಎಂಕ ಅವಕಾಶ ಕೊರ್ನ ಕರ್ಣಣ್ಣಗೆ ಸೀತಾರಾಮ್ ಶೆಟ್ಟರಿಗೆ ಐತಪ್ ಶೆಟ್ಟರಿಗೆ ಪ್ರೇಮಣ್ಣಗೆ ಅಂಚನೆ ಮಾತ ಈ ಭಾಗದ ಎನ್ನ ಇತಿಹಾಸ ಬಂಧುಗಳಿಗೆ ನಿಖಿಲಿಗೆ ನನರ ತರ ತಗ್ಗದು ಎನ್ನ 2 ಪಾತ್ರನಂತೆ ಜೈ ಹಿಂದ್. ಶ್ರೀಯುತ ರಾಜೇಶ್ ಶೆಟ್ಟಿ ಗುಮ್ಮೆಗೊಳಿ ಗೊತ್ತು ಮಂಜನಾಡಿ ಮೇರೆಗೆ ಕರುಣಾಕರ ಶೆಟ್ಟಿ ಶ್ರೀಯುತ ರಾಜೇಶ್ ಶೆಟ್ಟಿ ಬಕ್ಕ ಕರುಣಾಕರ ರವಿ ಮುಡಿಮಾರ್ ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮಕಲಶೋತ್ಸವ ಸಮಿತಿ ಬೇರೆ ಧನ್ಯವಾದ ಸಮರ್ಪಣೆ ಕೊಡಲ್ಪಟ್ಟದ್ದು ಶ್ರೀಯುತ ರವಿ ಮುಡಿಮಾರ್ ಮೇಳ ವಿನಂತಿ ಬಂದದ್ದು. ಕ್ಷೇತ್ರದ ಶ್ರೀ ಮಹಾವಿಷ್ಣು ದೇವರು ಅಂಚನೆ ಶ್ರೀ ಮಹಾಗಣಪತಿ ಮುಖ್ಯ ಪ್ರಾಣ ದೇವರನ್ನು ಹೊಂದಿಸ ಒಂದು ಅಂಚನೆ ಇನ್ನಿತ ಆಶೀರ್ವಚನ ಕೊರಿಯರು ಬತ್ತನಂಜನ ಕೊಂಡೆಯವರು ಸ್ವಾಮೀಜಿನ ಆಶೀರ್ವಾದಕ್ಕೆ ತಂದು ಇಂಥ ಈ ಕಾರ್ಯಕ್ರಮದ ಸ್ವಲ್ಪ ಮೇಲೆ ಸಂಧಿಸೋಣ ಸಂಧಿಸಾರೆ ಬೋಂದುಲ್ಲೆ ಇನ್ನಿತ ಈ ಮಲ್ಲ ಲೇಸಿಟ್ಟು ಮೂಜನೆ ದಿನತ ಬ್ರಹ್ಮಕಲಶೋತ್ಸವದ ಲೇಸು ಈ ಲೇಸಿಗೆ ಇನ್ನಿತ ಆಶೀರ್ವಚನ ಕೊರಿಯರ ಬತ್ತನಂಜಿನ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯೂರು ನಿತ್ಯಾನಂದ ಆಶ್ರಮ ಮೇರೆಗೆ ಸೊಲ್ಮೇಲೆಯನ್ನು ಗೊರ್ನಲ್ಲೆ ಅಂಜನೆ ಇನ್ನಿತ ಈ ದೀಪ ಪ್ರಜ್ವಲನೆ ಮಲ್ತನಂಚಿನ ಧರ್ಮದರ್ಶಿ ಪ್ರದೀಪ್ ಕುಮಾರ್ ಕಲ್ಕೂರ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಯಾರೆಲ್ಲ ನಮ್ಮ ದೀಪ ಪ್ರಜ್ವಲನೆ ಮಲ್ತಾರೆ ಯಾರಿಗಲೇ ಇಬ್ಬರು ದೊಡ್ಡ ಸೊಲ್ಮೇಲೆಯನ್ನು ಗೊರ್ನಲ್ಲೆ ಅಂಜನೆ ನಮ್ಮ ಸಭೆತ ಅಧ್ಯಕ್ಷ ಸ್ಥಾನ ವಹಿಸಿನಂಚಿನ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಮಾಜಿ ಅಧ್ಯಕ್ಷರು ಕನ್ನಡ ಪರಿಷತ್ ಕರ್ನಾಟಕ ಆರ್ಲ
ಆರು ದೀಪ ಆರು ಈ ಸಭೆತ ಗುರಿಕಾರ್ಮ ವಹಿಸಿದರೆ ಅರಿಗಳೇ ಈ ಪೊರ್ತೂರು ಸಲ್ಮೇಲನ ಸಂದವೊಂದಿಲ್ಲ ಅಂಚನೆ ನಮ್ಮೊಟ್ಟಿಗೆ ಉಳ್ಳರು MB ಪುರಾಣಿಕರು ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಆರ್ಲ ಅರೆಗ್ಲೆ ಅನಿ ಪೊರ್ತೂರು ಸೊಲ್ಮೇಲನ ಕೊರೊಂದಿಲ್ಲ ಅಂಚನೆ TG ರಾಜರಾಮ್ ಭಟ್ ಸಂಚಾಲಕರು ಶ್ರೀ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಕೈರಂಗಲ್ಲ ಆರ್ಲ ಎಡ್ಡ ರೀತಿದ ನಂಗೆ ಮದಿಪು ಕೊರಿಯರು ಅರೆಗ್ಲಯಾನಿ ಪೊರ್ತೂರು ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ಶ್ರೀ ಪ್ರಸಾದ್ ಕುಮಾರ್ ರೈ ಕಳ್ಳಿಮಾರು ಅಧ್ಯಕ್ಷರು ಉಲ್ಲಾಲ್ತಿ ದೈವಸ್ಥಾನ ಮೂಲಾರ ಕೋಣಾಜೆ ಆರ್ಲ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಗ್ಲಯಾನಿ ಪೊರ್ಲು ಪೊರ್ತೂರು ಸೋಲೋಯ್ತದ ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ನಮ್ಮೊಟ್ಟಿಗೆ ಒಳ್ಳೆಯರು ಶಶಿಧರ್ ಶೆಟ್ಟಿ ಗ್ರಾಮ ಚಾವಡಿ ಆಡಳಿತ ಮುಕ್ತೇಶ್ವರರು ಶಂಕರನಾರಾಯಣ ದೇವಸ್ಥಾನ ಸಿರಿಯ ಅರೆಗ್ಲಯಾನಿ ಪೊರ್ತೂರು ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ಕುಡಂಜಿ ಪ್ರಶಾಂತ್ ಕಾಜಾಯರು ನಮ್ಮ ನರಿಂಗಾನ ಕಂಬಲೋತ್ಸವದ ಕಾರ್ಯಾಧ್ಯಕ್ಷರು ಆರ್ಲ ನಮ್ಮೊಟ್ಟಿಗೆ ಎತ್ತದ ಎಡ್ಡ ರೀತಿದ ಮದಿಪು ನಂಗೆ ಕೊರಿಯರು ಅರೆಗ್ಲಯಾನಿ ಪೊರ್ತುಡು ಸೊಲ್ಮೇಲನ್ನು ಕೊರೊಂದಿಲ್ಲ ಅಂಜನೆ ಕುಡಂಜಿ ಬಿಣ್ಣೆ ನವಾಜ್ ನರಿಂಗಾನ ಅಧ್ಯಕ್ಷರು ನರಿಂಗಾನ ಗ್ರಾಮ ಪಂಚಾಯತ್ ಆರ್ಲ ನಮ್ಮೊಟ್ಟಿಗೆ ಒಳ್ಳೆಯರು ಆರ್ಲ ನಂಗೆ ಎಡ್ಡ ಪುದ ಮದಿಪು ಕೊರಿಯರು ಅರೆಗ್ಲಯಾನಿ ಪೊರ್ತುಡು ಸೊಲ್ಮೇಲನ್ನು ಕೊರೊಂದಿಲ್ಲ ಅಂಜನೆ ಯಶವಂತ ಪೂಜಾರ್ ದೇರಾಜ ಗುತ್ತು ಆರ್ಲ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಗ್ಲಯಾನಿ ಪೊರ್ತೂರು ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ಕುಡಂಜಿ ಬಿಣ್ಣೇರು ಶ್ರೀಧರ್ ಶೆಟ್ಟಿ ಮುಟ್ಲ ಅರೆಗ್ಲ ಸೋಲೋಯ್ತು ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ಸಂಪತ್ ಕುಮಾರ್ ಶೆಟ್ಟಿ ನೆತ್ತಿಲ ಕೋಡಿ ಆರ್ಲ ಒಳ್ಳೆಯರು ಅರೆಗ್ಲಯಾನಿ ಪೊರ್ತೂರು ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ಗೋಪಾಲ್ ಕುತ್ತಾರ್ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಪ್ರಾಂತ್ಯ ಸೇವಾ ಪ್ರಮುಖ ಅರೆಗ್ಲಯಾನಿ ಪೊರ್ತೂರು ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ನಮ್ಮೊಟ್ಟಿಗೆ ಒಳ್ಳೆಯರು ಅರುಣ್ ಕುಮಾರ್ ಶೆಟ್ಟಿ ಅರೆಗ್ಲಯಾನಿ ಪೊರ್ಲು ಪೊರ್ತೂರು ಸೊಲ್ಮೇಲನ ಕೊರೊಂದಿಲ್ಲ ಅಂಚನೆ ರಾಮಮೋಹನ್ ಆಳ್ವ ತೇವನಾಡು ಗೊತ್ತು ಆಡಳಿತ ಮುಕ್ತೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಮಂಜನಾಡಿ ಆರ್ಲ ನಮ್ಮೊಟ್ಟಿಗೆ ಒಳ್ಳೆಯರು ಅಂಜನೆ ಈ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಯನ ಸೀತಾರಾಮ್ ಶೆಟ್ಟಿ ಆರ್ಲ ಒಳ್ಳೆಯರು ಅರೆಗ್ಲಯಾನಿ ಪೊರ್ಲು ಪೊರ್ತುಡಿಯನ್ನು ಸೊಲ್ಮೇಲನ ಕೊರೊಂದಿಲ್ಲ ಅಂಜನೆ ಜೀರ್ಣೋದ್ಧಾರದ ಸಮಿತಿದ ಕಾರ್ಯಾಧ್ಯಕ್ಷರಾಯನ ಕರುಣಾಕರ್ ಶೆಟ್ಟಿ ಮಾರ್ಲ ಆರ್ಲ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಗ್ಲಯಾನಿ ಪೊರ್ಲು ಪೊರ್ತುಡು ಸೊಲ್ಮೇಲನ ಕೊರೊಂದಿಲ್ಲ ಅಂಚನೆ ಇನ್ನಿತ ಈ ಕಾರ್ಯಕ್ರಮ ಬತ್ತಿನಂಚಿನ ನಿಕ್ಲೆ ಮಾತರೆಗಳ ಯಾನು ಈ ಸೋಲೋಯ್ತದ ಸೊಲ್ಮೇಲನ ಕೊರೊಂದಿಲ್ಲ ಅಂಚನೆ ನಂಗೆ MC ಪಣ್ಣನ ರಾಜೇಶ್ ಮಂಜನಾಡಿ ಅರೆಗ್ಲಯಾನಿ ಸೊಲ್ಮೇಲನ ಕೊರೊಂದಿಲ್ಲ.